ನಮಸ್ಕಾರ ಸ್ನೇಹಿತರೆ, ಒಬ್ಬ ರೈಟರ್ ತನ್ನ ತಂದೆ ತಾಯಿ ಇಬ್ಬರನ್ನ ಕೂಡ ಕಳ್ಕೊಂಡು ತುಂಬಾನೇ ದುಃಖದಲ್ಲಿ ಇದ್ದಾನೆ. ಅವರಿಬ್ಬರ ಚಿತಾಭಸ್ಮ ಇನ್ನೂ ಮನೆಯಲ್ಲೇ ಇದೆ. ತಾಯಿಯ ಆತ್ಮ ಬೇರೆ ಯಾಕೋ ಪದೇ ಪದೇ ಕಾಣಿಸ್ಕೊಂತಾ ಇದೆ ಅಂತ ಅವರ ಅಸ್ಥಿ ವಿಸರ್ಜನೆಗೆ ತನ್ನ ತಂದೆ ತಾಯಿ ಹನಿಮೂನ್ಗೆ ಹೋಗಿದ್ದ ಹೋಟೆಲ್ನ ಹುಡ್ಕೊಂಡ್ ಬರ್ತಾನೆ. ಮೊದ್ಲು ಎಲ್ಲ ನಾರ್ಮಲ್ ಆಗಿ ಇತ್ತು, ಆದ್ರೆ ಹನಿಮೂನ್ ಸ್ವೀಟ್ ಅಂದ್ರೆ ರೂಮ್ ನ ತುಂಬಾನೇ ವರ್ಷಗಳಿಂದ ಲಾಕ್ ಮಾಡಿದ್ದಾರೆ. ಯಾಕಂದ್ರೆ ಆ ರೂಮ್ ಅಲ್ಲಿ ಪ್ರಾಚೀನ ಕಾಲದ ಒಬ್ಳು ಮಾಟಗಾತಿ ವಾಸವಾಗಿದ್ದಾಳೆ. ಆ ರೂಮ್ಗೆ ಹೋದವ್ರನ್ನ ನರಕಕ್ಕೆ ಎಳ್ಕೊಂಡು ಹೋಗ್ತಾಳೆ ಅಂತ ನಂಬಿರ್ತಾರೆ. ಈ ರೈಟರ್ ಇದನ್ನೆಲ್ಲ ನಂಬೋದಿಲ್ಲ. ಹಾಗಾಗಿ ಆ ರೂಮ್ ಒಳಗೆ ಹೋದಾಗ ಇವನಿಗೆ ಕಾಣಿಸ್ಕೊಂಡಿದ್ದು. ಅಷ್ಟಕ್ಕೂ ರೈಟರ್ ಆ ರೂಮ್ ಒಳಗೆ ಹೋದಾಗ ಏನೆಲ್ಲ ಆಯ್ತು, ಮಾಟಗಾತಿ ನಿಜವಾಗ್ಲೂ ಇದ್ದಾಳ, ಇದ್ರೆ ಅವಳಿಂದ ಹೇಗೆ ತಪ್ಪಿಸ್ಕೊಂಡ್ ಬರ್ತಾನೆ, ತಪ್ಪಿಸ್ಕೊಂಡ್ ಬರೋಕೆ ಆಗುತ್ತಾ ಇಲ್ವಾ, ನಡೆದಿದ್ದೆಲ್ಲ ರೈಟರ್ ನ ಭ್ರಮೆನ ಏನ್ ಕತೆ ಅಂತ ಹುಕುಂ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಸ್ಟೋರಿಯನ್ನ ನೋಡೋದ್ರ ಜೊತೆಗೆ ಡೀಟೇಲ್ ಆಗಿ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ವಿಡಿಯೋ ಫಾರ್ಮ್ಯಾಟ್ ನ ಸ್ವಲ್ಪ ಚೇಂಜ್ ಮಾಡಿದೀನಿ ಸ್ನೇಹಿತರೆ. ತುಂಬಾನೇ ಜನ ಕಮೆಂಟ್ಸ್ ಅಲ್ಲಿ ಮೂವಿ ಸ್ಟೋರಿ ನೋಡ್ಬೇಕಾದ್ರೆ ಮಧ್ಯದಲ್ಲಿ ಹಿಡನ್ ಡೀಟೇಲ್ಸ್ ಎಲ್ಲ ಹೇಳೋದ್ರಿಂದ ಫ್ಲೋ ಕಟ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರಿ. ಅದಕ್ಕೆ ಕೇವಲ ಮೂವಿಯ ಸ್ಟೋರಿ ತಿಳ್ಕೊಳ್ಳೋಕೆ ವಿಡಿಯೋ ನೋಡೋರು ಮತ್ತೆ ಮೂವಿ ಸ್ಟೋರಿಯ ಜೊತೆಗೆ ಹಿಡನ್ ಡೀಟೇಲ್ಸ್, ರೆಫರೆನ್ಸಸ್ ಮತ್ತೆ ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ವಿಡಿಯೋ ನೋಡೋರು ಇಬ್ರಿಗೂ ಸಹಾಯ ಆಗ್ಲಿ ಅಂತ ಇನ್ಮೇಲೆ ವಿಡಿಯೋಸ್ ನ ಬೇರೆ ಬೇರೆ ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಮೊದಲ ಚಾಪ್ಟರ್ ಅಲ್ಲಿ ಮೂವಿ ರೀಕ್ಯಾಪ್ ಮತ್ತೆ ಎಕ್ಸ್ಪ್ಲನೇಷನ್ ಇರುತ್ತೆ. ಎರಡನೇ ಚಾಪ್ಟರ್ ಅಲ್ಲಿ ಎಂಡಿಂಗ್ ಎಕ್ಸ್ಪ್ಲನೇಷನ್ ಇರುತ್ತೆ. ಅದಾದ್ಮೇಲೆ ಹಿಡನ್ ಡೀಟೇಲ್ಸ್, ರೆಫರೆನ್ಸಸ್ ಮತ್ತೆ ಫ್ಯಾಕ್ಟ್ಸ್ ಎಲ್ಲ ಇರುತ್ತೆ. ಇದರಿಂದ ಕೇವಲ ಸ್ಟೋರಿ ತಿಳ್ಕೋಬೇಕು, ಎಕ್ಸ್ಪ್ಲನೇಷನ್ ಅಷ್ಟೇ ಸಾಕು, ಬ್ರೇಕ್ ಡೌನ್ ಬೇಡ ಅನ್ನೋರು ಮೊದಲ ಚಾಪ್ಟರ್ ನೋಡಿ ಸ್ನೇಹಿತರೆ. ಬ್ರೇಕ್ ಡೌನ್ ಮಾತ್ರ ಬೇಕು ಅನ್ನೋರು ಮುಂದಿನ ಚಾಪ್ಟರ್ಸ್ ನೋಡಬಹುದು. ಎರಡೂ ಬೇಕು ಅನ್ನೋರು ಪೂರ್ತಿ ವಿಡಿಯೋ ನೋಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟಾಂಪ್ಸ್ ಹಾಕಿರ್ತೀನಿ. ಇದರಿಂದ ಯಾವ್ಯಾವ ಚಾಪ್ಟರ್ಸ್ ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಹುಕುಂ ಮೂವಿಯಲ್ಲಿ ಏನೆಲ್ಲ ಆಯ್ತು ಅಂತ ಡೀಟೇಲ್ ಆಗಿ ನೋಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಓಂ ಬಾವುಮನ್ ಅನ್ನೋ ಆಥರ್ ಅಥವಾ ರೈಟರ್ ನ ತೋರಿಸ್ತಾರೆ. ಇವನು ದ ಕಾಂಕ್ವಿಸ್ಟೆಡಾರ್ ಅನ್ನೋ ಹೆಸರಿನ ಟ್ರಿಯಾಲಜಿ ಬುಕ್ ನ ಕ್ಲೈಮ್ಯಾಕ್ಸ್ ಬರಿತಾ ಇದ್ದಾನೆ. ಟ್ರಿಯಾಲಜಿ ಅಂದ್ರೆ 3 ಬುಕ್ಸ್ ಇದೆ. ಆಲ್ರೆಡಿ 2 ಬುಕ್ ಸಕ್ಸಸ್ಫುಲ್ ಆಗಿದೆ. ಓಂಗೆ 3ನೇ ಬುಕ್ ನ ಎಂಡ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗದೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಕಾಂಕ್ವಿಸ್ಟೆಡಾರ್ ಯಾರು ಅಂದ್ರೆ ಸುಮಾರು 500 ವರ್ಷಗಳ ಹಿಂದೆ ಯುರೋಪಿಯನ್ಸ್ ಅಮೆರಿಕಾಗೆ ಹೋಗಿ ಅಲ್ಲಿನ ನೇಟಿವ್ ಅಮೆರಿಕನ್ಸ್ ಅಂದ್ರೆ ಸ್ಥಳೀಯ ಅಮೆರಿಕನ್ನರು ಮತ್ತೆ ಬುಡಕಟ್ಟು ಜನಾಂಗದವರ ಮೇಲೆ ದಾಳಿ ಮಾಡಿ ಅವರ ಜಾಗವನ್ನ ಮತ್ತೆ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಕಿತ್ಕೊಂಡು ಅವರನ್ನ ಗುಲಾಮರ ತರ ಹಿಡ್ಕೊಂತಾ ಇದ್ರು, ಕೊಲ್ತಾ ಇದ್ರು, ತುಂಬಾನೇ ಚಿತ್ರ ಹಿಂಸೆ ಕೊಡ್ತಿರ್ತಾರೆ. ಅದೇ ರೀತಿ ಸ್ಪೇನ್ ಮತ್ತೆ ಪೋರ್ಚುಗಲ್ ದೇಶದ ಸೈನಿಕರು ಮತ್ತೆ ಅನ್ವೇಷಕರು ಅಮೆರಿಕಾಗೆ ಹೋಗಿ ಅಲ್ಲಿನ ಭೂಮಿಯನ್ನ ಮತ್ತೆ ಸಾಮ್ರಾಜ್ಯಗಳನ್ನ ತಮ್ಮ ವಶ ಪಡಿಸ್ಕೊಂತಾ ಇರ್ತಾರೆ. ಇವರನ್ನೇ ಕಾಂಕ್ವಿಸ್ಟೆಡಾರ್ಸ್ ಅಂತ ಕರೆಯೋದು. ಇವರ ಬಗ್ಗೆ ಇನ್ನಷ್ಟು ಹೇಳೋದಿದೆ, ಅದನ್ನ ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ನ ಚಾಪ್ಟರ್ ಅಲ್ಲಿ ಹೇಳ್ತೀನಿ. ಓಂ ಬರಿತಾ ಇರೋ ಕಥೆಯಲ್ಲಿ ಒಬ್ಬ ಸ್ಪೇನ್ ನ ಕಾಂಕ್ವಿಸ್ಟೆಡಾರ್ ಒಬ್ಬ ಹುಡುಗನ ಜೊತೆ ಮ್ಯಾಪ್ ಹಿಡ್ಕೊಂಡು ಮರುಭೂಮಿಯಲ್ಲಿ ಎಲ್ಲಿಗೂ ಹೋಗ್ತಾ ಇದ್ದಾನೆ. ಯಾವುದೋ ಮನುಷ್ಯರಿರೋ ಜಾಗಕ್ಕೆ ಹೋಗ್ತಾ ಇರ್ಬೋದು, ಹೊಸ ಸಾಮ್ರಾಜ್ಯವನ್ನ ಹುಡುಕ್ತಾ ಇರ್ಬೋದು, ಇಲ್ಲ ನಿಧಿಯನ್ನ ಹುಡುಕ್ತಾ ಇರ್ಬೋದು. ಇದು ಇಲ್ಲಿ ಮುಖ್ಯ ಅಲ್ಲ ಸ್ನೇಹಿತರೆ. ಏನ್ ಮುಖ್ಯ ಅಂತ ಮುಂದೆ ಹೇಳ್ತೀನಿ. ಕಾಂಕ್ವಿಸ್ಟೆಡಾರ್ ಜೊತೆ ಇರೋ ಹುಡುಗ ಯಾರು ಅನ್ನೋದು ಕೂಡ ತೋರ್ಸಲ್ಲ, ಯಾಕಂದ್ರೆ ಇವ್ರು ಯಾರು, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಇವರ ರೀತಿ ಕ್ಯಾರೆಕ್ಟರ್ ನ ಓಂ ಯಾಕೆ ಬರಿತಾ ಇದ್ದಾನೆ ಅನ್ನೋದಷ್ಟೇ ಮುಖ್ಯ. ಕಾಂಕ್ವಿಸ್ಟೆಡಾರ್ ತನಗೆ ಸಹಾಯ ಮಾಡೋಕೆ ಅಂತ ಯಾರೋ ಒಬ್ಬ ಹುಡುಗನನ್ನ ಕೂಡ ಕರ್ಕೊಂಡ್ ಬಂದಿದ್ದಾನೆ. ಇಬ್ರಿಗೂ ಊಟ ನೀರು ಏನೂ ಇಲ್ಲ, ತುಂಬಾನೇ ಸುಸ್ತಾಗಿದ್ದಾರೆ. ಮ್ಯಾಪ್ ಅಲ್ಲಿ ಒಂದು ಕೆಂಪು ಸರ್ಕಲ್ ಇರೋ ಜಾಗ ಇದೆ, ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಇನ್ನೂ ಮುಂದೆ ಹೋಗ್ಬೇಕು. ಕಾಂಕ್ವಿಸ್ಟೆಡಾರ್ ಮ್ಯಾಪ್ ಅಲ್ಲಿ ಸರ್ಕಲ್ ನ ನೋಡಿ ಮ್ಯಾಪ್ ನ ಗ್ಲಾಸ್ ಬಾಟಲ್ ಒಳಗೆ ಹಾಕೊಂಡು ಕಾರ್ಕ್ ಇಂದ ಮುಚ್ಚಿದ. ಕೊನೆಗೂ ತುಂಬಾನೇ ಹೊತ್ತು ನಡ್ಕೊಂಡು ಹೋದಾಗ ಕೆಂಪು ಸರ್ಕಲ್ ಸಿಕ್ತು. ಅರ್ಥ ಇವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿಂದ ಮುಂದೆ ಯಾವ ಕಡೆ ಹೋಗ್ಬೇಕು ಅಂತ ನೋಡ್ಕೊಳ್ಳೋಕೆ ಮ್ಯಾಪ್ ನ ತೆಗೆಯೋಕೆ ಹೋದಾಗ ಕಾರ್ಕ್ ನ ಜಾಸ್ತಿ ಒಳಗೆ ತಳಬಿಟ್ಟಿದ್ದಾನೆ. ಈಗ ಕಾರ್ಕ್ ನ ತೆಗೆಯೋಕೆ ಆಗ್ತಿಲ್ಲ. ಬಾಟಲ್ ನ ಹೊಡೆದಾಕೋಣ ಅಂತ ಅನ್ಕೊಂಡ್ರೆ ಗ್ಲಾಸ್ ಬಾಟಲ್ ಆದ್ರೂ ಕೂಡ ತುಂಬಾನೇ ಗಟ್ಟಿ ಇದೆ, ನೆಲದಲ್ಲಿ ಮರಳಿದೆ. ಇದರ ಮೇಲೆ ಹೊಡೆದ್ರು ಏನು ಪ್ರಯೋಜನ ಆಗ್ತಿಲ್ಲ. ಗಟ್ಟಿಯಾಗಿರೋದು ಏನಿದೆ ಅಂತ ಸುತ್ತ ಎಲ್ಲಾ ಕಡೆ ನೋಡಿದಾಗ ಇವನಿಗೆ ಕಾಣಿಸಿದ್ದು ಚಿಕ್ಕ ಹುಡುಗನ ತಲೆ. ಕಾಂಕ್ವಿಸ್ಟೆಡಾರ್ ಈ ಹುಡುಗನನ್ನ ಮುಂದೆ ನಿಲ್ಲಿಸ್ಕೊಂಡು ತಲೆಗೆ ಬಾಟಲ್ ಹೊಡೆಯೋಕೆ ರೆಡಿ ಆಗಿದ್ದಾಗ್ಲೇ ಕತೆ ಬರಿತಾ ಇರೋ ಓಂಗೆ ಏನೋ ಶಬ್ದ ಕೇಳಿಸ್ತು. ಅದಕ್ಕೆ ಇಲ್ಲಿಗೆ ಕತೆ ಬರೆಯೋದು ನಿಲ್ಲಿಸ್ದ. ಹಿಂದೆ ರೂಮ್ ನ ಹೀಟ್ ಮಾಡೋಕೆ ಇರೋ ಬರ್ನರ್ ಪಕ್ಕ ಇಟ್ಟಿದ್ದ ಒಂದು ಮರದ ಪೀಸ್ ಟೇಬಲ್ ಮೇಲೆ ಉರುಳ್ಕೊಂಡು ಹೋಗಿದೆ, ಅದರ ಶಬ್ದನೇ ಕೇಳಿಸಿದ್ದು. ಓಂ ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಸದ್ಯ ಕತೆ ಹೇಗೆ ಮುಂದುವರ್ಸೋದು ಅಂತ ತಲೆ ಕೆಡ್ಸ್ಕೊಂಡು ವಿಸ್ಕಿ ಕುಡಿಬೇಕಾದ್ರೆ ಇವನ ಗ್ಲಾಸ್ ಕೆಳಗೆ ಕೂಡ ಸರ್ಕಲ್ ಆಗಿದೆ. ಸೇಮ್ ಇವನ ಕಥೆಯಲ್ಲಿ ಕೆಂಪು ಸರ್ಕಲ್ ಇತ್ತಲ್ಲ, ಅದೇ ರೀತಿ. ಸ್ವಲ್ಪ ಹೊತ್ತಾದ್ಮೇಲೆ ಇವನ ಮುಂದೆ ಮೆಟ್ಟಿಲುಗಳ ಮೇಲೆ ಯಾರೋ ಮಹಿಳೆ ನಿಂತಿರೋ ಹಾಗೆ ಕಾಣ್ತಾ ಇದೆ. ಯಾರು ಅಂತ ನೋಡೋಕೆ ಓಂ ಆ ಕಡೆ ಲೈಟ್ ಬಿಟ್ಟಾಗ ಅಲ್ಲಿ ಯಾರು ಇಲ್ಲ, ಯಾಕಂದ್ರೆ ಅಲ್ಲಿದ್ದ ಮಹಿಳೆ ಇವನ ಹಿಂದೆನೆ ಬಂದು ನಿಂತ್ಕೊಂಡಿದ್ದಾಳೆ. ಇವಳ ಮುಖ ಎಲ್ಲ ಗಾಯ ಆಗಿದೆ. ಇವಳನ್ನ ನೋಡಿ ಗಾಬರಿಯಾಗಿ ಓಂ ಎದ್ ನಿಂತ್ಕೊಂಡಾಗ ಆ ಮಹಿಳೆ ಮಾಯಾ. ಆ ಮಹಿಳೆ ಬೇರೆ ಯಾರು ಅಲ್ಲ, ಸಾವನ್ನಪ್ಪಿರೋ ಇವನ ತಾಯಿ ಆಗಿದ್ದಾರೆ. ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟ ಹಳೆ ಫೋಟೋಸ್ ಇರೋ ಬಾಕ್ಸ್ ನ ತೆಗೆದು ನೋಡ್ಬೇಕಾದ್ರೆ ಜಾಕ್ ದ ಜಾಕ್ಯಾಸ್ ಅನ್ನೋ ಒಂದು ಬುಕ್ ಇದೆ. ಈ ಮಕ್ಕಳ
ಟಿವಿ ಶೋನ ಓಂ ಚಿಕ್ಕವನಿದ್ದಾಗ ನೋಡ್ತಿದ್ದ. ಇವನ ತಂದೆ ತಾಯಿ ಮದುವೆ ಆಗಿ ಹನಿಮೂನ್ಗೆ ಐರ್ಲ್ಯಾಂಡ್ ಅಲ್ಲಿ ಇರೋ ಬಿಲ್ಬೆರಿ ವುಡ್ಸ್ ಅನ್ನೋ ಹೋಟೆಲ್ಗೆ ಹೋಗಿರ್ತಾರೆ. ಅಲ್ಲಿ ಅವರು ತೆಕ್ಕೊಂಡಿದ್ದ ಫೋಟೋಸ್ ಎಲ್ಲ ನೋಡ್ತಾ ಇದ್ದಾನೆ. ಒಂದು ದೊಡ್ಡ ಮರದ ಹತ್ರ ಇವ್ರ ಅಮ್ಮ ನಿಂತಿರೋ ಒಂದು ಫೋಟೋ ಕೂಡ ಇದೆ. ಇನ್ನೊಂದು ಸಣ್ಣ ವುಡನ್ ಬಾಕ್ಸ್ ಒಳಗೆ ಗನ್ ಇದೆ. ಇದೆಲ್ಲ ಯಾಕಿದೆ, ಅಪ್ಪ ಅಮ್ಮಂಗೆ ಏನಾಯ್ತು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಅಪ್ಪ ಅಮ್ಮ ಇಬ್ರು ಮತ್ತೆ ಐರ್ಲ್ಯಾಂಡ್ ಅಲ್ಲಿ ಇರೋ ಬಿಲ್ಬೆರಿ ವುಡ್ಸ್ ಹೋಟೆಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು. ಅಷ್ಟ್ರಲ್ಲೇ ಇವ್ರ ಅಮ್ಮ ಸಾವನ್ನಪ್ಪಿರ್ತಾರೆ. ಆಮೇಲೆ ಇವ್ರ ಅಪ್ಪ ಕೂಡ. ಇಬ್ಬರ ಚಿತಾಭಸ್ಮ ಇನ್ನು ಇವನ ಮನೆಯಲ್ಲೇ ಇದೆ. ಹಾಗಾಗಿ ಚಿತಾಭಸ್ಮನ ಅವರು ಇಷ್ಟಪಡ್ತಿದ್ದ ಜಾಗ ಹೋಟೆಲ್ ಹತ್ರನೇ ಹೋಗಿ ವಿಸರ್ಜನೆ ಮಾಡೋಣ, ಜೊತೆಗೆ ತನ್ನ ಬುಕ್ ನ ಕ್ಲೈಮ್ಯಾಕ್ಸ್ ಕೂಡ ಅಲ್ಲೇ ಬರ್ಕೊಂಡ್ ಬಂದ್ರೆ ಆಯ್ತು ಅಂತ ಅಮೆರಿಕಾಯಿಂದ ಐರ್ಲ್ಯಾಂಡ್ಗೆ ಹೊರಡ್ತಾನೆ. ಬೆಟ್ಟ ಗುಡ್ಡಗಳ ನಡುವೆ ಕಾಡಿನ ಒಳಗಿರೋ ಬಿಲ್ಬೆರಿ ವುಡ್ಸ್ ಹೋಟೆಲ್ಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಕಾಡಲ್ಲಿ ಮೇಲ್ ನೋಡ್ಕೊಂಡು ಸುಮ್ನೆ ನಿಂತಿದ್ದಾನೆ. ನಂತರ ಓಂ ಹೋಟೆಲ್ ಹತ್ರ ಬಂದ. ಹೊರಗೆ ಕೇರ್ ಟೇಕರ್ ಆಗಿರೋ ಫರ್ಗಲ್ ತನ್ನ ಕ್ರಾಸ್ ಬೋ ಇಂದ ಒಂದು ಮೇಕೆಯನ್ನ ಸಾಯಿಸಿದ್ದಾನೆ. ಇಲ್ಲಿ ಮೇಕೆಗಳ ಕಾಟ ಜಾಸ್ತಿ ಇರುತ್ತೆ. ಕಾರ್ಗಳ ಮೇಲೆಲ್ಲ ಹತ್ತಿ ಡ್ಯಾನ್ಸ್ ಮಾಡ್ತವೆ, ಅಂದ್ರೆ ಸ್ಕ್ರಾಚ್ ಮಾಡ್ತವೆ. ಅದಕ್ಕೆ ಮೇಕೆನ ಸಾಯಿಸಿ ಸ್ಕ್ರಾಚ್ ಆಗಿರೋ ಕಾರ್ಗೆ ಪೇಂಟ್ ಬಳಿತಾ ಇದ್ದಾನೆ. ಅವುಗಳನ್ನ ಸಾಯಿಸ್ದಲೆ ಸುಮ್ನೆ ಓಡಿಸಿದ್ರೆ ಆಗೋದಿಲ್ವಾ ಅಂತ ಫರ್ಗಲ್ಗೆ ಓಂ ಕೇಳಿದಾಗ ಎಷ್ಟು ಓಡಿಸಿದ್ರು ಹೋಗಲ್ಲ ಅಂತ ಹೇಳ್ತಾನೆ. ಓಂ ಹೋಟೆಲ್ ನ ಒಳಗೆ ಬಂದಾಗ ನೋಡ್ತಾನೆ, ಈ ಹೋಟೆಲ್ ನ ಓನರ್ ಇಬ್ರು ಮಕ್ಕಳಿಗೆ ತಮ್ಮ ಮುಂದೆ ಇರೋ 3D ಮಾಡೆಲ್ ನ ತೋರಿಸಿ ಒಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ತುಂಬಾನೇ ವರ್ಷಗಳ ಹಿಂದೆ ಕಾಡಿನಲ್ಲಿ ಪ್ರಾಚೀನ ಕಾಲದ ಕಾಲಿಯಾಕ್ ಅಂದ್ರೆ ಒಬ್ಳು ಮಾಟಗಾತಿ ಒಂದು ಕಲ್ಲಿನ ಗುಡಿಸಲಿನಲ್ಲಿ ವಾಸವಾಗಿದ್ಲು. ಅವಳು ಕಾಡಿನಲ್ಲಿ ದಾರಿ ತಪ್ಪಿದ ಪ್ರಯಾಣಿಕರನ್ನ ತನ್ನ ಮಾಯಾಜಾಲಕ್ಕೆ ಸಿಗಾಕೊಳ್ಳೋ ಹಾಗೆ ಮಾಡಿ ಅವರನ್ನ ದುರ್ಬಲಗೊಳಿಸ್ತಾಳೆ. ನಂತರ ಕೈಗೆ ಚೈನ್ ಹಾಕಿ ಪ್ರಯಾಣಿಕರನ್ನ ನರಕ ದರ್ಶನಕ್ಕೆ ಎಳ್ಕೊಂಡು ಹೋದಾಗ ಕತ್ತಲೆಯಿಂದ ಕೈಗಳು ಮತ್ತೆ ಪಂಜಾ ಬಂದು ಪ್ರಯಾಣಿಕರ ದೇಹವನ್ನ ಪರ್ಚಿ ಹರಿದು ಕಣ್ಣನ್ನ ಕಿತ್ಹಾಕಿ ಕಿವಿಯನ್ನ ಕೂಡ ಕಿತ್ಹಾಕ್ತಾರೆ. ಕೆಲವೊಮ್ಮೆ ಕಣ್ಣು ಕಿವಿಗಳಿಗಿಂತ ಬೆಲೆ ಬಾಳೋ ವಸ್ತುಗಳನ್ನ ಆ ಮಾಟಗಾತಿ ಇಸ್ಕೊಂತಾಳೆ ಅಂತ ಓನರ್ ಮಕ್ಕಳಿಗೆ ಹೇಳ್ಬೇಕಾದ್ರೆ ಓಂ ಇದೇನು ಮಕ್ಕಳಿಗೆ ಈ ತರ ಕಥೆಯೆಲ್ಲ ಹೇಳ್ತಾ ಇದಾರಲ್ಲ ಅಂತ ಇಬ್ರು ಹುಡುಗರಿಗೆ ನಿಮ್ ಪೇರೆಂಟ್ಸ್ ಹತ್ರ ಹೋಗಿ ಅಂತ ಕಳ್ಸಿ ನೀವಂತೂ ಅಪರಿಚಿತರ ಹತ್ರ ಮಾತಾಡ್ಲೇಬೇಡಿ ಅಂತ ಓನರ್ಗೆ ಹೇಳ್ತಾನೆ. ಮತ್ತೆ ಓನರ್ ಮಕ್ಕಳಿಗೆ ಹೇಳಿದ ಕಥೆಯಲ್ಲಿ ಕಾಲಿಯಾಕ್ ಅಂದ್ರೆ ಮಾಟಗಾತಿ ಅಂತ ಹೇಳಿದ್ರು. ಆದ್ರೆ ರಿಯಲ್ ಆಗಿ ಕಾಲಿಯಾಕ್ ಮಾಟಗಾತಿ ಅಲ್ಲ, ದೇವತೆ. ಹೇಗೆ ಚೇಂಜ್ ಆಯ್ತು ಅಂತ ಸಣ್ಣ ಕತೆ ಇದೆ ಸ್ನೇಹಿತರೆ, ಮುಂದಿನ ಚಾಪ್ಟರ್ ಅಲ್ಲಿ ಹೇಳ್ತೀನಿ. ಸೊ ಈಗ ಓನರ್ ನ ಅಳಿಯ ಮತ್ತೆ ಮ್ಯಾನೇಜರ್ ಆಗಿರೋ ಮಾಲ್ ಬರ್ತಾನೆ. ಓಂಗೆ ಅಲ್ಲಿ ಇಲ್ಲಿ ಸೈನ್ ಮಾಡೋಕೆ ಹೇಳ್ಬೇಕಾದ್ರೆ ಫರ್ಗಲ್ ಬಂದು ಮೇಕೆಯನ್ನ ಸಾಯಿಸೋಕೆ ತಗೊಂಡ್ ಹೋಗಿದ್ದ ಕ್ರಾಸ್ ಬೋನ ಮಾಲ್ಗೆ ಕೊಡ್ತಾನೆ. ಮತ್ತೆ ಓನರ್ಗೆ ಹೇಳ್ತಾನೆ ಸಾವನ್ನಪ್ಪಿರೋ ಮೇಕೆಯನ್ನ ಆಲ್ಬಿಯನ್ನೋ ಹೋಟೆಲ್ ಸ್ಟಾಫ್ ಒಬ್ಬ ಕಾಡಿನ ಒಳಗೆ ಬಿಸಾಕ್ ಬರೋಕೆ ಬಾಡಿನ ಎಳ್ಕೊಂಡ್ ಹೋಗಿದ್ದಾನೆ ಅಂತ. ನಾಳೆ ರಾತ್ರಿ ಇಲ್ಲಿ ಹ್ಯಾಲೋವಿನ್ ಪಾರ್ಟಿ ಇದೆ, ಮ್ಯೂಸಿಕ್ ಡ್ರಿಂಕ್ಸ್ ಎಲ್ಲ ಇರುತ್ತೆ ಅಂತ ಮಾಲ್ ಹೇಳ್ದಾಗ ಹಾಗಾದ್ರೆ ಪಾರ್ಟಿ ನಡೆಯೋ ಜಾಗದಿಂದ ದೂರ ಇರೋ ರೂಮ್ ಕೊಡಿ, ನನಗೆ ಕೆಲಸ ಇದೆ ಅಂತ ಓಂ ಹೇಳಿ ರೂಮ್ ಕೀನ ಇಸ್ಕೊಂಡು ಬರ್ಬೇಕಾದ್ರೆ ನನ್ ಮಗ ನಿಮ್ಮ ಬುಕ್ ನ ಓದ್ತಾ ಇರ್ತಾನೆ, ಅವನು ನಿಮ್ಮ ದೊಡ್ಡ ಅಭಿಮಾನಿ, ಅವನ ಬಳಿ ಇರೋ ಬುಕ್ ನ ಇಸ್ಕೊಂಡ್ ಬಂದು ನಿಮ್ಮ ಹತ್ರ ಆಟೋಗ್ರಾಫ್ ಹಾಕಿಸ್ಕೊಂತೀನಿ ಅಂದಾಗ ಬೇಡ ಅಂತ ಹೇಳಿ ಹೋಗ್ತಾನೆ ಓಂ. ಇವನು ಸ್ವಲ್ಪ ಮುಂಗೋಪಿ, ಯಾರ ಜೊತೆನೂ ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂತಾನೆ. ತನ್ನ ರೂಮ್ ಹತ್ರ ಹೋಗ್ಬೇಕಾದ್ರೆ ಹನಿಮೂನ್ ಸ್ವೀಟ್ ಗೆ ಹೋಗೋಕೆ ಒಂದು ಲಿಫ್ಟ್ ಇದೆ, ಆದ್ರೆ ಅಲ್ಲಿಗೆ ಯಾರು ಹೋಗ್ಬಾರ್ದು ಅಂತ ಲಿಫ್ಟ್ ಗೆ ಗೇಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಓಂ ಅವರ ಅಪ್ಪ ಅಮ್ಮ ಮದುವೆ ಆದಾಗ ಹನಿಮೂನ್ ಸ್ವೀಟ್ ಗೆನೆ ಹೋಗಿದ್ರು, ಆದ್ರೆ ಈಗ ಕ್ಲೋಸ್ ಯಾಕೆ ಮಾಡಿದ್ದಾರೆ ಅಂತ ಓಂಗೆ ಗೊತ್ತಾಗ್ಲಿಲ್ಲ. ಯಾರಿಗಾದ್ರೂ ಕೇಳಿದ್ರೆ ಆಯ್ತು ಅಂತ ತನ್ನ ರೂಮ್ ನ ಹುಡ್ಕೊಂಡ್ ಹೊಡ್ತಾನೆ, ಆದ್ರೆ ರೂಮ್ ಎಲ್ಲೂ ಸಿಕ್ತಿಲ್ಲ. ಕೊನೆಗೆ ಬಾರ್ಟೆಂಡರ್ ಫಿಯೋನಾ ಬಂದು ಓಂ ನ ಇವನ ರೂಮ್ ಗೆ ಕರ್ಕೊಂಡ್ ಬರ್ತಾಳೆ. ಓಂ ಅವ್ರ ಅಮ್ಮ ಒಂದು ದೊಡ್ಡ ಮರದ ಹತ್ರ ನಿಂತಿರೋ ಫೋಟೋ ಇತ್ತಲ್ಲ, ಆ ಜಾಗ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ಈ ಮರ ಎಲ್ಲಿದೆ ಅಂತ ಫಿಯೋನಾಗೆ ಕೇಳ್ಕೊಂಡು ಮರದ ಹತ್ರ ಬರ್ತಾನೆ. ತನ್ನ ತಂದೆ ತಾಯಿ ಇಬ್ಬರ ಅಸ್ಥಿಯನ್ನ ತಗೊಂಡು ತನ್ನ ತಾಯಿಯ ಅಸ್ಥಿಯನ್ನ ಮರದ ಬುಡಕ್ಕೆ ಮೆಲ್ಲುಗೆ ಗೌರವದಿಂದ ಹಾಕ್ತಾನೆ. ಅದೇ ತಂದೆಯ ಅಸ್ಥಿಯನ್ನ ಏನೋ ಪೌಡರ್ ಚೆಲ್ದಂಗೆ ಚೆಲ್ತಾನೆ, ಅಂದ್ರೆ ತಂದೆ ಕಂಡ್ರೆ ಇವನಿಗೆ ಆಗಲ್ಲ. ವಾಪಸ್ ಹೋಟೆಲ್ಗೆ ಹೊರಟಾಗ ಇಲ್ಲೇ ಮೇಕೆಯ ಡೆಡ್ ಬಾಡಿ ಬಿದ್ದಿದೆ, ಅದೇ ಹೋಟೆಲ್ ಸ್ಟಾಫ್ ಆಲ್ಬಿ ತಂದು ಬಿಸಾಕಿರೋದು. ಮೇಕೆಯ ಬಾಡಿ ಹತ್ರನೇ ಜೆರಿ ಅನ್ನೋ ವ್ಯಕ್ತಿ ಕುತ್ಕೊಂಡು ಮೇಕೆ ಹಾಲು ಕುಡಿತಾ ಇದ್ದಾನೆ. ಇವನು ಕಾಡಲ್ಲೇ ವಾಸವಾಗಿರೋದು. ಓಂನ ಮಾತಾಡ್ಸಿ ಇವನಿಗೆ ಕುಡಿಯೋಕೆ ಮೂನ್ ಶೈನ್ ನ ಕೊಡ್ತಾನೆ, ಅಂದ್ರೆ ಒಂದು ರೀತಿಯ ಲಿಕ್ಕರ್ ಇದ್ದು. ಓಂ ಹೋಟೆಲ್ಗೆ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಮೇಲೆ ಏನೋ ನೋಡ್ಕೊಂಡು ನಿಂತಿದ್ನಲ್ಲ ಕಾಡಲ್ಲಿ, ಅವನು ಈ ಜೆರಿನೇ ಆಗಿದ್ದ. ಇವನು ಕಾಡಲ್ಲಿ ಸಿಗೋ ಮಶ್ರೂಮ್ ನ ಪುಡಿ ಮಾಡಿ ಮೇಕೆಯ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಾನೆ. ಈ ಮಶ್ರೂಮ್ ನಾರ್ಮಲ್ ಮಶ್ರೂಮ್ ಅಲ್ಲ, ಡ್ರಗ್ಸ್ ನ ರೀತಿ. ಮಶ್ರೂಮ್ ನ ನಶೆಯಲ್ಲಿ ಆಕಾಶದಲ್ಲೋ ಮರದಲ್ಲೋ ಏನೋ ಕಾಣ್ತಿರೋ ಹಾಗೆ ಭ್ರಮೆ ಆಗ್ತಿತ್ತು ಅನ್ಸುತ್ತೆ. ಅದಕ್ಕೆ ಜೆರಿ ಮೇಲೆ ನೋಡ್ಕೊಂಡು ನಿಂತಿದ್ದ. ಅದೇ ಫ್ರಮ್ ಸೀರೀಸ್ ಅಲ್ಲಿ ನಮ್ ಜೇಡ್ ಮಶ್ರೂಮ್ ಹೊಡೆದು ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅಂತ ನೆನ್ಪಿಸ್ಕೊಂಡಲ್ಲ, ಅದೇ ರೀತಿ. ಮೇಕೆಗಳು ಯಾಕೆ ಪದೇ ಪದೇ ಹೋಟೆಲ್ ನ ಹೊರಗೆ ನಿಂತಿರೋ ಕಾರ್ಗಳ ಮೇಲೆ ಹತ್ತಿ ಕುಣಿದಾಡ್ತವೆ ಅಂದ್ರೆ ಜೆರಿಯ ರೀತಿ ಅವುಗಳು ಕೂಡ ಮಶ್ರೂಮ್ ತಿಂದು ಕಾರ್ನ ಬಾನೆಟ್ ಮೇಲೆ ತಮ್ಮ ರಿಫ್ಲೆಕ್ಷನ್ ನ ನೋಡ್ಕೊಂಡು ಹೇಗ್ ಬೇಕೋ ಹಾಗೆ ಆಡ್ತವಂತೆ. ಅಂದ್ರೆ ಮಶ್ರೂಮ್ ಕಡೆಯಿಂದ ಕಾರ್ ಮೇಲೆ ಹತ್ತಿ ಫರ್ಗಲ್ ಕೈಯಲ್ಲಿ ಸಾಯ್ತಾ ಇದ್ದವೆ. ಇವನ ಹತ್ರ ಮಾತಾಡ್ಕೊಂಡು ಓಂ ವಾಪಸ್ ಹೋಟೆಲ್ಗೆ ಹೊರಡ್ತಾನೆ. ಈಗ ಮತ್ತೊಂದು ಮೇಕೆ ಮಶ್ರೂಮ್ ನ ನಶೆಯಲ್ಲಿ ಕಾರ್ ಬಾನೆಟ್ ಮೇಲೆ ಹತ್ತಿರೋದನ್ನ ನೋಡ್ತೀವಿ.
ರಾತ್ರಿ ಓಂ ಬಾರ್ಟೆಂಡರ್ ಫಿಯೋನಾ ಹತ್ರ ಕುತ್ಕೊಂಡು ಕುಡಿತಾ ತನ್ನ ಬುಕ್ ನ ಎಂಡಿಂಗ್ ಬಗ್ಗೆ ಹೇಳ್ತಾ ಇದ್ದಾನೆ. ಅದೇ ದ ಕಾಂಕ್ವಿಸ್ಟಡಾರ್ ಬುಕ್ ನ ಕ್ಲೈಮ್ಯಾಕ್ಸ್ ಬಗ್ಗೆ. ಕಾಂಕ್ವಿಸ್ಟಡಾರ್ ಮ್ಯಾಪ್ ನ ಬಾಟಲ್ ಇಂದ ತೆಗೆಯೋಕೆ ತನ್ನ ಜೊತೆ ಇದ್ದ ಹುಡುಗನ ತಲೆಗೆ ಬಾಟಲ್ ನ ಹೊಡಿತಾನೆ. ಆದ್ರೂ ಬಾಟಲ್ ಹೊಡೆದೋಗಲ್ಲ. ಹುಡುಗನ ತಲೆ ಹೊಡೆದೋಗಿ ಸಾವನ್ನಪ್ತಾನೆ. ಅಷ್ಟು ಗಟ್ಟಿಯಾಗಿರುತ್ತೆ ಬಾಟಲ್. ಕಾಂಕ್ವಿಸ್ಟಡಾರ್ಗೆ ಕೊನೆಗೂ ಬಾಟಲ್ ನ ಹೊಡೆದಾಕೋಕೆ ಆಗದೆ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಂತ ದಾರಿ ಸಿಗದೆ, ನೀರು ಊಟ ಏನು ಇರಲ್ವಲ್ಲ ಮರುಭೂಮಿಯಲ್ಲಿ, ಹಾಗಾಗಿ ಕಾಂಕ್ವಿಸ್ಟಡಾರ್ ಕೂಡ ಸಾವನ್ನಪ್ತಾನೆ. ಈ ರೀತಿ ಎಂಡಿಂಗ್ ಬರೆಯೋಕೆ ಫಿಕ್ಸ್ ಆಗಿದ್ದಾನೆ ಓಂ. ಈ ರೀತಿ ಕ್ಲೈಮ್ಯಾಕ್ಸ್ ಅಥವಾ ಎಂಡಿಂಗ್ ಫಿಯೋನಾಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಒಂದು ಕತೆ ಈ ರೀತಿ ಎಂಡ್ ಆಗುತ್ತೆ ಅಂದ್ರೆ ನಾನು ಬುಕ್ ನ ಓದೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಇವನು ನಾನು ಬರ್ದಿರೋ ನಾವೆಲ್ಸ್ ನ ಮೂವೀಸ್ ಆಗಿ ಮಾಡಿದ್ದಾರೆ, ಒಂದಷ್ಟು ಚೆನ್ನಾಗಿ ಓಡಿಲ್ಲ. ದ ಕಾಂಕ್ವಿಸ್ಟಡಾರ್ ಬುಕ್ ನ ಏನಾದ್ರೂ ಮೂವಿ ಮಾಡಿದ್ರೆ ಎಂಡಿಂಗ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಚೇಂಜ್ ಮಾಡ್ತಾರೆ ಬಿಡು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಓಂಗೆ ಫಿಯೋನಾನ ನೋಡಿ ತನ್ನ ತಾಯಿ ನೆನಪಾಗ್ತಿದ್ದಾರೆ. ಅವರು ಕೂಡ ಇವಳ ರೀತಿನೇ ಇದ್ರು ಅಂತ. ಇವನ ತಂದೆ ತಾಯಿಗೆ ಏನಾಯ್ತು ಅಂತ ಈಗ ನಮ್ಗೆ ಗೊತ್ತಾಗುತ್ತೆ. ಒಂದಿನ ಇವರ ಅಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಯಾರೋ ಒಬ್ಬ ಚಿಕ್ಕ ಹುಡುಗ ಇವನ ತಾಯಿಯ ಮುಖಕ್ಕೇನೆ ಶೂಟ್ ಮಾಡಿ ಸಾಯಿಸಿರ್ತಾನೆ. ಅದಕ್ಕೆ ಅವರ ಆತ್ಮದ ಮುಖದ ಮೇಲೂ ಗಾಯ ಆಗಿದ್ದು. ಚಿಕ್ಕ ಹುಡುಗನಿಂದ ಮಿಸ್ಟೇಕ್ ಆಗಿದೆ ಅಂತ ಅವನಿಗೆ ಶಿಕ್ಷೆ ಆಗಿರಲ್ಲ, ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕಾಗಿತ್ತು ಅನ್ನೋದು ಓಂನ ಅಭಿಪ್ರಾಯ. ತನ್ನ ಹೆಂಡತಿಯನ್ನ ಕಳ್ಕೊಂಡಾದ್ಮೇಲೆ ಇವರ ಅಪ್ಪ ಕುಡಿಯೋಕೆ ಶುರು ಮಾಡಿರ್ತಾರೆ, ಮತ್ತೆ ಮಾನ್ಸ್ಟರ್ ನ ರೀತಿ ಆಡ್ತಿರ್ತಾರೆ. ಓಂಗೆ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಓಂಗೆ ಅವರನ್ನ ಕಂಡ್ರೆ ಆಗ್ತಿರಲ್ಲ. ಪ್ರತಿದಿನ ಚೆನ್ನಾಗಿ ಕುಡ್ದು ಕೊನೆಗೆ ಇವರಪ್ಪ ಕೂಡ ಸಾವನ್ನಪ್ಪಿರ್ತಾರೆ. ಒಂದು ಕಾಲದಲ್ಲಿ ಅವರು ಹನಿಮೂನ್ ಸ್ವೀಟ್ ಗೆ ಬಂದಿದ್ರು, ಆದ್ರೆ ಈಗ ಯಾಕೆ ಅದು ಕ್ಲೋಸ್ ಆಗಿದೆ ಅಂತ ಓಂ ಕೇಳಿದಾಗ ಫಿಯೋನಾ ಆ ರೂಮ್ ಹಾಂಟೆಡ್ ಆಗಿದೆ, ಅಲ್ಲಿ ಮಾಟಗಾತಿ ಇದ್ದಾಳೆ, 3 ವರ್ಷದ ಹಿಂದೆ ಅವಳನ್ನ ಆ ರೂಮ್ ಅಲ್ಲೇ ಬಂಧಿಸಿ ಲಾಕ್ ಮಾಡಿದ್ದಾರೆ ಈ ಹೋಟೆಲ್ ನ ಓನರ್ ಅಂತ ಹೇಳ್ತಾಳೆ. ಇವಳು ಮಾಲ್ ಹತ್ರ ಆ ರೂಮ್ ನ ಕೀಸ್ಕೊಂಡು ನಿಜವಾಗ್ಲೂ ಅಲ್ಲಿ ಮಾಟಗಾತಿ ಇದ್ದಾಳ ಅಂತ ನೋಡ್ಕೊಂಡ್ ಬರೋಕೆ ಟ್ರೈ ಮಾಡಿರ್ತಾಳೆ. ಆದ್ರೆ ಮಾಲ್ ಕೀ ಕೊಟ್ಟಿರಲ್ಲ. ತನ್ನ ಮಾವ ಅಂದ್ರೆ ಓನರ್ಗೆ ತುಂಬಾನೇ ಹೆದರ್ಕೊಂತಾನೆ. ಅದಕ್ಕೆ ಓಂ ಈ ಮಾಟಗಾತಿ ಮಾಟ ಮಂತ್ರ ಎಲ್ಲ ನಂಬಲ್ಲ, ಆದ್ರೂ ಸುಮ್ನೆ ಕೇಳ್ತಾನೆ, ಅಕಸ್ಮಾತ್ ಆ ರೂಮ್ ಅಲ್ಲಿ ಮಾಟಗಾತಿ ಇದ್ರೆ ಏನ್ ಮಾಡ್ತಿದ್ದೆ ಅಂತ. ಇದಕ್ಕೆ ಫಿಯೋನಾ ಐರಿಷ್ ಫೋಕ್ಲೋರ್ ಅನ್ನೋ ಬುಕ್ ನ ಓಪನ್ ಮಾಡಿ ಹೇಗೆ ಮಾಟಗಾತಿ ನಮ್ಮ ಹಿಂದೆ ಬಿದ್ದಾಗ ಒಂದು ಸೀಮೆ ಸುಣ್ಣ ಅಂದ್ರೆ ಚಾಕ್ ಇಂದ ನಮ್ಮ ಸುತ್ತ ಸರ್ಕಲ್ ಬರ್ಕೊಂಡ್ರೆ ಆಯ್ತು, ಆ ಸರ್ಕಲ್ ನ ದಾಟಿ ಮಾಟಗಾತಿಗೆ ಬರೋಕಾಗಲ್ಲ ಅಂತ ಹೇಳ್ತಾಳೆ. ಪಕ್ಕದಲ್ಲಿ ಮಾಟಗಾತಿನೇ ಚಾಕ್ ಇಂದ ಡೋರ್ ನ ಬರ್ದು ಎಲ್ಲಿಗೋ ಡೋರ್ ಓಪನ್ ಮಾಡಿರೋ ಹಾಗೆ ಚಿತ್ರ ಕೂಡ ಇದೆ. ಎಲ್ಲಿಗೆ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡೋಣ. ಇದರ ಬಗ್ಗೆ ಫಿಯೋನಾ ಏನು ಹೇಳಲ್ಲ. ಅಕಸ್ಮಾತ್ ಹೇಳಿದಿದ್ರು ಓಂ ನಂಬ್ತಾ ಇರ್ಲಿಲ್ಲ. ನನ್ ಹಿಂದೆ ಏನಾದ್ರೂ ಮಾಟಗಾತಿ ಬಂದ್ಲು ಅಂದ್ರೆ ನಾನು ಸರ್ಕಲ್ ಬಿಡ್ಸಲ್ಲ, ಸೈಕಾಟ್ರಿಸ್ಟ್ ಹತ್ರ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇದೇ ಸಮಯಕ್ಕೆ ಆಲ್ಬಿ ಬಂದ. ಇವನು ಮಾಟಗಾತಿಯನ್ನ ನೋಡಿದ್ದಾನೆ, ಏನಾಗಿತ್ತು ಅಂತ ಇವನು ಹೇಳ್ತಾನೆ. ಒಂದಿನ ಇವನು ಹನಿಮೂನ್ ಸ್ವೀಟ್ ನ ಲಿಫ್ಟ್ ಹೊರಗೆ ನಿಂತಿದ್ದಾಗ ಲಿಫ್ಟ್ ನ ಡೋರ್ ತಂತಾನೆ ಓಪನ್ ಆಗಿ ಇವನ ಹ್ಯಾಟ್ ಹಾರೋಗಿರುತ್ತೆ. ಇದ್ ಹೇಗೆ ಸಾಧ್ಯ ಅಂತ ಲೈಟರ್ ಹಚ್ಕೊಂಡು ಗೇಟ್ ಇಂದ ಲಿಫ್ಟ್ ಒಳಗೆ ಲೈಟರ್ ನ ಬೆಳಕಲ್ಲಿ ಯಾರಾದ್ರೂ ಇದರ ಅಂತ ನೋಡಬೇಕಾದ್ರೆ ಯಾರೋ ಪಿಸು ಧ್ವನಿಯಲ್ಲಿ ಮಾತಾಡ್ತಿರೋ ಹಾಗೆ ಶಬ್ದ ಎಲ್ಲ ಕೇಳ್ತಾ ಇದೆ. ನಂತರ ಇದ್ದಕ್ಕಿದ್ದಂಗೆ ಯಾರೋ ಮಹಿಳೆಯ ಮುಖ ಕಾಣಿಸ್ತು. ಯಾರ್ದೋ ಮುಖ ಅಲ್ಲ, ಅದು ಮಾಟಗಾತಿಯ ಮುಖ ಅಂತ ಇವನಿಗೆ ಗೊತ್ತಾಗಿ ಆಲ್ಬಿ ಲೈಟರ್ ನ ಇಲ್ಲೇ ಬೀಳ್ಸಿ ಹೆದರುಕೊಂಡು ಓಡ್ ಹೋದವನು ಇವತ್ತಿನವರೆಗೂ ಆ ರೂಮ್ ಕಡೆ ತಲೆ ಹಾಕು ಮಲಗಿಲ್ಲ. ಇದೆಲ್ಲ ಕೇಳಿನೂ ಓಂಗೆ ನಂಬಿಕೆ ಬರಲ್ಲ. ಹುಕುಂ ಅಂತ ಹೇಳ್ತಾನೆ. ಹುಕುಂ ಅಂದ್ರೆ ಅರ್ಥವಿಲ್ಲದ ಮಾತು, ಸತ್ಯಕ್ಕೆ ದೂರವಾಗಿರೋ ಮಾತು, ತಲೆ ಬುಡ ಇಲ್ದಿರೋ ಹಾಗೆ ಮಾತಾಡೋದು ಅಂತ. ಫರ್ಗಲ್ ಬಂದು ಫಿಯೋನಾನ ಏನೋ ಕೆಲಸ ಇದೆ ಬಾ ಅಂತ ಕರ್ಕೊಂಡ್ ಹೋದ. ಆಲ್ಬಿ ಕೂಡ ಓಂ ಬರ್ದಿರೋ ಬುಕ್ಸ್ ನ ಓದಿದನಂತೆ. ನಾನು ಕೂಡ ನಿಮ್ಮ ಬುಕ್ಸ್ ಅಲ್ಲಿ ಇರೋ ಕ್ಯಾರೆಕ್ಟರ್ಸ್ ನ ರೀತಿನೇ ಅಂದಾಗ, ಹಾಗಾದ್ರೆ ನಿನಗೆ ಡಾಕ್ಟರ್ ನ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ ಓಂ. ಯಾಕಂದ್ರೆ ಇವನು ಬರೆಯೋ ಕ್ಯಾರೆಕ್ಟರ್ಸ್ ಎಲ್ಲ ಡಿಸ್ಟರ್ಬ್ ಆಗಿರೋ ಅಂತವ್ರು, ಡಿಪ್ರೆಸ್ಡ್ ಆಗಿರೋ ಅಂತ ಕ್ಯಾರೆಕ್ಟರ್ಸ್ ನೇ ಜಾಸ್ತಿ ಬರಿತಾ ಇರ್ತಾನೆ. ಇವನು ಕೂಡ ಹಾಗೆ ಅಲ್ವಾ, ತನ್ನ ತಂದೆ ತಾಯಿಯನ್ನ ಕಳ್ಕೊಂಡ ನಂತರ ತುಂಬಾನೇ ಬದಲಾಗಿದ್ದಾನೆ. ಮಾತ್ಗೂ ಕೋಪ ಮಾಡ್ಕೊಂತಾನೆ, ಯಾರಿಗೂ ಕೇರೆ ಮಾಡಲ್ಲ. ಇವನು ಕೂಡ ಡಿಪ್ರೆಷನ್ ಗೆ ಹೋಗಿ ವಾಪಸ್ ಬಂದಿರ್ತಾನೆ. ಇದಕ್ಕೆಲ್ಲ ಕಾರಣ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಆಲ್ಬಿಗೆ ಇವನು ಕೋಪಿಷ್ಟ ಅಂತ ಗೊತ್ತಿಲ್ಲದೆ ನಾನು ಕೂಡ ರೈಟರ್ ಆಗಿದ್ದೀನಿ, ಆದ್ರೆ ಅದರಿಂದ ಇನ್ನೂ ದುಡ್ಡು ಬರ್ತಿಲ್ಲ, ಅದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀನಿ. ನೀವು ನಿಮ್ ತಲೆಗೆ ಐಡಿಯಾ ಬಂದಾಗ ಈ ಆಡಿಯೋ ರೆಕಾರ್ಡರ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂತೀರಾ ಅನ್ಸುತ್ತೆ ಅಲ್ವಾ, ನಾನು ಬರ್ದಿರೋ ಕಥೆಯನ್ನ ನಿಮಗೆ ತೋರಿಸ್ಲಾ ಅಂತ ಒಂದೇ ಸಮ ತಲೆ ತಿನ್ಬೇಕಾದ್ರೆ ಓಂ ಇಂಡೈರೆಕ್ಟ್ ಆಗಿ ಇವನಿಗೆ ಅವಮಾನ ಮಾಡ್ತಾನೆ. ಇವನು ಅರ್ಥ ಮಾಡ್ಕೊಂಡು ಸುಮ್ನೆ ಹೋಗಲ್ಲ. ತಲೆ ತಿನ್ನೋದು ಮುಂದುವರಿಸಿದಾಗ ಸ್ಪೂನ್ ನ ಕ್ಯಾಂಡಲ್ ಮೇಲೆ ಇಟ್ಟು ಕಾಯಿಸ್ಕೊಂಡು ಆಲ್ಬಿಯ ಕೈ ಮೇಲೆ ಬರೆ ಹಾಕಿ ಕಳಿಸ್ತಾನೆ ಓಂ. ನಂತರ ಚೆನ್ನಾಗಿ ಕುಡಿದು ಟೈಟ್ ಆದ್ಮೇಲೆ ತನ್ನ ರೂಮ್ ಗೆ ಹೋಗಿರ್ತಾನೆ. ಆದ್ರೆ ಫಿಯೋನಾ ನೋಡ್ತಾಳೆ ಓಂ ತನ್ನ ರೆಕಾರ್ಡರ್ ಮತ್ತೆ ತನ್ನ ತಾಯಿಯ ಫೋಟೋವನ್ನ ಇಲ್ಲೇ ಟೇಬಲ್ ಮೇಲೆ ಬಿಟ್ಟು ಹೋಗಿದ್ದಾನೆ. ಅದನ್ನ ವಾಪಸ್ ಕೊಡೋಕೆ ಅಂತ ಓಂನ ರೂಮ್ ಹತ್ರ ಬಂದು ಎಷ್ಟು ಸಲ ಬಾಗಿಲು ಬಡಿದ್ರು ಡೋರ್ ಓಪನ್ ಮಾಡೋದೇ ಇಲ್ಲ. ಅದಕ್ಕೆ ಫಿಯೋನಾಗೆ ಚಿಂತೆ ಶುರು ಆಗಿ ಆಲ್ಬಿನ ಕರೆದು ಇನ್ನೊಂದು ಕೀಯಿಂದ ಡೋರ್ ಓಪನ್ ಮಾಡೋಕೆ ಹೇಳ್ತಾಳೆ. ಇವನು ಓಂಗೆ ಬೈಕೊಂತ ಇದ್ದಾನೆ. ಅವನು ನನ್ನ ಕೈನೇ ಸುಟ್ಟು ಹಾಕ್ದ, ಒಳಗೆ ಕುಡಿದು ಮಲ್ಕೊಂಡಿರ್ತಾನೆ, ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ಕೋಪ ಮಾಡ್ಕೊಂಡು ಏನಾದ್ರು ಮಾಡ್ತಾನೆ ಅಂದ್ರು. ಫಿಯೋನಾ ಕೇಳಲ್ಲ. ನಿನ್ ಹಣೆ ಬರಹ ನಾನೇನ್ ಮಾಡ್ಲಿ ಅಂತ ಆಲ್ಬಿ ಡೋರ್ ಓಪನ್ ಮಾಡಿದಾಗ ಶಾಕಿಂಗ್ ದೃಶ್ಯವನ್ನ ನೋಡ್ತಾಳೆ ಫಿಯೋನಾ. ಓಂ ನೇಣ್ ಹಾಕೊಂಡು ನೇತಾಡ್ತಾ ಇದ್ದಾನೆ, ಇನ್ನೂ ಪ್ರಾಣ ಇದೆ. ಅದಕ್ಕೆ ಫಿಯೋನಾ ಆಲ್ಬಿಯ ಸಹಾಯದಿಂದ ಇವನನ್ನ ಕಾಪಾಡೋಕೆ ನೋಡ್ತಿದ್ದಾಳೆ. ಓಂ ಸಾವು ಬದುಕಿನ ನಡುವೆ ಹೋರಾಡ್ಬೇಕಾದ್ರೆ ಹನಿಮೂನ್ ಸ್ವೀಟ್ ಗೆ ಹೋಗೋ ಲಿಫ್ಟ್ ಒಳಗೆ ನಿಂತಿರೋ ಹಾಗೆ ಒಂದು ದೃಶ್ಯ ಕಾಣಿಸುತ್ತೆ.
ಯಾರೋ ಲಿಫ್ಟ್ ನ ಹೊರಗೆ ಜೋರಾಗಿ ಅಳ್ತಾ ಇರೋ ಶಬ್ದ ಇವನಿಗೆ ಕೇಳಿಸ್ತಾ ಇದೆ. ಲಿಫ್ಟ್ ನ ಡೋರ್ ಓಪನ್ ಮಾಡಿ ನೋಡಿದ್ರೆ ಯಾರು ಕಾಣ್ತಿಲ್ಲ. ಬರ್ತಾ ಬರ್ತಾ ಆ ಅಳ್ತಾ ಇರೋ ಶಬ್ದ ಇವನ ಹತ್ರನೇ ಬರ್ತಿರೋ ಹಾಗೆ ಅನುಭವ ಆಗ್ತಾ ಇದೆ. ಆದ್ರೆ ಯಾರು ಇಲ್ಲ ಅಂತ ಡೋರ್ ಕ್ಲೋಸ್ ಮಾಡಿದಾಗ ಇವನ ಹಿಂದೆನೆ ಇವನ ತಾಯಿಯ ಆತ್ಮ ನಿಂತಿರುತ್ತೆ. ಈಗ ನಾವು ನೋಡ್ತೀವಿ ಓಂ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ಹೇಗೋ ಫಿಯೋನಾ ಇವನನ್ನ ಸರಿಯಾದ ಸಮಯಕ್ಕೆ ಕಾಪಾಡಿದಳೆ. ಇನ್ನೂ ಪ್ರಜ್ಞೆ ಬಂದಿಲ್ಲ, ಆದ್ರೆ ಯಾರೋ ಇವನನ್ನ ಟಚ್ ಮಾಡ್ತಿದ್ದಂಗೆ ಇವನಿಗೆ ಪ್ರಜ್ಞೆ ಬರುತ್ತೆ. ಯಾರು ಅಂತ ಎದ್ ನೋಡಿದ್ರೆ ಯಾರು ಇಲ್ಲ. ಆದ್ರೆ ಟಚ್ ಮಾಡಿದವರ ಬಟ್ಟೆಯ ಕಲರ್ ನೋಡಿ ನಮ್ಗೆ ಗೊತ್ತಾಗುತ್ತೆ ಅದು ಬೇರೆ ಯಾರು ಅಲ್ಲ, ಇವನ ತಾಯಿಯ ಆತ್ಮ. ಓಂ ಪೂರ್ತಿ ಹುಷಾರಾದ್ಮೇಲೆ ಮೊದಲು ಬಿಲ್ಬೆರಿ ವುಡ್ಸ್ ಹೋಟೆಲ್ಗೆ ಬರ್ತಾನೆ ತನ್ನ ಲಗೇಜ್ ನ ತಗೊಂಡ್ ಹೋಗೋಕೆ. ಹೋಟೆಲ್ ನ ಎಂಡ್ ಆಫ್ ಸೀಸನ್ ಅಂತ ಹೇಳಿ ಕ್ಲೋಸ್ ಮಾಡ್ತಿದ್ದಾರೆ, ಯಾಕಂದ್ರೆ ಈ ಸೀಸನ್ ಅಲ್ಲಿ ಜಾಸ್ತಿ ಜನ ಈ ಕಡೆ ಬರಲ್ಲ. ಹೋಟೆಲ್ ಕ್ಲೋಸ್ ಮಾಡೋ ಟೈಮ್ಗೆ ಕರೆಕ್ಟ್ ಆಗಿ ಓಂ ಬಂದಿದ್ದಾನೆ. ಇವನು ಬಂದಾಗ ಪೊಲೀಸ್ ಅವರು ಮಾಲ್ ಜೊತೆ ಮಾತಾಡ್ಕೊಂಡು ಹೋಗ್ತಿರೋದು ನೋಡ್ತಾನೆ. ಮಾಲ್ ಇವನಿಗೆ ಇವನ ವಸ್ತುಗಳನ್ನ ಲಗೇಜ್ ನ ಕೊಟ್ಟಾಗ ಓಂ ತನ್ನ ಕಾಪಾಡಿದ್ದು ಯಾರು ಅಂತ ಕೇಳ್ತಾನೆ. ನಿಮ್ಮನ್ನ ಫಿಯೋನಾ ಕಾಪಾಡಿದ್ದು, ಆದ್ರೆ ಅವಳು ಹ್ಯಾಲೋವಿನ್ ಪಾರ್ಟಿಯ ನಂತರ ನಾಪತ್ತೆ ಆಗಿದ್ದಾಳೆ, ಇಲ್ಲಿವರೆಗೂ ಅಡ್ರೆಸ್ಗೆ ಇಲ್ಲ. ಅದಕ್ಕೆ ಪೊಲೀಸ್ ಅವ್ರ ಹತ್ರನು ಮಾತಾಡ್ದೆ. ಅವರು ಈ ಹೋಟೆಲ್ ಮತ್ತೆ ಕಾಡಿನ ಒಳಗೆಲ್ಲ ಸರ್ಚ್ ಮಾಡಿದ್ರು, ಫಿಯೋನಾ ಎಲ್ಲಿಗೆ ಹೋಗಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಫರ್ಗಲ್ ಕೊನೆ ಬಾರಿ ಅವಳು ಜೆರಿಯ ಜೊತೆ ಹೋಟೆಲ್ ಹೊರಗೆ ನಿಂತ್ಕೊಂಡು ಮಾತಾಡ್ತಿರೋದು ನೋಡಿದಾನೆ. ಜೆರಿ ಕೂಡ ನಾಪತ್ತೆ ಆಗಿದ್ದಾನೆ. ಹಾಗಾಗಿ ಪೊಲೀಸ್ ಅವ್ರಿಗೆ ಅವನ ಮೇಲೆ ಅನುಮಾನ ಇದೆ. 10 ವರ್ಷಗಳ ಹಿಂದೆ ಜೆರಿಯ ಹೆಂಡತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ಲು. ಆಗಿನಿಂದ ಪೊಲೀಸ್ ಅವರ ಕೈಗೆ ಸಿಗದಂಗೆ ಕಾಡಿನಲ್ಲಿ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾನೆ ಅಂತ ಮಾಲ್ ಹೇಳ್ತಾನೆ. ಓಂ ಲಗೇಜ್ ತಗೊಂಡು ಹೊರಟಾಗ ಇಲ್ಲೇ ಫರ್ಗಲ್ ನ ನೋಡಿ ಇವನ ಹತ್ರನು ಫಿಯೋನಾ ಬಗ್ಗೆ ವಿಚಾರಿಸ್ತಾನೆ. ಫರ್ಗಲ್ ಹೇಳೋದೇನಂದ್ರೆ ಜೆರಿನೇ ತನ್ನ ಹೆಂಡತಿಯನ್ನ ಸಾಯಿಸಿದ್ದಾನೆ, ಅದಕ್ಕೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾನೆ. ಕಾಡಲ್ಲಿ ವ್ಯಾನ್ ಒಳಗೆ ಬಚ್ಚಿಡ್ಕೊಂಡಿರ್ತಾನೆ. ಅವನು ವಾಪಸ್ ಬರ್ತಾನೆ, ಬರ್ಲಿ ಅಂತಾನೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಪೊಲೀಸ್ ಅವರು ಎಲ್ಲಾ ಕಡೆ ಫಿಯೋನಾಳನ್ನ ಹುಡುಕಿದ್ದಾರೆ, ಆದ್ರೆ ಹನಿಮೂನ್ ಸ್ವೀಟ್ ಒಂದನ್ನ ನೋಡಿಲ್ಲ. ಯಾಕಂದ್ರೆ ಗೇಟ್ ನ ಲಾಕ್ ಯಾರು ಓಪನ್ ಮಾಡಿಲ್ಲ, ಕೀ ಓನರ್ ಹತ್ರನೇ ಇರುತ್ತೆ. ಆದ್ರೂ ಓಂ ಅವಳು ಹನಿಮೂನ್ ಸ್ವೀಟ್ ಗೆ ಹೋಗ್ಬೇಕು, ಅಲ್ಲೇನಿದೆ ನೋಡ್ಬೇಕು ಅಂತ ನನಗೆ ಹೇಳ್ತಾ ಇದ್ಲು. ಒಂದ್ಸಲ ಚೆಕ್ ಮಾಡ್ಬೇಕಾಗಿತ್ತು ಅಂದಾಗ ಫರ್ಗಲ್ ನೀವು ಮುಚ್ಕೊಂಡು ಕಾರ್ ಹತ್ತಿ ಸೀದಾ ಏರ್ಪೋರ್ಟ್ ಗೆ ಹೋಗಿ, ಇಲ್ಲಾಂದ್ರೆ ನಿಮ್ಮ ಪಾಸ್ಪೋರ್ಟ್ ನ ಫೋಟೋ ಅಲ್ಲಿ ಇರೋ ನಿಮ್ಮ ಮುಖ ಮತ್ತೆ ಈ ಒರಿಜಿನಲ್ ಮುಖ ಎರಡು ಬೇರೆ ಬೇರೆ ತರ ಕಾಣಿಸುತ್ತೆ ಆಮೇಲೆ ಅಂತ ಹೇಳಿ ಕಳಿಸ್ತಾನೆ. ಇಂಡೈರೆಕ್ಟ್ ಆಗಿ ಹೊಡೆದು ಕಳಿಸ್ತೀನಿ ಅಂತ ಹೇಳ್ದ. ಒಂದು ಇಂಪಾರ್ಟೆಂಟ್ ವಿಷಯ ಫರ್ಗಲ್ ಇಂದ ಓಂಗೆ ಗೊತ್ತಾಗೋದೇನಂದ್ರೆ ಹ್ಯಾಲೋವಿನ್ ಪಾರ್ಟಿಯಲ್ಲಿ ಫಿಯೋನಾ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾಳೆ. ಇವನು ನೇಣ್ ಹಾಕೊಂಡಿದ್ದ ಹಗ್ಗವನ್ನ ಅವಳೇ ಕಟ್ ಮಾಡಿರೋದು, ಹಾಗಾಗಿ ಶಾಕ್ ಅಲ್ಲಿ ಇರ್ತಾಳೆ ಅಂತ ಫರ್ಗಲ್ ಅನ್ಕೊಂಡಿದ್ದ. ಆದ್ರೆ ಕತೆ ಬೇರೆನೇ ಇದೆ. ಓಂ ಕಾರ್ ಹತ್ತಿ ಸೀದಾ ಏರ್ಪೋರ್ಟ್ ಗೆ ಹೋಗಲ್ಲ, ಕಾಡಲ್ಲಿ ಜೆರಿಯ ವ್ಯಾನ್ ಹತ್ರ ಬರ್ತಾನೆ. ವ್ಯಾನ್ ಒಳಗೆ ಫಿಯೋನಾ ಹತ್ರ ಇದ್ದ ಐರಿಷ್ ಫೋಕ್ಲೋರ್ ಬುಕ್ ಇದೆ. ಇದೇ ಸಮಯಕ್ಕೆ ಜೆರಿ ಕೂಡ ಇಲ್ಲಿಗೆ ಬಂದ. ಇವನು ಹೇಳ್ತಾ ಇದ್ದಾನೆ ಫಿಯೋನಾ ಇವನ ಫ್ರೆಂಡ್ ಆಗಿದ್ಲಂತೆ, ಐರಿಷ್ ಫೋಕ್ಲೋರ್ ಬುಕ್ ನ ಓದೋಕೆ ಅಂತ ಅವಾಗವಾಗ ಕೊಡ್ತಿರ್ತಾಳೆ. ಫಿಯೋನಾ ಸಾವನ್ನಪ್ಪಿದ್ದಾಳೆ, ಅದಂತೂ ಫಿಕ್ಸ್. ಯಾಕಂದ್ರೆ ಇವನು ಫಿಯೋನಾಳ ಆತ್ಮವನ್ನ ನೋಡಿದ್ದಾನೆ. ಎಲ್ಲಿ ಅಂದ್ರೆ ಮಾಲ್ ಒಂದು ಕ್ಯಾಬಿನೆಟ್ ಅಲ್ಲಿ ಗೆಸ್ಟ್ ಗಳ ಮಾತ್ರೆಗಳನ್ನ ಸ್ಟೋರ್ ಮಾಡಿ ಇಟ್ಟಿರ್ತಾನೆ. ಒಂದಿನ ರಾತ್ರಿ ಜೆರಿ ತನಿಗೆ ಬೇಕಾಗಿರೋ ಮೆಡಿಸಿನ್ಸ್ ನ ಕತ್ಕೊಂಡ್ ಬರೋಕೆ ಅಂತ ಹೋಗಿದ್ದಾಗ ಹನಿಮೂನ್ ಸ್ವೀಟ್ ನ ಬೆಲ್ ಶಬ್ದ ಮಾಡೋಕೆ ಶುರು ಮಾಡಿರುತ್ತೆ. ಇದು ಹಳೆ ಕಾಲದ್ದು ಮೆಕ್ಯಾನಿಕಲ್ ಕಾಲ್ ಬೆಲ್, ಅಂದ್ರೆ ಮೇಲೆ ರೂಮ್ ಅಲ್ಲಿ ಒಂದು ದಾರ ಇರುತ್ತೆ, ಅದನ್ನ ಎಳೆದ್ರೆ ಇಲ್ಲಿ ಬೆಲ್ ಸೌಂಡ್ ಮಾಡುತ್ತೆ. ಈಗಿರೋ ತರ ಫೋನ್ ಎಲ್ಲ ಇರ್ಲಿಲ್ವಲ್ಲ, ರೂಮ್ ಇಂದನೇ ಡೈರೆಕ್ಟ್ ಆಗಿ ಫೋನ್ ಮಾಡೋಕೆ. ಹಾಗಾಗಿ ಈ ರೀತಿ ಬೆಲ್ ಸೌಂಡ್ ಮಾಡಿದಾಗ ಹೋಟೆಲ್ ಸ್ಟಾಫ್ ರೂಮ್ ಹತ್ರ ಹೋಗ್ತಾ ಇದ್ರು. ಜೆರಿ ಗಾಬರಿ ಯಾಕಾದ ಅಂದ್ರೆ ಹನಿಮೂನ್ ಸ್ವೀಟ್ ಕ್ಲೋಸ್ ಆಗಿದೆ, ಅಲ್ಲಿಂದ ಯಾರೋ ಗಂಟೆ ಅಲ್ಲಾಡ್ಸೋದಕ್ಕೆ ಹೇಗ್ ಸಾಧ್ಯ ಅಂತ ಕೆಳಗೆ ನೋಡಿದ್ರೆ ಫಿಯೋನಾಳ ಆತ್ಮ ಆ ಬೆಲ್ ಇರೋ ಕಡೆ ಬೆರಳು ಮಾಡಿ ತೋರಿಸ್ತಾ ಇರೋ ಹಾಗೆ ಜೆರಿಗೆ ಕಾಣಿಸಿರುತ್ತೆ. ಅದಕ್ಕೆ ವಾಪಸ್ ಬಂದು ಹೋಟೆಲ್ ನ ಓನರ್ ಮನೆಗೆ ಹೋಗಿ ಹನಿಮೂನ್ ಸ್ವೀಟ್ ಗೆ ಹೋಗೋ ಲಿಫ್ಟ್ ಮುಂದೆ ಹಾಕಿರೋ ಗೇಟ್ ನ ಕೀ ತೆಕ್ಕೊಂಡು ಬರ್ತಾನೆ. ಅಂದ್ರೆ ಕತ್ಕೊಂಡ್ ಬಂದಿದ್ದಾನೆ. ಜೆರಿ ಹೇಳ್ತಾನೆ ನನಗಿಂತ ಮುಂಚೆನೆ ಯಾರೋ ಕೀಯನ್ನ ಕತ್ಕೊಂಡು ಹೋಗಿ ಫಿಯೋನಾಳನ್ನ ಆ ರೂಮ್ ಗೆ ಕರ್ಕೊಂಡು ಹೋಗಿದ್ದಾರೆ, ಆಮೇಲೆ ವಾಪಸ್ ಕೀನ ಅದರ ಜಾಗದಲ್ಲೇ ಇಟ್ಟಿದ್ದಾರೆ. ಆ ರೂಮ್ ಅಲ್ಲಿ ಫಿಯೋನಾ ಸಾವನ್ನಪ್ಪಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಇವತ್ ರಾತ್ರಿನೇ ಚೆಕ್ ಮಾಡೋಕೆ ಹೊರಟಿದ್ದೀನಿ, ಹೋಟೆಲ್ ಖಾಲಿ ಆದಾಗ ಅಂತ ಹೇಳ್ತಾನೆ. ಈ ದೆವ್ವ ಭೂತ ಎಲ್ಲ ಮೊದ್ಲೇ ಓಂ ನಂಬಲ್ಲ, ಇವನ್ ಹೇಳ್ತಾ ಇರೋದಕ್ಕೆ ಅರ್ಥನೇ ಇಲ್ಲ ಅಂತ ಅನ್ಕೊಂಡಿದ್ದಾನೆ. ಅದಕ್ಕೆ ರಾತ್ರಿ ನೀನು ನನ್ ಜೊತೆ ಬಾ, ಆಗ ಅಲ್ಲಿ ಏನ್ ನೋಡ್ತೀಯೋ ಅದರಿಂದನೇ ನಿನಗೆ ನಂಬಿಕೆ ಬರುತ್ತೆ. ಓಪನ್ ಮೈಂಡ್ ಇರೋರ್ಗೆ ಮಾತ್ರ ಆತ್ಮಗಳೆಲ್ಲ ಕಾಣಿಸೋದು, ಕ್ಲೋಸ್ಡ್ ಮೈಂಡ್ ಇದ್ರೆ ಕಾಣಿಸಲ್ಲ ಅಂತಾನೆ ಜೆರಿ. ನಿಮ್ದು ಮಶ್ರೂಮ್ ಮಿಕ್ಸ್ ಆಗಿರೋ ಮೇಕೆ ಹಾಲನ್ನ ಕುಡ್ದಾಗ ಓಪನ್ ಆಯ್ತಾ ಮೈಂಡು ಅಂತ ಓಂ ಕೇಳಿದಾಗ ಮಶ್ರೂಮ್ ನಶೆಯಲ್ಲಿ ಇದ್ದೆ ಅಂದ ಮಾತ್ರಕ್ಕೆ ಆತ್ಮ ನಕಲಿ ಆಗ್ಬಿಡಲ್ಲ, ಅದು ರಿಯಲ್ಲೇ. ನಾನೇ ನನ್ನ ಹೆಂಡತಿಯನ್ನ ಸಾಯಿಸಿದ್ದು, ಯಾಕಂದ್ರೆ ಅವಳಿಗೆ ತುಂಬಾನೇ ಹುಷಾರಿರ್ಲಿಲ್ಲ, ನರಳಾಡ್ತಾ ಇದ್ಲು. ಅವಳು ನರಕ ಅನ್ಭವಿಸ್ತಾ ಇರೋದು ನೋಡೋಕಾಗ್ದೆ ನಾನೇ ಸಾಯಿಸ್ದೆ. ಒಂದಿನ ಅವಳ ಆತ್ಮ ಕೂಡ ಬಂದು ಅವಳನ್ನ ಸಾಯಿಸಿದ್ದು ಒಳ್ಳೇದೇ ಆಯ್ತು ಅಂತ ಹೇಳಿದ್ಲು ಅಂತಾನೆ ಜೆರಿ. ಓಂ ಇದನ್ನ ಕೂಡ ನಂಬಲ್ಲ. ರಾತ್ರಿ ಆಗಿದೆ, ಒಂದೊಂದೇ ಕಾರ್ಗಳು ಹೋಟೆಲ್
ಅಲ್ಲಿಂದ ಹೋಗ್ತಾ ಇದ್ದಾವೆ. ಎಷ್ಟ್ ಕಾರ್ ಇದ್ವು ಅಂತ ಮೊದ್ಲೇ ಜೆರಿ ಎಣಿಸ್ಕೊಂಡಿದ್ದ. ಹಾಗಾಗಿ ಎಲ್ಲಾ ಕಾರ್ಗಳು ಹೋದ್ಮೇಲೆ ಓಂ ಜೊತೆ ಹೋಟೆಲ್ ಒಳಗೆ ನುಗ್ತಾನೆ ಜೆರಿ. ಸೀದಾ ಹನಿಮೂನ್ಗೆ ಹೋಗೋದ್ ಬಿಟ್ಟು, ಅಂದ್ರೆ ಆ ರೂಮ್ಗೆ ಹೋಗೋದ್ ಬಿಟ್ಟು ಹೇಗಾದ್ರೂ ಆಗ್ಲಿ ಅಂತ ಕ್ರಾಸ್ ಬೋ ತಗೊಂಡ್ ಬರ್ತೀನಿ ಅಂತ ಜೆರಿ ಹೋದಾಗ ಕ್ರಾಸ್ ಬೋನ ಓನರ್ ಫರ್ಗಲ್ ಕೈಗೆ ತಗ್ಲಾಕೊಂತಾನೆ. ಎಲ್ಲರೂ ಹೋಗಿದ್ರು, ಇವನ್ ಮಾತ್ರ ಜೆರಿ ಏನಾದ್ರೂ ಕಳ್ತನ ಮಾಡೋಕೆ ಬರ್ತಾನೆ ಅಂತ ಕಾಯ್ಕೊಂಡಿದ್ದ. ಈಗ ತಗ್ಲಾಕೊಂಡಿದ್ದಾನೆ ಜೆರಿ. ಫರ್ಗಲ್ ಜೆರಿನ ಪ್ರಜ್ಞೆ ತಪ್ಪಿಸಿ ಇನ್ನ ಯಾರಾದ್ರೂ ಇದರ ಅಂತ ಕ್ರಾಸ್ ಬೋ ಹಿಡ್ಕೊಂಡು ನೋಡೋಕೆ ಬಂದಾಗ ಇಲ್ಲೇ ನಿಂತಿರೋ ಓಂ ಸೈಲೆಂಟ್ ಆಗಿ ಹಿಂದಕ್ಕೆ ಹೋಗ್ತಾನೆ, ಶಬ್ದ ಮಾಡಲ್ಲ. ಕತ್ಲಲ್ಲಿ ಫರ್ಗಲ್ಗೆ ಏನು ಕಾಣಿಸ್ಲಿಲ್ಲ. ಹೇಗಿದ್ರು ಇವನ ಕಸಿನ್ಸೇ ಪೊಲೀಸ್ ಆಗಿದ್ದಾರೆ, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಜೆರಿನ ಕರ್ಕೊಂಡು ಹೊರಡ್ತಾನೆ ತನ್ನ ವ್ಯಾನ್ ಒಳಗೆ ಹಾಕೊಂಡು. ಹೇಗೋ ಹನಿಮೂನ್ ಸ್ವೀಟ್ ನ ಕೀ ಓಂ ಹತ್ರನೇ ಇದೆ. ಮತ್ತೆ ಈಗ ಆ ರೂಮ್ ನ ಬೆಲ್ ಶಬ್ದ ಮಾಡ್ತಾ ಇದೆ. ಇವನಿಗೆ ಇದು ವಿಚಿತ್ರ ಅನಿಸ್ತು. ಆದ್ರೂ ನೋಡೋಣ ಫಿಯೋನಾ ಏನಾದ್ರೂ ಟ್ರ್ಯಾಪ್ ಆಗಿರ್ಬೋದು ಅಂತ ಲಿಫ್ಟ್ ಹತ್ರ ಬರ್ತಾನೆ. ಕೀಯಿಂದ ಗೇಟ್ ನ ಓಪನ್ ಮಾಡ್ತಿದ್ದಂಗೆ ಲಿಫ್ಟ್ ನ ಡೋರ್ ತಂತಾನೆ ಓಪನ್ ಆಯ್ತು. ಲಿಫ್ಟ್ ಒಳಗೆ ಬಂದು ಹನಿಮೂನ್ ಸ್ವೀಟ್ ಇರೋ ರೂಮ್ ಹತ್ರ ಬರ್ತಾನೆ. ಇಲ್ಲೂ ಡೋರ್ ತಂತಾನೆ ಸ್ಲೋ ಆಗಿ ಓಪನ್ ಆಯ್ತು. ಆದ್ರೂ ಓಂ ತಲೆ ಕೆಡ್ಸ್ಕೊಳಲ್ಲ. ಒಳಗೆ ಬಂದಾಗ ರೂಮ್ ಒಳಗೂ ಬೆಲ್ ಸೌಂಡ್ ಬರ್ತಾ ಇದೆ. ಎಲ್ಲಿಂದ ಬಂತು ಅಂತ ನೋಡಿದಾಗ ಹಳೆ ಗಡಿಯಾರದಿಂದ. ಮೇಲೆ ಚಿಕ್ಕ ಹುಡುಗ ಗಾಲ್ಫ್ ಕ್ಲಬ್ ತರ ಇರೋ ಒಂದು ಕಡ್ಡಿಯಿಂದ ಇಷ್ಟು ಸಮಯ ಅಂತ ಗಡಿಯಾರದಲ್ಲಿ ಆದ್ಮೇಲೆ ಬೆಲ್ ಹೊಡಿತಾ ಇದ್ದಾನೆ. ಹಾಗೆ ರೂಮ್ ನ ನೋಡ್ತಾ ಓಂ ಬಾತ್ರೂಮ್ ಗೆ ಬರ್ತಾನೆ. ಇಲ್ಲಿ ನೀರು ಕೊಳ್ತೋಗಿರೋ ಹಾಗೆ ವಾಸನೆ ಬರ್ತಾ ಇದೆ. ನಂತರ ಬೆಡ್ರೂಮ್ ಗೆ ಬಂದ. ಬೆಡ್ ಮೇಲೆ ಕುತ್ಕೊಂಡು ಕುಡಿಯೋಕೆ ಶುರು ಮಾಡಿದವನು. ಹನಿಮೂನ್ ಸ್ವೀಟ್ ಬೇರೆ ಬೆಡ್ ಮೇಲೆ ಯಾರ್ಯಾರು ಏನೇನ್ ಮಾಡಿರ್ತಾರೋ ಅಂತಾನು ಯೋಚನೆ ಮಾಡ್ದಂಗೆ ಇಲ್ಲೇ ಮಲ್ಕೊಂತಾನೆ. ಕನ್ಸಲ್ಲಿ ಚಿಕ್ಕ ಹುಡುಗ ಆಗಿರೋ ಓಂ ಜಾಕ್ ದ ಜಾಕ್ಯಾಸ್ ಟಿ ಶರ್ಟ್ ಹಾಕೊಂಡು ಜಾಕ್ ದ ಜಾಕ್ಯಾಸ್ ಟಿವಿ ಶೋನ ನೋಡ್ತಾ ಇರ್ಬೇಕಾದ್ರೆ ಇವನು ತನ್ನ ತಂದೆಯ ಸಣ್ಣ ವುಡನ್ ಬಾಕ್ಸ್ ನ ಎತ್ಕೊಂಡ್ ಬಂದು ನೋಡ್ತಾ ಇದ್ದಾನೆ. ಇದರ ಒಳಗಿರೋ ತನ್ನ ತಂದೆಯ ಗನ್ನನ್ನ ಎತ್ಕೊಂಡು ಹಿಂದೆ ಮುಂದೆ ಎಲ್ಲ ತಿರುಗಿಸಿ ನೋಡ್ತಿರ್ಬೇಕಾದ್ರೆ ಮಿಸ್ ಆಗಿ ಟ್ರಿಗರ್ ಎಳ್ದೆ ಬಿಟ್ಟ. ಬುಲೆಟ್ ಸೀದಾ ಹೋಗಿ ಈಗ ತಾನೇ ಕೆಲಸ ಮುಗಿಸ್ಕೊಂಡು ಮನೆಗೆ ಹಾಲು ಹಣ್ಣು ತಗೊಂಡ್ ಬರ್ತಿದ್ದ ಇವನ ತಾಯಿಯ ಮುಖಕ್ಕೆ ಬಿತ್ತು. ಅವರು ತಟ್ಟಾಡ್ಕೊಂಡ್ ಬಂದು ಹಿಂದೆಯಿಂದ ಇವನನ್ನ ಹಿಡ್ಕೊಂಡು ಪ್ರಾಣ ಬಿಡ್ತಾರೆ. ಅಂದ್ರೆ ಅವನು ಬಾರ್ ಹತ್ರ ಕುತ್ಕೊಂಡು ಫಿಯೋನಾಗೆ ತನ್ನ ತಾಯಿ ಹೇಗೆ ತೀರ್ ಹೋದ್ರು ಅಂತ ಹೇಳ್ಬೇಕಾದ್ರೆ ಒಬ್ಬ ಹುಡುಗ ಅವರನ್ನ ಶೂಟ್ ಮಾಡಿ ಸಾಯಿಸಿದ್ದು ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕಾಗಿತ್ತು ಅಂತ ಹೇಳದ್ನಲ್ಲ, ಆ ಹುಡುಗ ಬೇರೆ ಯಾರು ಅಲ್ಲ, ಇವನೇ ಆಗಿದ್ದ. ಅದಕ್ಕೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ಕೊಂಡವನು ತನ್ನ ರೂಮ್ಗೆ ಹೋಗಿ ನೇಣ್ ಹಾಕೊಂಡಿರ್ತಾನೆ. ಇವನ್ಗೆ ತನ್ನ ತಾಯಿಯನ್ನ ಕಳ್ಕೊಂಡು ಬದುಕೋದೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅಂತದ್ರಲ್ಲಿ ತಾಯಿಯನ್ನ ತನ್ನ ಕೈಯಾರೆ ಶೂಟ್ ಮಾಡಿ ಸಾಯಿಸಿದ್ದಾನೆ. ಗೊತ್ತಿಲ್ಲದೆ ಆಗಿರ್ಬೋದು, ಆದ್ರೆ ಗನ್ ತಗೊಂಡು ಆಟ ಆಡಿದ್ದು ಇವನ ತಪ್ಪು. ಇವನ ಕೈಗೆ ಗನ್ ಸಿಗೋ ಹಾಗೆ ಇಟ್ಟಿದ್ದು ಇವ್ರ ಅಪ್ಪನ್ ತಪ್ಪು. ಇವರಿಬ್ಬರ ತಪ್ಪಿನ ನಡುವೆ ತಾಯಿಯ ಪ್ರಾಣ ಹೋಯ್ತು. ಇವರಪ್ಪ ಕುಡಿಯೋಕೆ ಶುರು ಮಾಡಿ ಇವನಿಂದನೇ ಹೆಂಡತಿ ಸಾವನ್ನಪ್ಪಿರೋದು ಅಂತ ಓಂಗೆ ತುಂಬಾನೇ ಹೊಡೆಯೋದು ಬೈಯೋದು ಮಾಡ್ತಿರ್ತಾರೆ. ಅದಕ್ಕೆ ಅವರನ್ನ ಕಂಡ್ರೆ ಓಂಗೆ ಆಗ್ತಿರಲ್ಲ. ಓಂನ ಮನ್ಸೆ ಸರಿ ಇರಲ್ಲ, ಖಿನ್ನತೆಗೆ ಒಳಗಾಗಿರ್ತಾನೆ. ತುಂಬಾನೇ ಬೇಸತ್ತು ತಾಯಿಗೆನೆ ಈ ರೀತಿ ಮಾಡುದ್ನಲ್ಲ ಅನ್ನೋ ಯೋಚನೆಯಲ್ಲೇ ದಿನಗಳನ್ನ ಕಳೀತಾ ಇರ್ತಾನೆ. ತಾನು ಬರೆಯೋ ಕತೆಗಳಲ್ಲೂ ಇವನ ರೀತಿನೇ ಕ್ಯಾರೆಕ್ಟರ್ಸ್ ಇರುತ್ತೆ. ಇವನ ಬುಕ್ಸ್ ನ ಎಂಡಿಂಗ್ ಕೂಡ ಒಳ್ಳೆ ರೀತಿ ಇರಲ್ಲ. ಏನಾದ್ರೂ ಆಗ್ಬಾರ್ದಾಗೋ ರೀತಿನೇ ಕತೆಯನ್ನ ಎಂಡ್ ಮಾಡ್ತಿರ್ತಾನೆ. ಸೊ ಈಗ ಜಾಕ್ ದ ಜಾಕ್ಯಾಸ್ ಟಿವಿ ಶೋ ಅಲ್ಲಿ ಬರೋ ಜಾಕ್ ಭಯಾನಕವಾದ ರೂಪದಲ್ಲಿ ಬಂದು ಇವನ ಮುಂದೆ ನಿಂತಿರೋ ಹಾಗೆ ಕಾಣಿಸುತ್ತೆ. ಸರಿಯಾದ ಸಮಯಕ್ಕೆ ಮಲಗಿದ್ದ ಓಂನ ಮಾಲ್ ಬಂದು ಎಚ್ಚರಗೊಳಿಸ್ತಾ. ಮಾಲ್ ಓಂಗೆ ನೀವು ಇಲ್ಲಿಗೆ ಹೇಗ್ ಬಂದ್ರಿ, ಯಾವಾಗ ಬಂದ್ರಿ, ಕೀ ಎಲ್ಲಿಂದ ಸಿಕ್ತು, ನಮ್ಮ ಮಾವ ಫೋನ್ ಮಾಡಿ ಹನಿಮೂನ್ ಸ್ವೀಟ್ ನ ಕೀ ಇಲ್ಲ ಅಂದ್ರು, ಅದಕ್ಕೆ ಇಲ್ಲಿಗೆ ಬಂದೆ ಅಂದಾಗ ಜೆರಿ ಕೀ ಕೊಟ್ಟ. ಆ ಫರ್ಗಲ್ ಜೆರಿನ ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡು ಹೋಗಿದ್ದಾನೆ. ಅವನಿಗೆ ಫಿಯೋನಾ ಇಲ್ಲೇ ಇದ್ದಾಳೆ ಅಂತ ಅನ್ಸ್ತಿತ್ತು. ಅದಕ್ಕೆ ಚೆಕ್ ಮಾಡೋಕೆ ಬಂದೆ. ಅವಳು ನನ್ನ ಪ್ರಾಣ ಕಾಪಾಡಿದಾಳೆ, ಅವಳನ್ನ ಕಾಪಾಡೋಕೆ ನಾನು ಪ್ರಯತ್ನ ಪಡಬಾರ್ದ ಅಂತ ಓಂ ಕೇಳಿದಾಗ ಪ್ರಯತ್ನ ಪಟ್ರಲ್ಲ, ನೋಡಿ ಇಲ್ಲಿ ಯಾರು ಇಲ್ಲ, ಫಿಯೋನಾನು ಇಲ್ಲ. ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ಓನರ್ ಬೇಜಾರ್ ಮಾಡ್ಕೊಂತಾರೆ, ನಡೀರಿ ಮೊದ್ಲು ಅಂತ ಕರ್ಕೊಂಡು ಹೊರಟಾಗ ತುಂಬಾನೇ ವರ್ಷಗಳ ಹಿಂದೆ ಈ ರೂಮ್ ಅಲ್ಲಿ ಮದುವೆ ಆಗಿ ಇಲ್ಲಿಗೆ ಬಂದಿದ್ದ ಒಬ್ಳು ಹುಡುಗಿ ಲಾಕ್ ಆಗಿದ್ಲು. ಏನೇ ಮಾಡಿದ್ರು ಡೋರ್ ತೆಗಿಯೋಕ್ ಆಗ್ತಿರ್ಲಿಲ್ಲ ಅನ್ನೋ ವಿಷಯ ಮಾಲ್ ಇವನಿಗೆ ಹೇಳ್ತಾನೆ. ನೀವು ಹೇಗೋ ಪುಣ್ಯಕ್ಕೆ ಲಾಕ್ ಆಗಿಲ್ಲ, ಆ ಹುಡುಗಿ ಇದ್ದಾಗ ಒಳಗಿಂದ ಡೋರ್ ಲಾಕ್ ಆಗಿತ್ತು ಅಂತ. ಓಂ ಹೊರಡ್ಬೇಕಾದ್ರೆ ಇಲ್ಲೇ ಡಮ್ ವೇಟರ್ ಶಾಫ್ಟ್ ಇರೋದನ್ನ ನೋಡ್ತಾನೆ. ಎಲಿವೇಟರ್ ಶಾಫ್ಟ್ ಇರುತ್ತಲ್ಲ ಅದೇ ರೀತಿ. ಅಂದ್ರೆ ಮನುಷ್ಯರನ್ನ ಬಿಟ್ಟು ಬೇರೆ ಸಣ್ಣ ಪುಟ್ಟ ವಸ್ತುಗಳು, ಊಟ ತಿಂಡಿ ಎಲ್ಲ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಕಳ್ಸೋಕೆ ಯೂಸ್ ಮಾಡೋ ಲಿಫ್ಟ್ ಇದ್ದಂಗೆ ಈ ಡಮ್ ವೇಟರ್. ಕೆಳಗೆ ಏನಿದೆ ಅಂತ ಓಂ ಕೇಳಿದಾಗ ಏನು ಇಲ್ಲ, ಹಳೆ ಬೇಸ್ಮೆಂಟ್ ಇತ್ತು, ಅದರ ಮೇಲೆನೆ ಈ ಹೋಟೆಲ್ ಕಟ್ಟಿರೋದು, ನೀವು ಮೊದ್ಲು ನಡೀರಿ ಅಂತ ಒಂದೇ ಸಮ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಮಾಲ್. ಓಂ ಡಮ್ ವೇಟರ್ ಮೇಲೆ ಬರ್ಲಿ ಅಂತ ಬಟನ್ ಪ್ರೆಸ್ ಮಾಡೋಕೆ ಹೋದಾಗ ಮಾಲ್ ಬಿಡ್ತಿಲ್ಲ. ಆದ್ರೂ ಓಂ ಬಟನ್ ನ ಪ್ರೆಸ್ ಮಾಡ್ತಿದ್ದಂಗೆ ಡಮ್ ವೇಟರ್ ಮೇಲೆ ಬರ್ತಾ ಇದೆ. ಈಗ್ಲೇ ಇಲ್ಲಿಂದ ನೀವು ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ ನ ಕರಿತೀನಿ ಅಂತ ಮಾಲ್ ಕಿರ್ಚಾಡ್ಬೇಕಾದ್ರೆ ಡಮ್ ವೇಟರ್ ಮೇಲೆ ಬಂತು. ಇದರಲ್ಲಿ ಫಿಯೋನಾಳ ಡೆಡ್ ಬಾಡಿ ಇದೆ. ಮೊಲದ ರೀತಿ ಕಾಸ್ಟ್ಯೂಮ್ ಹಾಕಿದಳೆ, ಹ್ಯಾಲೋವಿನ್ ಪಾರ್ಟಿ ಇತ್ತಲ್ಲ ಹಾಗಾಗಿ. ಇಲ್ಲಿ ಫಿಯೋನಾಳ ಡೆಡ್ ಬಾಡಿ ಇದೆ ಅಂತ ಮಾಲ್ಗೆ ಗೊತ್ತಿತ್ತು. ಅದಕ್ಕೆ ಗಾಬರಿಯಾಗಿ ರೂಮ್ ನ ಹೊರಗಿಂದ ಲಾಕ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾನೆ. ಓಂ ಕಿಟಕಿಯಿಂದ ನೋಡಿದಾಗ ಕಾರಲ್ಲಿ ಇಲ್ಲಿಂದ ಎಸ್ಕೇಪ್ ಆಗ್ತಿದ್ದಾನೆ ಮಾಲ್. ಸೊ ಈಗ ಸಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ಹ್ಯಾಲೋವಿನ್ ಪಾರ್ಟಿ ರಾತ್ರಿ ಏನಾಗಿತ್ತು ಅಂತ ನೋಡ್ತೀವಿ. ಫಿಯೋನಾ ಓಂನ ಕಾಪಾಡಿದ್ರು. ಓಂಗೆ ಪ್ರಜ್ಞೆ ಬಂದಿರಲ್ಲ, ಹಾಗಾಗಿ ಫಿಯೋನಾ ಟೆನ್ಷನ್ ಅಲ್ಲೇ ಇರ್ತಾಳೆ. ಇವಳ ಹತ್ರನೇ ಓಂನ ಆಡಿಯೋ ರೆಕಾರ್ಡರ್ ಇದೆ. ಪಕ್ಕದಲ್ಲೇ ಇರೋ ಮಾಲ್ ಇವಳಿಗೆ ಟೀ ಕೊಟ್ಟು ಕುಡಿಯೋಕೆ ಹೇಳಿ ಹೋಗ್ತಾನೆ. ವೀಲ್
ವೀಲ್ ಚೇರ್ ತಗೊಂಡ್ ಬರೋಕೆ. ಯಾಕಂದ್ರೆ ಟೀ ಅಲ್ಲಿ ಏನೋ ಮಿಕ್ಸ್ ಮಾಡಿದ್ದ ಫಿಯೋನಾ ಪ್ರಜ್ಞೆ ತಪ್ತಾಳೆ. ವೀಲ್ ಚೇರ್ ಮೇಲೆ ಅವಳನ್ನ ಕೂರಿಸ್ಕೊಂಡು ಸೀದಾ ಹನಿಮೂನ್ ಸ್ವೀಟ್ ಗೆ ಕರ್ಕೊಂಡ್ ಬಂದಿರ್ತಾನೆ. ಆಮೇಲೆ ಸ್ವಲ್ಪನೇ ಪ್ರಜ್ಞೆ ಬರ್ತಾ ಇರೋ ಫಿಯೋನಾ ಮಾತಾಡ್ತಿದ್ರು. ಇವಳ ಮಾತನ್ನ ಕೇಳದೆ ಡಮ್ ವೇಟರ್ ಅಲ್ಲಿ ಕೂರಿಸಿ ಕೆಳಗೆ ಕಳಿಸ್ತಾನೆ. ಡಮ್ ವೇಟರ್ ಮೇಲೆ ಕೆಳಗೆ ಹೋಗೋಕೆ ಇರೋದು ಒಂದೇ ಬಟನ್. ಆ ಬಟನ್ ರೂಮ್ ಅಲ್ಲೇ ಇದೆ. ಕೆಳಗೆ ಬೇಸ್ಮೆಂಟ್ ಅಲ್ಲಿ ಯಾವುದೇ ಬಟನ್ ಇಲ್ಲ. ಸೊ ಈಗ ಪ್ರೆಸೆಂಟ್ ಗೆ ಬರ್ತೀವಿ. ಫಿಯೋನಾಳ ಡೆಡ್ ಬಾಡಿ ಹತ್ರ ಓಮ್ಗೆ ತನ್ನ ಆಡಿಯೋ ರೆಕಾರ್ಡರ್ ಸಿಗುತ್ತೆ. ಇದನ್ನ ಪ್ಲೇ ಮಾಡ್ತಾನೆ. ಫಿಯೋನಾ ಕೆಳಗೆ ಬೇಸ್ಮೆಂಟ್ ಅಲ್ಲಿ ಇದ್ದಾಗ ಬದುಕಿದ್ದಾಗ ಆಡಿಯೋ ರೆಕಾರ್ಡ್ ಮಾಡಿದಳೆ. ಏನಂದ್ರೆ ಫಿಯೋನಾ ಪ್ರೆಗ್ನೆಂಟ್ ಇದ್ಲು. ತಂದೆ ಬೇರೆ ಯಾರು ಅಲ್ಲ, ಮಾಲ್. ಮಗು ಇರ್ಲಿ ಅಂತ ಫಿಯೋನಾ ಅಂದ್ರೆ ಮಾಲ್ ಬೇಡ ಅಂತಿರ್ತಾನೆ. ಯಾಕಂದ್ರೆ ತನ್ನ ಮಾವ ಅಂದ್ರೆ ಹೋಟೆಲ್ ನ ಓನರ್ ಗೆ ಮತ್ತೆ ಮಾಲ್ ನ ಹೆಂಡತಿಗೆ ಗೊತ್ತಾದ್ರೆ ಇವನ ಕತೆ ಮುಗೀತು ಅಂತಾನೆ ಅರ್ಥ. ಮಾಲ್ಗೆ ಇಬ್ಬರು ಹೆಂಡತಿಯರ ಮುದ್ದಿನ ಗಂಡ ಆಗೋಕೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಮಗು ಬೇಡ ಅಂದಿರ್ತಾನೆ. ಆಲ್ರೆಡಿ ಮಾಲ್ಗೂ ಒಬ್ಬ ಮಗ ಇರೋದು ನಮ್ಗೆ ಗೊತ್ತೇ ಇದೆ. ಅದೇ ಓಮ್ಗೆ ಹೇಳಿದ್ನಲ್ಲ, ನನ್ ಮಗ ನಿಮ್ಮ ಫ್ಯಾನ್ ಆಗಿದ್ದಾನೆ ಅಂತ. ಯಾವಾಗ ಫಿಯೋನಾ ನಾನೇ ಓನರ್ಗೆ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳ್ತೀನಿ ಅಂದ್ಲು, ಆಗ ಮಾಲ್ ತನ್ನ ತಲೆ ಓಡಿಸಿ ಇವಳನ್ನ ಪ್ರಜ್ಞೆ ತಪ್ಪಿಸಿ ಹನಿಮೂನ್ ಸ್ವೀಟ್ ಗೆ ಕರ್ಕೊಂಡ್ ಬಂದು ಡಮ್ ವೇಟರ್ ಅಲ್ಲಿ ಕೂರಿಸಿ ಬೇಸ್ಮೆಂಟ್ ಗೆ ಕಳ್ಸಿರ್ತಾನೆ. ಅಲ್ಲಿ ಏನಾಗಿ ಸತ್ರು ಯಾರಿಗೂ ಗೊತ್ತಾಗಲ್ಲ ಅಂತ. ಇದನ್ನೆಲ್ಲ ಆಡಿಯೋ ರೆಕಾರ್ಡರ್ ಅಲ್ಲಿ ಕೇಳಿ ಶಾಕ್ ಆಗಿರೋ ಓಂ ಎಲ್ಲಿ ತಾನ್ ಸತ್ರು ಯಾರಿಗೂ ಗೊತ್ತಾಗಲ್ವೋ ಅಂತ ಟೆನ್ಷನ್ಗೆ ಈ ಜಾಗದಿಂದ ಹೊರಗೆ ಹೋಗೋ ದಾರಿಯನ್ನ ಹುಡ್ಕಾಡ್ಬೇಕಾದ್ರೆ ಒಂದು ಟೇಬಲ್ ನ ಕೆಳಗೆ ಸಣ್ಣ ಡೋರ್ ಇರೋದು ಕಾಣಿಸ್ತು. ಇಲ್ಲಿಂದ ಹೊರಗೆ ಹೋಗೋಕೆ ನೋಡ್ತಾನೆ. ಆದ್ರೆ ಡೋರ್ ಹೊರಗಿಂದ ಲಾಕ್ ಆಗಿದೆ. ಅದಕ್ಕೆ ಡೋರ್ ನ ಸ್ಕ್ರೂಗಳನ್ನ ಬಿಚ್ಚೋಕೆ ಒಂದು ಚಾಕು ಎತ್ಕೊಂಡ್ ಬಂದು ಟ್ರೈ ಮಾಡ್ಬೇಕಾದ್ರೆ ಮತ್ತೆ ಇವ್ರ ಅಮ್ಮ ಅಳುತ್ತಿರೋ ಶಬ್ದ ಕೇಳಿಸ್ತಾ ಇದೆ. ಶಬ್ದ ಏನು? ಅವರೇ ಬಂದು ಇವನು ಸ್ಕ್ರೂ ಕರೆಕ್ಟ್ ಆಗಿ ಬಿಚ್ತಾ ಇದ್ದಾನ ಅಂತ ನೋಡ್ತಾ ಇದ್ದಾರೆ ಹಿಂದೆಯಿಂದ. ಕೊನೆಗೂ ಒಂದು ಸ್ಕ್ರೂನ ಬಿಚ್ಚದ. ಆದ್ರೆ ಬೇರೆ ಸ್ಕ್ರೂ ಬೇರೆ ತರ ಇದೆ. ಚಾಕುಯಿಂದ ಬಿಚ್ಚೋಕೆ ಆಗಲ್ಲ. ಇದಕ್ಕೆ ಅಂತಾನೆ ಮಾಡಿರೋ ಸ್ಕ್ರೂ ಡ್ರೈವರ್ ಬೇಕು. ಹಾಗಾಗಿ ಈ ಪ್ಲಾನ್ ಫ್ಲಾಪ್ ಆಯ್ತು. ಏನಪ್ಪ ಮಾಡೋದು ಅಂತ ಎದ್ ಬಂದು ನೋಡಿದ್ರೆ ಡಮ್ ವೇಟರ್ ಅಲ್ಲಿ ಫಿಯೋನಾಳ ಬಾಡಿನೇ ಕಾಣಿಸ್ತಾ ಇಲ್ಲ. ಎಲ್ಲೋಯ್ತಪ್ಪ ಬಾಡಿ ಅಂತ ಇವನು ಹುಡ್ಕಾಡ್ಬೇಕಾದ್ರೆ ಹಿಂದೆನೆ ಇವ್ರ ಅಮ್ಮ ಇವನನ್ನ ಗುರಾಯಿಸ್ಕೊಂಡ್ ಬರ್ತಾ ಇದ್ದಾರೆ. ಹಿಂದಿರುಗಿ ನೋಡಿದಾಗ ಯಾರು ಇಲ್ಲ. ಇವ್ರ ಅಮ್ಮ ಇವನಿಗೆ ತೊಂದರೆ ಕೊಡ್ತಾ ಇಲ್ಲ ಸ್ನೇಹಿತರೆ. ಇವನ ಹಿಂದೆ ಬರ್ತಾ ಇದ್ದಾರೆ ಅಷ್ಟೇ. ಯಾಕೆ ಅಂತ ಮುಂದೆ ನೋಡೋಣ. ಈಗ ರೂಮ್ ನ ಲೈಟ್ ಗಳೆಲ್ಲ ಒಂದೊಂದಾಗೆ ಆಫ್ ಆಗ್ತಾ ಇದಾವೆ. ಇವನ ಕೈಯಲ್ಲಿ ಇರೋ ಲ್ಯಾಂಟರ್ನ್ ಒಂದನ್ನ ಬಿಟ್ಟು ಎಲ್ಲ ಆಫ್ ಆಯ್ತು. ನಂತರ ಟಿವಿ ಆನ್ ಆಗುತ್ತೆ. ಓಂ ಹತ್ರ ಬಂದು ಇದ್ ಹೇಗಪ್ಪ ಸಾಧ್ಯ ಅಂತ ನೋಡ್ಬೇಕಾದ್ರೆ ಆಫ್ ಆಯ್ತು. ಟಿವಿಯ ರಿಫ್ಲೆಕ್ಷನ್ ಅಲ್ಲಿ ಓಂ ನ ಹಿಂದೆ ಡೋರ್ ಹತ್ರ ಫಿಯೋನಾಳ ಬಾಡಿ ನಿಂತಿರೋ ಹಾಗೆ ಕಾಣ್ತಾ ಇದೆ, ರ್ಯಾಬಿಟ್ ನ ವೇಷದಲ್ಲಿ. ಹಿಂದಿರುಗಿ ನೋಡಿದ್ರೆ ಡೋರ್ ಹತ್ರ ಯಾರು ಇಲ್ಲ. ಮತ್ತೆ ಟಿವಿಯಲ್ಲಿ ರಿಫ್ಲೆಕ್ಷನ್ ನೋಡ್ಬೇಕಾದ್ರೆ ಟಿವಿ ಸಡನ್ ಆಗಿ ಆನ್ ಆಗಿ ಜಾಕ್ ಬರ್ತಾನೆ. ಜಾಕ್ ನ ಮುಖ ನೋಡಿದ್ರೆ ಯಾವ ಆಂಗಲ್ ಇಂದನು ಇದು ಮಕ್ಕಳ ಟಿವಿ ಶೋ ತರ ಕಾಣ್ತಿಲ್ಲ, ದೊಡ್ಡ ಮಕ್ಕಳು ಟಿವಿ ಶೋ ತರ ಇದೆ. ಜಾಕ್ ದ ಜಾಕ್ಯಾಸ್ ಟಿವಿ ಶೋ ಸ್ನೇಹಿತರೆ ಇದು. ಜಾಕ್ ತನ್ನ ಹೆಸರಲ್ಲಿ ಬಂದಿರೋ ಲೆಟರ್ ನ ಮಕ್ಕಳ ಮುಂದೆ ಓದ್ತಾ ಇದ್ದಾನೆ. ಈ ಲೆಟರ್ ನ ಬರ್ದಿರೋದು ಬೇರೆ ಯಾರು ಅಲ್ಲ, 10 ವರ್ಷದ ಹುಡುಗ ಆಗಿರೋ ಓಂ. ಓಂ ನ ಮುಖ ನೋಡಿದ್ರೆ ಈ ಲೆಟರ್ ನ ನಾನ್ ಯಾವಾಗ ಬರ್ದೆ ಅಂತ ಅನ್ಕೊಂತಿರೋ ಹಾಗಿದೆ. ಇಲ್ಲ ಚಿಕ್ಕವನಿದ್ದಾಗ ಇವನಿಗೆ ಜಾಕ್ ದ ಜಾಕ್ಯಾಸ್ ಟಿವಿ ಶೋ ತುಂಬಾನೇ ಇಷ್ಟ ಆಗ್ತಿತ್ತಲ್ಲ, ಅದಕ್ಕೆ ಲೆಟರ್ ನಿಜವಾಗ್ಲೂ ಬರ್ದಿದ್ನೇನೋ. ಲೆಟರ್ ಅಲ್ಲಿ ಓಂ ತನ್ನ ತಾಯಿಗೆ ಶೂಟ್ ಮಾಡಿರೋ ವಿಷಯ ಬರ್ದಿದ್ದಾನೆ. ನಮ್ಮ ಅಪ್ಪಂಗೆ ನನ್ ಕಂಡ್ರೇನೆ ಆಗಲ್ಲ, ನಾನ್ ಯಾವಾಗ್ಲೂ ಹೆದರ್ಕೊಂಡೇ ಇರ್ತೀನಿ, ಏನ್ ಮಾಡೋದು ನೀವೇ ಹೇಳಿ ಅಂತ ಬರ್ದಿದ್ದಾನೆ. ಇದನ್ನ ಓದಿ ಜಾಕ್ ಏನು ಮಾಡ್ಬೇಡ, ಅನ್ಭವಿಸ್ಬೇಕು. ನಿಮ್ಮಪ್ಪ ಗನ್ನ ತರ ಹೋಗ್ಬೇಡ ಅಂದ್ರು ತಗೊಂಡು ಶೂಟ್ ಮಾಡಿದ್ಯಾ. ನಿನಗೆ ಯಾರು ಸಹಾಯ ಮಾಡಲ್ಲ, ಭಯ ಆಗ್ತಿದ್ರೆ ಭಯ ಆಗ್ಬೇಕು. ಮಾಡಿರೋ ಕೆಲ್ಸಕ್ಕೆ ಇನ್ನೇನಾಗುತ್ತೆ ಅಂತ ಜಾಕ್ ಹೇಳ್ಬೇಕಾದ್ರೆ ಟಿವಿ ಆಫ್ ಆಗುತ್ತೆ. ಟೆನ್ಷನ್ ಅಲ್ಲಿ ಓಂ ಕುಡಿತಾ ಕೂತಿದ್ದಾಗ ಇವನ ಮುಂದೆ ಇರೋ ಹವರ್ ಗ್ಲಾಸ್ ಅಲ್ಲಿ ಅಂದ್ರೆ ಅದೇ ಮೇಲಿಂದ ಕೆಳಗೆ ಮರಳು ಉದುರುತ್ತೆ. ಈ ರೀತಿ ಟೈಮ್ ಎಷ್ಟಾಗಿದೆ ಅಂತ ಮೆಜರ್ ಮಾಡ್ತಾರಲ್ಲ ಅದು ಹವರ್ ಗ್ಲಾಸ್. ಇದರ ಒಳಗಿರೋ ಮರಳಿನ ಮೇಲೆ ಇವನ ಕಥೆಯಲ್ಲಿ ಬರೋ ಕಾಂಕ್ವಿಸ್ಟೆಡಾರ್ ಮತ್ತೆ ಆ ಹುಡುಗ ನಿಂತಿದ್ದಾರೆ. ಹುಡುಗ ತನ್ನ ಲೆಫ್ಟ್ ಸೈಡ್ ಗೆ ಕೈ ಮಾಡಿ ತೋರಿಸ್ತಾ ಇದ್ದಾನೆ. ಏನಿದೆ ಅಲ್ಲಿ ಅಂತ ನೋಡಿದ್ರೆ ಈ ಬಿಲ್ಡಿಂಗ್ ನ ಬ್ಲೂ ಪ್ರಿಂಟ್ ಇದೆ. ಬೆಂಕಿ ಅವಘಡ ಆದಾಗ ಬಿಲ್ಡಿಂಗ್ ಇಂದ ಎಸ್ಕೇಪ್ ಆಗೋ ದಾರಿ ಇದರಲ್ಲಿ ಇದೆ. ಹಾಗಾಗಿ ಇದನ್ನ ಓಂ ನೋಡಿದಾಗ ಕೆಳಗೆ ಬೇಸ್ಮೆಂಟ್ ಇಂದ ಹೊರಗೆ ಹೋಗೋ ದಾರಿ ಇದೆ ಅಂತ ಗೊತ್ತಾಯ್ತು. ಇವನು ಡಮ್ ವೇಟರ್ ಗೆ ಹತ್ತಿ ಕೆಳಗೆ ಹೋಗೋಷ್ಟ್ರಲ್ಲೇ ಇವನ ಆಡಿಯೋ ರೆಕಾರ್ಡರ್ ತಂತಾನೆ ಪ್ಲೇ ಆಗುತ್ತೆ. ಅದು ಸಿಚುವೇಶನ್ ಗೆ ತಕ್ಕ ಹಾಗೆ ಪ್ಲೇ ಆಗ್ತಾ ಇದೆ. ಫಿಯೋನಾ ಡಮ್ ವೇಟರ್ ನ ಬಟನ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಅಂದ್ರೆ ಕೆಳಗೆ ಬೇಸ್ಮೆಂಟ್ ಅಲ್ಲಿ ಡಮ್ ವೇಟರ್ ನ ಆಪರೇಟ್ ಮಾಡೋಕೆ ಬಟನ್ ಇದೆ, ವರ್ಕ್ ಆಗ್ತಿಲ್ಲ ಅಷ್ಟೇ. ಮೇಲೆ ರೂಮ್ ಅಲ್ಲಿ ಇರೋ ಬಟನ್ ಒಂದೇ ವರ್ಕ್ ಆಗ್ತಿರೋದು. ಹೇಗೋ ಓಂ ತಲೆ ಉಪಯೋಗಿಸಿ ಹಳೆ ಗಡಿಯಾರದ ಮೇಲೆ ಒಬ್ಬ ಹುಡುಗ ಬೆಲ್ ಹೊಡಿತಾ ಇರೋ ಹಾಗೆ ಗೊಂಬೆ ಇದೆಯಲ್ಲ, ಆ ಗಡಿಯಾರ ಎತ್ಕೊಂಡ್ ಬಂದು ಡಮ್ ವೇಟರ್ ನ ಬಟನ್ ಹತ್ರ ಇಡ್ತಾನೆ. ಮತ್ತೆ ಗಡಿಯಾರದಲ್ಲಿ ಇರೋ ಬೆಲ್ ತೆಗಿತಾನೆ. ಹೇಗೆ ಅಂದ್ರೆ ಹುಡುಗ ಕಡ್ಡಿಯಿಂದ ಬೆಲ್ ಅಲ್ಲ ಬಟನ್ ಗೆ ಹೊಡಿಬೇಕು ಆ ರೀತಿ. ಮೊದಲು ಗಡಿಯಾರದಲ್ಲಿ ಟೈಮರ್ ಸೆಟ್ ಮಾಡಿ ಚೆಕ್ ಮಾಡ್ತಾನೆ. ಹುಡುಗ ಕರೆಕ್ಟ್ ಆಗಿ ಬಟನ್ ನ ಹೊಡಿತಾ ಇದ್ದಾನೆ. ಅದಕ್ಕೆ ಗಡಿಯಾರದಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸೆಟ್ ಮಾಡಿ ವಾಚ್ ಅಲ್ಲೂ ಅಷ್ಟೇ ಟೈಮ್ ಸೆಟ್ ಮಾಡ್ಕೊಂತಾನೆ. ಹುಡುಗ ಬಟನ್ ಗೆ ಕಡ್ಡಿಯಿಂದ ಹೊಡೆಯೋಷ್ಟ್ರಲ್ಲಿ ವಾಪಸ್ ಡಮ್ ವೇಟರ್ ಗೆ ಬರ್ಬೇಕಲ್ಲ. ಅಕಸ್ಮಾತ್ ಬೇಸ್ಮೆಂಟ್ ಇಂದ ಹೊರಗೆ ಹೋಗೋಕೆ ದಾರಿ ಇಲ್ಲ ಅಂದ್ರೆ ಡಮ್ ವೇಟರ್ ಗೂ ಟೈಮ್ ಗೆ ಸರಿಯಾಗಿ ಬರೋಕಾಗ್ಲಿಲ್ಲ ಅಂದ್ರೆ ಬೇಸ್ಮೆಂಟ್ ಅಲ್ಲೇ ತಗ್ಲಾಕೊಂತಾನೆ
ಮಾಡ್ತಾನೆ ಆಮೇಲೆ. ಸೊ ಈಗ ಡಂಬ್ ವೇಟರ್ ನ ಮೇಲೆ ತರೋಕೆ ಬಟನ್ ಒತ್ತುದಾಗ ಈ ಬರೀ ಡಂಬ್ ವೇಟರ್ ಒಳಗೆ ಫಿಯೋನಾಳ ಬಾಡಿ ಇದೆ. ಇದೇನಪ್ಪ ವಿಚಿತ್ರ ಅಂತಾನೆ ಇವನ್ಗೆ ಗೊತ್ತಾಗ್ತಿಲ್ಲ. ಬಾಡಿನ ಚೇರ್ ಮೇಲೆ ಕೂರಿಸಿ ಇವನು ಡಂಬ್ ವೇಟರ್ ಒಳಗೆ ಕುತ್ಕೊಂಡು ಬೇಸ್ಮೆಂಟ್ ಗೆ ಬರ್ತಾನೆ. ಇಲ್ಲಿರೋ ಬಟನ್ ಯಾಕೆ ವರ್ಕ್ ಆಗ್ತಿಲ್ಲ ಅಂದ್ರೆ ವೈರ್ ಕಟ್ ಆಗಿದೆ ಅದಕ್ಕೆ. ಹೇಗೋ ಇಲ್ಲಿ ಲೈಟ್ ಗಳಿದಾವೆ, ಕೆಲವೊಂದು ಲೈಟ್ ಗಳು ಆನ್ ಆಗ್ತಿದಾವೆ. ಹಾಗೆ ಮುಂದೆ ನಡ್ಕೊಂಡ್ ಬಂದಾಗ ಏನೇನೋ ವಸ್ತುಗಳು ನೇತಾಡ್ತಿದಾವೆ. ಲೈಟರ್ ಇದೆ, ಒಂದು ಸಣ್ಣ ಗೊಂಬೆ ಇದೆ, ಈ ರೀತಿ ತುಂಬಾನೇ ವಸ್ತುಗಳಿದೆ. ಈ ಗೊಂಬೆನ ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ನಿಮ್ಗೆ ಅನ್ಸ್ತಿರ್ಬೋದು ಸ್ನೇಹಿತರೆ. ಓಮ್ ಈ ಹೋಟೆಲ್ಗೆ ಬಂದಾಗ ಓನರ್ ಇಬ್ರು ಮಕ್ಕಳಿಗೆ ಕಾಡಿನ 3D ಮಾಡೆಲ್ ನ ತೋರಿಸ್ತಾ ಮಾಟಗಾತಿಯ ಕತೆ ಹೇಳ್ತಿದ್ರಲ್ಲ, ಆ ಮಾಡೆಲ್ ಅಲ್ಲಿ ಇದ್ದ ಒಂದು ಗೊಂಬೆನೇ ಇದು. ಈ ಗೊಂಬೆಯನ್ನ ಹ್ಯಾಲೋವಿನ್ ಪಾರ್ಟಿ ರಾತ್ರಿ ಫಿಯೋನಾ ಪ್ರಜ್ಞೆ ತಪ್ಪೋಕ್ಕೂ ಮುಂಚೆ ತನ್ನ ಕೈಯಲ್ಲಿ ಇಟ್ಕೊಂಡಿದ್ಲು. ಅದು ಇಲ್ಲಿಗೆ ಹೇಗ್ ಬಂತು ಅಂದ್ರೆ ಓನರ್ ಕಥೆಯಲ್ಲಿ ಹೇಳಿದ್ರಲ್ಲ, ಮಾಟಗಾತಿ ಕಾಡಿನಲ್ಲಿ ಕಲ್ಲಿನ ಗುಡಿಸಲಿನಲ್ಲಿ ವಾಸವಾಗಿದ್ಲು. ಕಾಡಲ್ಲಿ ದಾರಿ ತಪ್ಪಿದ ಜನರ ಕೈಗೆ ಚೈನ್ ಹಾಕಿ ನರಕ ದರ್ಶನಕ್ಕೆ ಕರ್ಕೊಂಡು ಹೋಗ್ತಿದ್ಲು. ಅಷ್ಟೇ ಅಲ್ಲ, ಅವರ ಹತ್ರ ಇದ್ದ ಬೆಲೆ ಬಾಳೋ ವಸ್ತುಗಳನ್ನ ಕೂಡ ತನ್ನ ಬಳಿ ಇಟ್ಕೊಂತಿದ್ಲು ಅಂತ ಎಲ್ಲ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ನೇತಾಕಿರೋ ಲೈಟರ್ ಕೂಡ ಆಲ್ಬಿದ್ದು. ಲಿಫ್ಟ್ ಒಳಗೆ ಯಾರಿದ್ದಾರೆ ಅಂತ ಲೈಟರ್ ಹಚ್ಕೊಂಡು ನೋಡ್ತಿರ್ಬೇಕಾದ್ರೆ ಮಾಟಗಾತಿಯನ್ನ ನೋಡಿ ಹೆದರ್ಕೊಂಡು ಲೈಟರ್ ನ ಅಲ್ಲೇ ಬೀಳಿಸ್ಕೊಂಡಿದ್ದ. ಆ ಲೈಟರ್ ಕೂಡ ಇಲ್ಲಿದೆ. ಬೇಸ್ಮೆಂಟ್ ನ ಗೋಡೆ ಎಲ್ಲ ಕಲ್ಲಿನಿಂದಾನೆ ಮಾಡಿರೋದು. ಈ ಜಾಗದಲ್ಲಿ ಮಾಟಗಾತಿ ಇದ್ದಾಳೆ ಅಂತ ಹನಿಮೂನ್ ಸ್ವೀಟ್ ನ ಕ್ಲೋಸ್ ಮಾಡಿದ್ದಾರೆ. ಆಲ್ಬಿಗೆ ಮಾಟಗಾತಿ ಕಾಣಿಸ್ಕೊಂಡಿದ್ಲು ಕೂಡ. ಈಗ ಬೆಲೆ ಬಾಳೋ ವಸ್ತು ಅಲ್ಲ ಅಂದ್ರೂ ಫಿಯೋನಾ ಹತ್ರ ಇದ್ದ ವಸ್ತುವನ್ನ ಇಲ್ಲಿ ಮಾಟಗಾತಿನೇ ನೇತ್ ಹಾಕಿದ್ದಾಳೆ. ಈ ಜಾಗದಲ್ಲಿ ಮಾಟಗಾತಿ ಇರೋದಂತೂ ನಿಜ ಅಂದಂಗಾಯ್ತು. ಓಮ್ ಫೈರ್ ಎಕ್ಸಿಟ್ ನ ಹುಡ್ಕೊಂಡ್ ಬರ್ತಾನೆ. ಆದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಎಲ್ಲಿಂದ ದಾರಿ ಇದೆ ಅಂತ ಇತ್ತು, ಆ ಜಾಗದಲ್ಲಿ ಗೋಡೆ ಇದೆ. ಏನಪ್ಪ ಮಾಡೋದು ಅಂತ ಇಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಗ ಮತ್ತೆ ಅವನ ಆಡಿಯೋ ರೆಕಾರ್ಡರ್ ಪ್ಲೇ ಆಗುತ್ತೆ. ಫಿಯೋನಾ ಬೇಸ್ಮೆಂಟ್ ಅಲ್ಲಿ ಯಾರೋ ಇದ್ದಾರೆ, ವಿಚಿತ್ರವಾದ ಶಬ್ದ ಕೇಳಿಸ್ತಾ ಇದೆ ಅಂತ ಕಿರ್ಚಾಡ್ತಿರೋದ್ರ ಜೊತೆಗೆ ತುಂಬಾನೇ ಅಳ್ತಾ ಇದ್ದಾಳೆ. ಅಂದ್ರೆ ಮಾಟಗಾತಿಯನ್ನ ಫಿಯೋನಾ ಕೂಡ ನೋಡಿದಳೆ. ಅವಳೇ ಫಿಯೋನಾಳನ್ನ ಸಾಯಿಸಿರೋದು. ಓಮ್ ತನ್ನ ಮುಂದೆ ಒಂದು ಗೋಡೆ ಹತ್ರ ಚಾಕ್ ಬಿದ್ದಿರೋದನ್ನ ನೋಡಿ ಅದನ್ನ ಎತ್ಕೊಳ್ಳೋಕೆ ಬಂದಾಗ ಗೋಡೆ ಮೇಲೆ ಚಾಕಿಂದ ಡೋರ್ ನ ಡ್ರಾ ಮಾಡಿದ್ದಾರೆ. ಹಳೆ ಕಾಲದ ಭಾಷೆಯಲ್ಲಿ ಏನೇನೋ ಬರ್ದಿದೆ, ಸಿಂಬಲ್ಸ್ ಎಲ್ಲ ಇದೆ. ಈ ಡೋರ್ ಮತ್ತೆ ಚಾಕ್ ನ ನೋಡಿ ಫಿಯೋನಾ ತೋರಿಸಿದ್ದ ಐರಿಷ್ ಫೋಕ್ಲೋರ್ ಬುಕ್ ನೆನಪಾಯ್ತು. ಮಾಟಗಾತಿ ಇದೇ ತರ ಡೋರ್ ನ ಬರಿತಾ ಇರೋ ಚಿತ್ರ ಆ ಬುಕ್ ಅಲ್ಲಿ ಇತ್ತು. ಈಗ ಅದೇ ಬುಕ್ ಅಲ್ಲಿ ಒಂದು ಸರ್ಕಲ್ ಬರೆಯೋ ರೀತಿ ಚಿತ್ರ ಇತ್ತಲ್ಲ, ಇವನ್ಗೂ ಕೂಡ ಇನ್ನ ಸ್ವಲ್ಪ ಹೊತ್ತಲ್ಲೇ ಆ ರೀತಿ ಸರ್ಕಲ್ ಬರ್ಕೊಳ್ಳೋ ಅಂತ ಸಂದರ್ಭ ಬರುತ್ತೆ. ಹಿಂದೆನೆ ಇವನ ವಾಚ್ ಅಲ್ಲಿ ಅಲಾರಂ ಹೊಡಿತಾ ಇದೆ, ಅಂದ್ರೆ ಇನ್ನೇನು ಡಂಬ್ ವೇಟರ್ ಮೇಲೆ ಹೋಗುತ್ತೆ. ಹಾಗಾಗಿ ತಕ್ಷಣ ಡಂಬ್ ವೇಟರ್ ಹತ್ರ ಓಡೋಕೆ ಶುರು ಮಾಡಿದಾಗ ಗೋಡೆ ಮೇಲೆ ಡೋರ್ ನ ಬರ್ದಿರೋ ಜಾಗದಿಂದ ಯಾರೋ ನಗಾಡ್ತಿರೋ ಹಾಗೆ, ಪಿಸುಧ್ವನಿಯಲ್ಲಿ ಏನೋ ಹೇಳ್ತಿರೋ ಹಾಗೆಲ್ಲ ಶಬ್ದ ಕೇಳಿಸ್ತಾ ಇದೆ. ಓಮ್ ಡಂಬ್ ವೇಟರ್ ಒಳಗೆ ಕುತ್ಕೊಂತಾನೆ. ಬೇಸ್ಮೆಂಟ್ ಅಲ್ಲಿ ಇರೋ ಎಲ್ಲಾ ಲೈಟ್ಸ್ ತಂತಾನೆ ಆಫ್ ಆಗ್ತಾ ಇದೆ. ಕತ್ತಲಲ್ಲಿ ಮಾಟಗಾತಿ ನಗಾಡ್ತಾ ಚೈನ್ ನ ಎಳ್ಕೊಂಡು ಇವನ ಹತ್ರನೇ ಬರ್ತಾ ಇದ್ದಾಳೆ. ಮೇಲೆ ಗಡಿಯಾರದ ಮೇಲಿರೋ ಹುಡುಗ ಯಾಕೋ ಇನ್ನೂ ಬಟನ್ ಹೊಡಿತಾನೆ ಇಲ್ಲ. ಅಲ್ಲಿ ಮಾಟಗಾತಿ ಬರ್ತಾ ಇರೋದಕ್ಕಿಂತ ಇವನನ್ನ ನೋಡಿ ನಮಗೆ ಟೆನ್ಷನ್ ಶುರು ಆಗುತ್ತೆ, ಎಲ್ಲಿ ಬಟನ್ ಹೊಡಿತಾನೋ ಇಲ್ವೋ ಅಂತ. ಹೇಗೋ ಕೊನೆಗೂ ಬಟನ್ ಗೆ ಹೊಡೆದ. ಡಂಬ್ ವೇಟರ್ ಮೇಲೆ ಬಂತು. ಬಂದಾದ್ಮೇಲೆ ಓಮ್ ಕೆಳಗೆ ಬಗ್ ನೋಡಿದ್ರೆ ಮಾಟಗಾತಿಗೆ ಡಂಬ್ ವೇಟರು ಬೇಡ, ಏನು ಬೇಡ, ಗೋಡೆ ಮೇಲೆ ಆರಾಮಾಗಿ ಹತ್ಕೊಂಡ್ ಬರ್ತಾ ಇದ್ದಾಳೆ. ಗಾಬರಿ ಆದ ಓಮ್ ಬಾತ್ರೂಮ್ ನ ಕೊಳ್ತೋಗಿರೋ ನೀರಲ್ಲೆಲ್ಲ ಬಿದ್ದು ಒದ್ದಾಡಿ ರೂಮ್ ಒಳಗೆ ಬಂದು ಡೋರ್ ಲಾಕ್ ಮಾಡ್ಕೊಂತಾನೆ. ಆದ್ರೆ ಮಾಟಗಾತಿ ಇವನ್ಗಿಂತ ಇಂಟೆಲಿಜೆಂಟ್. ಡೋರ್ ಪಕ್ಕ ಇರೋ ಕಿಟಕಿ ಹೊಡೆದೋಗಿದೆ, ಅಲ್ಲಿಂದ ಕೈ ಹಾಕಿ ಡೋರ್ ತೆಕ್ಕೊಂತಾಳೆ. ಓಮ್ ಬೆಡ್ ಹತ್ರ ಬಂದು ಚಾಕಿಂದ ಬೆಡ್ ನ ಸುತ್ತ ಸರ್ಕಲ್ ನ ಡ್ರಾ ಮಾಡಿ ಬೆಡ್ ಮೇಲೆ ಕುತ್ಕೊಂಡಾಗ ಮಾಟಗಾತಿಗೆ ಸರ್ಕಲ್ ನ ದಾಟಿ ಒಳಗೆ ಬರೋಕೆ ಆಗಲ್ಲ. ಮೊದ್ಲು ಓಮ್ಗೆ ಇದ್ರಲ್ಲೆಲ್ಲ ನಂಬಿಕೆ ಇರ್ಲಿಲ್ಲ. ಫಿಯೋನಾ ಹೇಗೋ ಈ ಸರ್ಕಲ್ ನ ಡ್ರಾ ಮಾಡಿದ್ರೆ ಮಾಟಗಾತಿಯಿಂದ ಪಾರಾಗ್ಬೋದು ಅಂತ ಹೇಳ್ಕೊಟ್ಟಿದ್ಲು, ಅದು ಈಗ ಯೂಸ್ ಆಯ್ತು. ಇನ್ನೊಂದ್ ಕಡೆ ಫರ್ಗಲ್ ಜೆರಿನ ವ್ಯಾನ್ ಒಳಗೆ ಹಾಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ದಾನೆ. ಜೆರಿಗೆ ಈಗ ಪ್ರಜ್ಞೆ ಬಂದಿದೆ. ವ್ಯಾನ್ ನ ಡೋರ್ ಓಪನ್ ಮಾಡಿ ನೋಡ್ತಾನೆ. ವ್ಯಾನ್ ತುಂಬಾನೇ ಸ್ಪೀಡ್ ಆಗಿ ಹೋಗ್ತಾ ಇದೆ. ಇಷ್ಟು ಸ್ಪೀಡ್ ಅಲ್ಲಿ ಕೆಳಗೆ ಹಾರಿದ್ರೆ ಸಿಪ್ಪೆ ಸುಲಿಯುತ್ತೆ ಅಂತ ಇವನಿಗೆ ಗೊತ್ತು, ಅಂದ್ರೆ ಚರ್ಮ ಸುಲಿಯುತ್ತೆ ಅಂತ. ಆದ್ರೂ ದೇವರನ್ನ ನೆನ್ಪಿಸ್ಕೊಂಡು ಜಂಪ್ ಮಾಡ್ತಾನೆ. ಮುಂದಿನ ದಿನ ಬೆಳಗ್ಗೆ ಮಾಲ್ ಮತ್ತೆ ಹೋಟೆಲ್ ಹತ್ರ ಬಂದಿದ್ದಾನೆ. ಕಾಡಲ್ಲಿ ಜೆರಿ ಇರೋ ಜಾಗದಲ್ಲಿ ಇದ್ದ ಓಮ್ ನ ಕಾರ್ ಈಗ ಹೋಟೆಲ್ ಮುಂದೆ ಬಂದು ನಿಂತಿದೆ. ಕಾರ್ ನ ವಿಂಡೋ ಗ್ಲಾಸ್ ರಕ್ತ ಆಗಿದೆ. ಇದೇನಪ್ಪಾ ಅಂತ ಮಾಲ್ ಒಳಗೆ ಬಂದಾಗ ರಿಸೆಪ್ಷನಿಸ್ಟ್ ನ ಟೇಬಲ್ ಕೂಡ ರಕ್ತ ಆಗಿದೆ. ಯಾಕಂದ್ರೆ ಕಾರಲ್ಲಿ ಬಂದಿರೋದು ಜೆರಿ. ಅವನು ಹನಿಮೂನ್ ಸ್ವೀಟ್ ಗೆ ಹೋಗೋಕೆ ಗೇಟ್ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ದೇಹ ಎಲ್ಲ ಸ್ಕಿನ್ಲೆಸ್ ಆಗಿ ರಕ್ತ ಬರ್ತಾ ಇದೆ, ಆದ್ರೂ ಗೇಟ್ ನ ತೆಗೆಯೋಕೆ ಟ್ರೈ ಮಾಡ್ತಾ ಇದ್ದಾನೆ. ಈಗ ಮಾಲ್ಗೂ ಗೇಟ್ ತೆಗೆಯೋಕೆ ಸಹಾಯ ಮಾಡಬಾ ಅಂತ ಕರೆದಾಗ ಒಳಗೆ ಈಗ ಯಾರು ಇಲ್ಲ. ಓಮ್ ಕುಡ್ದು ಒಳಗೆ ಬಿದ್ದಿದ್ದ. ನಾನೇ ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದೀನಿ, ಆಗ್ಲೇ ಅಮೆರಿಕಾಗೆ ಹೋಗ್ತಿರ್ತಾನೆ. ಮೇಲೆ ಫಿಯೋನಾಳ ಬಾಡಿ ಕೂಡ ಇರ್ಲಿಲ್ಲ ಅಂತ ಹೇಳ್ತಿದ್ದಾನೆ ಮಾಲ್. ಜೆರಿಗೆ ಸಮಾಧಾನ ಆಗ್ತಿಲ್ಲ. ನಾನೇ ಹೋಗಿ ನೋಡ್ಬೇಕು ಅಂತ ಹೇಳಿದಾಗ ಪೊಲೀಸ್ಗೆ ನಾನು ಫೋನ್ ಮಾಡ್ಬೇಕಾಗುತ್ತೆ, ಸುಮ್ನೆ ಹೋಗಪ್ಪ, ಮೇಲೆ ಯಾರು ಇಲ್ಲ, ಓಮ್ ಕೂಡ ನೋಡಿದಾನೆ, ನಾನು ಕೂಡ ನೋಡಿದ್ದೀನಿ, ನೀನು ಇಲ್ಲಿಗೆ ಬಂದಿರೋ ವಿಷಯ ಯಾರಿಗೂ ಹೇಳಲ್ಲ, ಓಮ್ ನ ಕಾರ್ ತಗೊಂಡು ಹೋಗು ಅಂತ ಮಾಲ್ ಕಳಿಸ್ತಾನೆ. ಈಗ ರೂಮ್ ಅಲ್ಲಿ ಎಚ್ಚರಗೊಂಡಿರೋ ಓಮ್ ಎದ್ದು ಬಂದು ಕಿಟಕಿಯಿಂದ ಹೊರಗೆ ತನ್ನ ಕಾರ್ ನಿಂತಿರೋದು ನೋಡಿ ಜೆರಿ ಬಂದಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ಕಾಲ್ ಬೆಲ್ ನ ದಾರ ಎಲ್ಲಿದೆ ಅಂತ ಹುಡ್ಕಾಡ್ತಿದ್ದಾನೆ. ಕೊನೆಗೂ ದಾರ ಸಿಗುತ್ತೆ. ಇದನ್ನ ಎಳೆಯೋಕೆ ಶುರು ಮಾಡಿದಾಗ ಕೆಳಗಿರೋ ಬೆಲ್ ಶಬ್ದ ಮಾಡ್ತಿದೆ, ಆದ್ರೆ ಕೇಳಿಸ್ಕೊಳ್ಳೋಕೆ ಜೆರಿನೇ ಇಲ್ಲ. ಆಗ್ಲೇ ಕಾರ್ ಹತ್ರ ಹೋಗಿದ್ದಾನೆ. ಹೇಗೋ ಜೆರಿ ಕಾರ್ಕಿನ ಒಳಗೆ ಬಿಟ್ಟು ಬಂದಿದ್ದ, ಹಾಗಾಗಿ ವಾಪಸ್ ಬರ್ತಿದ್ದ.
ಮಾಡ್ತಿದ್ದಾನೆ. ಇದನ್ನ ನೋಡಿ ಜೋಶಲ್ಲಿ ಓಂ ಜೋರಾಗಿ ಗಂಟೆ ಅಲಾಡ್ಸೋಕೆ ಹೋಗಿ ದಾರನೇ ಕಿತ್ಕೊಂಡ್ ಕೈಗ್ ಬಂತು. ಗಾಬರಿಯಾಗಿ ಗೋಡೆನೆ ಹೊಡೆದಾಕಿ ಒಳಗೆ ಕಿತ್ತೋಗಿರೋ ದಾರ ತಗೊಂಡು ಮತ್ತೆ ಬೆಲ್ ಅಲ್ಲಾಡ್ಸೋಕೆ ಶುರು ಮಾಡ್ದ. ಇಷ್ಟೆಲ್ಲ ಸಾಹಸ ಮಾಡೋಷ್ಟ್ರಲ್ಲಿ ಆಗ್ಲೇ ಜೆರಿ ಕಾರ್ ಹತ್ಕೊಂಡು ಹೋಗಿದ್ದಾನೆ. ಹೇಗೋ ಬೆಲ್ ನ ಶಬ್ದ ಜೆರಿಗೂ ಕೇಳಿಸ್ಲಿಲ್ವಲ್ಲ ಅಂತ ಮಾಲ್ಗೂ ಸಮಾಧಾನ ಆಯ್ತು. ಮುಂದೆ ಏನ್ ಮಾಡೋದಪ್ಪ ಅಂತ ತನ್ನ ಫ್ಯಾಮಿಲಿ ಫೋಟೋ ಮುಂದೆ ಕುತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಫಿಯೋನಾಗೆ ಯಾಕೆ ಮಗು ಬೇಡ ಅಂದ ಅಂತ. ಆಲ್ರೆಡಿ 3 ಜನ ಮಕ್ಕಳಿದ್ದಾರೆ. ಓಂನ ಫ್ಯಾನ್ ಒಬ್ಬ ಇದ್ದಾನೆ, ಇನ್ನ 2 ಮಕ್ಕಳಿದ್ದಾರೆ. ಇನ್ನೊಂದು ಎಕ್ಸ್ಟ್ರಾ ಆದ್ರೆ ಏನ್ ಕತೆ ಅಂತ ಇವನಿಗೆ ಭಯ ಶುರು ಆಗಿತ್ತು. ಎಲ್ಲ ಸರಿ ಹೋಗುತ್ತೆ ಅನ್ಕೊಳ್ಳೋಷ್ಟ್ರಲ್ಲೇ ಮತ್ತೆ ಜೆರಿ ಬಂದ. ಯಾಕಂದ್ರೆ ಇಲ್ಲೇನೋ ಸಮಸ್ಯೆ ಇದೆ ಅಂತ ಇವನಿಗೆ ಡೌಟ್ ಬರ್ತಾ ಇದೆ. ಈ ರೀತಿ ಡೌಟ್ ಬಂದಾಗ ಸುಮ್ನಿರ್ಬಾರ್ದು ಅಂತ ಫಿಯೋನಾನೇ ಹೇಳಿರ್ತಾಳೆ. ಅವಳಿಗೂ ಡೌಟ್ ಬಂದಿದ್ದಕ್ಕೆ ಅಲ್ವಾ ಸರಿಯಾದ ಸಮಯಕ್ಕೆ ಓಂನ ಕಾಪಾಡೋಕಾಗಿದ್ದು. ಹೇಗೋ ಈ ಬಾರಿ ಓಂ ಕರೆಕ್ಟ್ ಆಗಿ ಕಾಲ್ ಬೆಲ್ ನ ಅಲ್ಲಾಡಿಸ್ತಾ. ಇದರಿಂದ ಜೆರಿ ಇಲ್ಲೇ ಇದ್ದ ಕೊಡಲಿಯಿಂದ ಮಾಲ್ಗೆ ಹೆದರಿಸಿ ಇವನ ಹತ್ರ ಇರೋ ಗೇಟ್ ಕೀನ ಇಸ್ಕೊಂಡ್ ಬಂದು ಸೀದಾ ಹನಿಮೂನ್ ಸೂಟ್ ಗೆ ಬರ್ತಾನೆ. ಓಂ ಒಳಗಿಂದ ಕಿರ್ಚಾಡ್ತಿದ್ದಾನೆ. ಆದ್ರೆ ರೂಮ್ ನ ಡೋರ್ ತೆಗೆಯೋಕೆ ಕೀ ಇನ್ನು ಮಾಲ್ ಹತ್ರನೇ ಇದೆ. ಆದ್ರೆ ಚಿಕ್ಕ ಡೋರ್ ಬೇರೆ ಇದೆಯಲ್ಲ ಟೇಬಲ್ ಕೆಳಗೆ, ಅದರ ಬೀಗ ಹೊಡೆದಾಕ್ತಿದ್ದಾನೆ ಜೆರಿ. ಹೀಗೆ ಆದ್ರೆ ತಗ್ಲಾಕೊಂತೀನಿ ಅಂತ ಮಾಲ್ ತನ್ನನ್ನ ತಾನು ಕಾಪಾಡ್ಕೊಳ್ಳೋಕೆ ಇಡೀ ಹೋಟೆಲ್ ನೇ ಸುಟ್ ಹಾಕೋಕೆ ರೆಡಿ ಆಗಿದ್ದಾನೆ. ರೂಮ್ ಹೀಟರ್ ನ ಬಟ್ಟೆಯಿಂದ ಕವರ್ ಮಾಡಿ ಇದರ ಟೆಂಪರೇಚರ್ ನ ಪೂರ್ತಿ ಜಾಸ್ತಿ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಬಿಸಿಗೆ ಬಟ್ಟೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ಹರಡ್ಕೊಂತಾ ಇದೆ. ಜೆರಿ ಬೀಗ ಹೊಡೆದಾಕಿ ಓಂನ ಇನ್ನೇನು ಹೊರಗೆ ಕರ್ಸ್ಕೋಬೇಕು ಅನ್ನುವಾಗ ಮಾಲ್ ಫರ್ಗಲ್ ನ ಕ್ರಾಸ್ ಬೋ ಎತ್ಕೊಂಡ್ ಬಂದು ಇವನ ತಲೆಗೆನೆ ಬಾಣ ಬಿಟ್ಟ. ಮತ್ತೆ ಲಿಫ್ಟ್ ಇಂದ ಕೆಳಗೆ ಹೋಗಿ ಗೇಟ್ ನ ಓಪನ್ ಮಾಡೋಕೆ ನೋಡ್ತಾನೆ. ಆದ್ರೆ ಗೇಟ್ ಬರ್ಬೇಕಾದ್ರೆ ಪೂರ್ತಿ ಹಾಕೊಂಡ್ ಬಂದಿದ್ದ, ಅದಕ್ಕೆ ಲಾಕ್ ಆಗಿದೆ. ಕೀ ಜೆರಿ ಹತ್ರ ಇದೆ. ಕೀ ಎತ್ಕೊಂಡ್ ಬರೋಕೆ ವಾಪಸ್ ಬರೋ ಅಷ್ಟ್ರಲ್ಲಿ ಓಂ ಜೆರಿ ಹತ್ರ ಇದ್ದ ಕೀ ಎತ್ಕೊಂಡು ಡಮ್ ವೇಟರ್ ಇಂದ ಬೇಸ್ಮೆಂಟ್ ಗೆ ಹೋಗಿದ್ದಾನೆ. ಇಲ್ಲಿ ಮಾಟಗಾತಿ ಬರ್ತಾ ಇರೋ ಶಬ್ದ ಕೇಳಿಸ್ಕೊಂಡು ಬೇಗ ಚಾಕ್ ಇಂದ ತನ್ನ ಸುತ್ತ ಸರ್ಕಲ್ ಡ್ರಾ ಮಾಡೋಷ್ಟ್ರಲ್ಲಿ ಮಾಟಗಾತಿ ಬಂದೇ ಬಿಟ್ಲು. ಇವಳ ಕೈಗೆ ಓಂ ತಗ್ಲಾಕೊಂಡ. ಹಿಂದೆನೆ ಮಾಲ್ ಕೂಡ ಬೇಸ್ಮೆಂಟ್ ಗೆ ಬಂದಾಗ ನೋಡ್ತಾನೆ ಕೀನ ಮಾಟಗಾತಿ ಬೇರೆ ವಸ್ತುಗಳ ಜೊತೆ ನೇತ್ ಹಾಕಿದ್ದಾಳೆ. ಇದನ್ನ ಮಾಲ್ ಎತ್ಕೊಳ್ಳೋಷ್ಟ್ರಲ್ಲಿ ಇವನ ಹತ್ರ ಕೂಡ ಮಾಟಗಾತಿ ಬಂದು ಇವನ ಕೈಗೆ ಚೈನ್ ಹಾಕ್ತಾಳೆ. ಮತ್ತೆ ಹೋಗಿ ನರಕದ ಡೋರ್ ಓಪನ್ ಮಾಡ್ತಾಳೆ. ಅದೇ ಗೋಡೆ ಮೇಲೆ ಚಾಕ್ ಇಂದ ಡೋರ್ ನ ಬರ್ದಿದ್ಲಲ್ಲ, ಅದೇ ನರಕದ ಡೋರ್. ಮಾಟಗಾತಿ ಓಂನ ಬಿಟ್ಟು ಮೊದ್ಲು ಮಾಲ್ ನ ನರಕ ದರ್ಶನಕ್ಕೆ ಎಳ್ಕೊಂಡ್ ಹೋದಾಗ ಡೋರ್ ನ ಇನ್ನೊಂದು ಸೈಡ್ ಅಲ್ಲಿ ಭಯಾನಕ ಆತ್ಮಗಳು ಇವನನ್ನ ಪರ್ಚಿ ದೇಹ ಎಲ್ಲ ಕಿತ್ತಾಕಿ ಇವನ ಆತ್ಮವನ್ನ ಹೊರಗೆ ತೆಗೆಯೋಕೆ ಕಾಯ್ತಾ ಇದ್ದಾವೆ. ಮಾಲ್ ನ ಒಳಗೆ ಎಳ್ಕೊಂಡು ಡೋರ್ ಹಾಕೊಂಡಾಗ ಮಾಲ್ ಜೋರ್ ಜೋರಾಗಿ ಕಿರ್ಚಾಡ್ತಿರೋ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಇದನ್ನ ಕೇಳಿಸ್ಕೊಂಡು ಅಳ್ತಾ ಕೂತಿರೋ ಓಂ ಹತ್ರ ಈಗ ಇವ್ರ ಅಮ್ಮನ ಆತ್ಮ ಭಯಾನಕ ರೂಪದಲ್ಲಿ ಅಲ್ಲ, ನಾರ್ಮಲ್ ಆಗಿ ಬಂದಾಗ ನಾನು ಬೇಕು ಅಂತ ಶೂಟ್ ಮಾಡ್ಲಿಲ್ಲ, ಮಿಸ್ ಆಗಿ ಟ್ರಿಗರ್ ಎಳ್ದೆ, ನನ್ನನ್ನ ಕ್ಷಮಿಸು ಅಂತ ಕೇಳ್ಕೊಂತಾ ಇದ್ದಾನೆ. ಇದಕ್ಕೆ ಇವರಮ್ಮ ನನಗೆ ಗೊತ್ತು, ನೀನು ಇಲ್ಲೇ ಇರ್ಬೇಡ, ಮೊದ್ಲು ಇಲ್ಲಿಂದ ತಪ್ಪಿಸ್ಕೊ ಅಂತ ಹೇಳ್ತಾರೆ. ಮತ್ತೆ ಇವರಮ್ಮ ಇವನ ಎದೆ ಹತ್ರ ಕೈ ಇಟ್ಟಿದ್ರು. ಅಲ್ಲೇ ಇವನು ಟಚ್ ಮಾಡಿ ನೋಡ್ಕೊಂಡಾಗ ಸಣ್ಣ ಹ್ಯಾಕ್ಸೋ ಸಿಗುತ್ತೆ. ಅದೇ ಪ್ಲಾಸ್ಟಿಕ್ ಕಬ್ಬಿಣ ಎಲ್ಲ ಕಟ್ ಮಾಡೋಕೆ ಬಳಸೋ ಹ್ಯಾಕ್ಸೋ ಬ್ಲೇಡ್. ಇದೇ ಬ್ಲೇಡ್ ಇಂದ ಗನ್ ಇರೋ ವುಡನ್ ಬಾಕ್ಸ್ ಗೆ ಹಾಕಿದ್ದ ಬೀಗ ಕಟ್ ಮಾಡಿದ್ದ. ಇದೇ ಬ್ಲೇಡ್ ಇಂದ ಓಂ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ನೋಡಿದಾಗ ಫಿಯೋನಾ ಹಗ್ಗ ಕಟ್ ಮಾಡಿದ್ಲು. ಈಗ ಇದರಿಂದನೇ ಮಾಟಗಾತಿ ತನ್ನ ಕೈಗೆ ಹಾಕಿರೋ ಚೈನ್ ನ ಕಟ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾನೆ. ಈ ಬಾರಿ ಗಡಿಯಾರದ ಮೇಲಿರೋ ಹುಡುಗ ಸರಿಯಾದ ಸಮಯಕ್ಕೆ ಬಟನ್ ಪ್ರೆಸ್ ಮಾಡ್ದ. ಹಾಗಾಗಿ ಓಂ ಮೇಲೆ ಬರ್ತಾನೆ. ಇಲ್ಲಿವರೆಗೂ ಫಿಯೋನಾಳ ಡೆಡ್ ಬಾಡಿಯ ಕಣ್ಣು ಓಪನ್ ಇತ್ತು. ಇವನು ಬಂದು ನೋಡಿದಾಗ ಕ್ಲೋಸ್ ಆಗಿದೆ. ಓಂ ಲಿಫ್ಟ್ ಇಂದ ಕೆಳಗೆ ಬಂದಾಗ ನೋಡ್ತಾನೆ ಆಗ್ಲೇ ಎಲ್ಲಾ ಕಡೆ ಬೆಂಕಿ ಹರಡ್ಕೊಂಡಿದೆ. ಹೊಗೆ ಜಾಸ್ತಿ ಆಗ್ತಿರೋದ್ರಿಂದ ಲಿಫ್ಟ್ ಒಳಗಿಂದ ಗೇಟ್ ಓಪನ್ ಮಾಡಿ ಹೊರಗೆ ಬರ್ತಿದ್ದಂಗೆ ಕೆಳಗೆ ಬಿದ್ದೋಗ್ತಾನೆ. ಈಗಾಗ್ಲೇ ವ್ಯಾನ್ ಇಂದ ಜಂಪ್ ಮಾಡಿ ಎಸ್ಕೇಪ್ ಆಗಿದ್ದ ಜೆರಿನ ಹುಡ್ಕೊಂಡು ಫರ್ಗಲ್ ಹೋಟೆಲ್ಗೆ ಬಂದಿದ್ದಾನೆ. ಓಂ ಅವ್ರ ಅಮ್ಮನ ಆತ್ಮ ಜೋರಾಗಿ ಫರ್ಗಲ್ ನ ಕರೆದಾಗ ಯಾರೋ ಒಳಗೆ ಇದಾರಲ್ಲ ಅಂತ ಓಡ್ ಬರ್ತಾನೆ ಫರ್ಗಲ್. ಇಲ್ಲೇ ಓಂ ಬಿದ್ದಿರೋದು ನೋಡ್ತಾನೆ. ತಕ್ಷಣ ಇವನನ್ನ ಎತ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಹಾಸ್ಪಿಟಲ್ ಅಲ್ಲಿ ರಿಕವರ್ ಆಗ್ತಿರೋ ಓಂ ಹತ್ರ ಈಗ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಿರೋ ಆಲ್ಬಿ ಬರ್ತಾನೆ. ಹೋಟೆಲ್ ಪೂರ್ತಿ ಸುಟ್ಟೋಗಿರೋದ್ರಿಂದ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಫರ್ಗಲ್ ಓಂಗೆ ಅಂತ ವಿಸ್ಕಿ ಬಾಟಲ್ ನ ಕೊಟ್ಟು ಕಳ್ಸಿದ್ದಾನೆ. ಆದ್ರೆ ಅವನು ಮೊದ್ಲು ಕುಡಿಯೋದ್ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಹೋಟೆಲ್ ಸುಟ್ಟೋಗಾದ್ಮೇಲೆ ಫಿಯೋನಾ ಮತ್ತೆ ಜೆರಿಯಾ ಸುಟ್ಟೋಗಿರೋ ಬಾಡಿ ಸಿಕ್ಕಿರುತ್ತೆ. ಆದ್ರೆ ಮಾಲ್ ನ ಬಾಡಿ ಸಿಕ್ಕಿಲ್ಲ. ಇನ್ನು ಹುಡುಕ್ತಾ ಇದ್ದಾರೆ. ಮೋಸ್ಟ್ಲಿ ಫಿಯೋನಾಗೆ ಏನಾಗಿತ್ತು, ಮಾಲ್ ಏನ್ ಮಾಡ್ದ ಅಂತ ಎಲ್ಲ ಫರ್ಗಲ್ಗೆ ಮತ್ತೆ ಪೊಲೀಸ್ ಅವ್ರಿಗೆ ಓಂ ಹೇಳಿದ್ದಾನೆ ಅನ್ಸುತ್ತೆ. ಅದಕ್ಕೆ ಫರ್ಗಲ್ ಫಿಯೋನಾ ವಿಷಯವಾಗಿ ತುಂಬಾನೇ ದುಃಖ ಪಡ್ತಿದ್ದಾನೆ ಅಂತ ಆಲ್ಬಿ ಓಂಗೆ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಫೈರ್ ಫೈಟರ್ಸ್ಗೆ ಇವನ ತಾಯಿಯ ಫೋಟೋ ಸಿಕ್ಕಿದೆ. ಇದು ಸುಟ್ಟು ಹೋಗಿಲ್ಲ. ಮತ್ತೆ ಇನ್ನೊಂದು ಶಾಕಿಂಗ್ ವಿಷಯ ಆಲ್ಬಿ ರಿವೀಲ್ ಮಾಡೋದೇನಂದ್ರೆ ಓಂ ಇವನ ಕೈಗೆ ಬರೆ ಹಾಕಿದ್ನಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಇವನ ವಿಸ್ಕಿಯ ಫ್ಲಾಸ್ಕ್ ಅಲ್ಲಿ ಜೆರಿಯಿಂದ ಇಸ್ಕೊಂಡಿದ್ದ ಮಶ್ರೂಮ್ ಪುಡಿನ ಮಿಕ್ಸ್ ಮಾಡಿರ್ತಾನೆ. ಓಂ ರೂಮ್ ಅಲ್ಲಿ ಲಾಕ್ ಆದಾಗ್ಲಿಂದ ಅವಾಗವಾಗ ಫ್ಲಾಸ್ಕ್ ಅಲ್ಲಿ ವಿಸ್ಕಿ ಕುಡಿತಾನೆ ಇದ್ನಲ್ಲ, ಅದರಲ್ಲಿ ನಶೆ ಏರ್ಸೋ ಮಶ್ರೂಮ್ ಮಿಕ್ಸ್ ಆಗಿತ್ತು. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಹೋಟೆಲ್ ಖಾಲಿ ಆಗ್ಲಿ ಅಂತ ಕಾಯ್ಕೊಂಡ್ ಕೂತಿದ್ದಾಗ ಜೆರಿ ಇವನಿಗೆ ಹೇಳಿದ್ದ ಕ್ಲೋಸ್ಡ್ ಮೈಂಡ್ ಇರೋರ್ಗೆ ಆತ್ಮಗಳು ಕಾಣಿಸಲ್ಲ, ಓಪನ್ ಮೈಂಡ್ ಇರೋರ್ಗೆ ಮಾತ್ರ ಕಾಣಿಸೋದು ಅಂತ. ಜೆರಿ ಯಾವಾಗ್ಲೂ ಮಶ್ರೂಮ್ ನ ಮೇಕೆ ಹಾಲಿನ ಒಳಗೆ ಹಾಕೊಂಡು ಕುಡಿತಾ ಇದ್ದ. ಅದಕ್ಕೆ ಅವನ ಮೈಂಡ್ ಓಪನ್ ಆಗಿತ್ತು, ಆತ್ಮಗಳು ಕಾಣಿಸ್ತಾ ಇತ್ತು. ಅದೇ ರೀತಿ ಇವನು ಹನಿಮೂನ್ ಸ್ಯೂಟ್ ಅಲ್ಲಿ ತಗ್ಲಾಕೊಂಡಾಗ ಮಶ್ರೂಮ್ ಮಿಕ್ಸ್ ಆಗಿರೋ ವಿಸ್ಕಿ ಕುಡ್ದಿರ್ತಾನೆ. ವಿಸ್ಕಿ ಕುಡ್ದಿದ್ರಿಂದಾನೇ ಮಾಟಗಾತಿ ಕಾಣಿಸ್ಕೊಂಡಿರ್ತಾಳೆ. ಮತ್ತೆ ಇನ್ನ ಏನೇನ್ ಕಾಣಿಸ್ಕೊಂತು ಅಂತ
ಅಂತ ಮೂವಿಯಲ್ಲಿ ನೋಡಿದೀವಿ. ಮುಂದಿನ ಚಾಪ್ಟರ್ ಅಲ್ಲಿ ಇದರ ಬಗ್ಗೆ ಹೇಳ್ತೀನಿ. ಥಿಯರೀಸ್ ಹೇಳ್ಬೇಕಾದ್ರೆ ಓಂ ತನ್ನ ಕೈಯನ್ನ ನೋಡ್ಕೊಂತಾನೆ. ಮಾಟಗಾತಿ ಚೈನ್ ಹಾಕಿರೋ ಮಾರ್ಕ್ ಇನ್ನೂ ಹಾಗೆ ಇದೆ, ಅಂದ್ರೆ ನಡೆದಿದ್ದೆಲ್ಲ ಭ್ರಮೆ ಅಲ್ಲ ಅನ್ನೋದು ಇವನಿಗೆ ಕನ್ಫರ್ಮ್ ಆಯ್ತು. ಆಲ್ಬಿ ಹೊರಡೋಕ್ಕೂ ಮುಂಚೆ ನಾನು ಬರ್ದಿರೋ ಸ್ಟೋರಿನ ಓದ್ತೀರಾ, ತಂದ್ ಕೊಡ್ತೀನಿ ಅಂದಾಗ ಈ ಬಾರಿ ಆಯ್ತು ಅಂತಾನೆ ಓಂ. ಆಲ್ಬಿ ಹೋಗಾದ್ಮೇಲೆ ಇವನು ದ ಕಾಂಕ್ವಿಸ್ಟೆಡಾರ್ ಬುಕ್ ನ ಕ್ಲೈಮ್ಯಾಕ್ಸ್ ಬರೆಯೋಕೆ ಶುರು ಮಾಡ್ತಾನೆ. ಈ ಬಾರಿ ಫಿಯೋನಾ ಹೇಳಿದ್ದನ್ನ ಕೇಳಿ ಬೇರೆ ರೀತಿ ಎಂಡ್ ಮಾಡ್ತಾನೆ. ಕಾಂಕ್ವಿಸ್ಟೆಡಾರ್ ಹುಡುಗನ ತಲೆಗೆ ಬಾಟಲ್ ಹೊಡೆಯೋಕೆ ಹೋದವನು ಬೇಡ ಅಂತ ಸುಮ್ನಾಗಿ ಹುಡುಗನ ಕೈಗೆನೆ ಬಾಟಲ್ ಕೊಟ್ಟು ತನ್ನ ತಲೆಗೆ ಹೊಡೆಯೋಕೆ ಹೇಳ್ತಾನೆ. ನನ್ ತಲೆ ಹೊಡೆದೋದ್ರು ಪರವಾಗಿಲ್ಲ, ಬಾಟಲ್ ಹೊಡೆದೋಗೋವರೆಗೂ ಬಿಡ್ಬೇಡ. ಆಮೇಲೆ ಮ್ಯಾಪ್ ಹೊರಗೆ ಬಂದ ಮೇಲೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗು, ಅಲ್ಲಿ ಸಿಗೋದೆಲ್ಲ ನಿಂದೆ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ನಿಧಿ ಹುಡ್ಕೊಂಡೇ ಹೊರಟಿದ್ರು ಅನ್ಸುತ್ತೆ. ಆದ್ರೆ ಹುಡುಗ ಕೂಡ ಕಾಂಕ್ವಿಸ್ಟೆಡಾರ್ ನ ತಲೆಗೆ ಹೊಡೆಯಲ್ಲ. ಬಾಟಲ್ ನ ಬಿಸಾಕಿ ಇವನನ್ನ ತಪ್ಕೊಂಡು ಅಳೋಕೆ ಶುರು ಮಾಡ್ತಾನೆ. ಕಾಂಕ್ವಿಸ್ಟೆಡಾರ್ ಕೂಡ ಅಳ್ತಾ ಇದ್ದಾನೆ. ಆದ್ರೆ ಬಿದ್ದಿರೋ ಬಾಟಲ್ ನ ಪಕ್ಕ ಮೇಕೆಯ ತಲೆ ಬುರುಡೆ ಇದೆ. ಈ ಮೇಕೆ ಟಗರುಗಳ ತಲೆ ಬುರುಡೆ ಎಷ್ಟು ಗಟ್ಟಿ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ ಸ್ನೇಹಿತರೆ. ಇದರ ಮೇಲೆ ಬಾಟಲ್ ಹೊಡೆದ್ರೆ ಖಂಡಿತ ಹೊಡೆದೋಗುತ್ತೆ. ಈ ರೀತಿ ಓಂ ಕಥೆಯನ್ನ ಎಂಡ್ ಮಾಡ್ತಾನೆ. ಸೊ ಮೂವಿಯ ಸ್ಟೋರಿ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಓನರ್ ಇಬ್ರು ಹುಡುಗರಿಗೆ ಹೇಳಿದ್ದ ಮಾಟಗಾತಿಯ ಕಥೆಯನ್ನ ನೀಟಾಗಿ ಕೇಳಬೇಕು. ಅಯ್ಯೋ ತಾತ ಏನೋ ಹೇಳ್ತವ್ರೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಏನಾಗ್ತಿದೆ ಅಂತ ಸರಿಯಾಗಿ ಅರ್ಥ ಆಗಲ್ಲ. ಓನರ್ ಹೇಳಿದ್ರು ಕಾಡಿನಲ್ಲಿ ಒಬ್ಳು ಮಾಟಗಾತಿ ಕಲ್ಲಿನಿಂದ ಮಾಡಿರೋ ಗುಡಿಸಲಿನಲ್ಲಿ ವಾಸವಾಗಿದ್ದಾಳೆ. ಅವಳು ಕಾಡಲ್ಲಿ ದಾರಿ ತಪ್ಪದವ್ರನ್ನ ನರಕಕ್ಕೆ ಎಳ್ಕೊಂಡು ಹೋಗ್ತಾಳೆ, ಅಲ್ಲಿರೋ ಆತ್ಮಗಳ ಸಹಾಯದಿಂದ ಅವರನ್ನ ಕೊಲ್ಲೋಕೆ ಅಂತ. ಅದೇ ರೀತಿ ಆಗ್ತಿರೋದು ಮೂವಿಯಲ್ಲಿ ನಾವು ನೋಡಿದೀವಿ. ಹೋಟೆಲ್ ನ ಮಾಟಗಾತಿ ಇದ್ದ ಮನೆಯ ಮೇಲೆನೆ ಕಟ್ಟಿದ್ದಾರೆ. ಬೇಸ್ಮೆಂಟೇ ಮಾಟಗಾತಿಯ ಮನೆ. ಓನರ್ಗೆ ಈ ವಿಷಯ ಗೊತ್ತಿಲ್ಲದೆ ಈ ಜಾಗವನ್ನ ತಗೊಂಡು ಹೋಟೆಲ್ ನ ಕಟ್ಟಿರ್ತಾರೆ. ಆಮೇಲೆ ಹೋಟೆಲ್ ನ ರಿನೋವೇಷನ್ಸ್ ಎಲ್ಲ ಮಾಡಿಸಿದಾಗ ಬೇಸ್ಮೆಂಟ್ ನ ಕ್ಲೋಸ್ ಮಾಡಿಸಿ ಕೇವಲ ಡಂಪ್ ವೇಟರ್ ಇಂದ ಅಲ್ಲಿಗೆ ಹೋಗೋಕೆ ದಾರಿ ಬಿಟ್ಟಿರ್ತಾರೆ ಅಷ್ಟೇ. ಅಲ್ಲಿಂದನೇ ಮಾಟಗಾತಿ ಬಂದು ಹನಿಮೂನ್ ಸ್ವೀಟ್ ಅಲ್ಲಿ ಇರೋರ್ಗೆ ತೊಂದರೆ ಕೊಡೋಕೆ ಶುರು ಮಾಡಿದಾಗ ಯಾಕಾಗ್ಬೇಕು ಅಂತ ಓನರ್ ಮತ್ತೆ ಫರ್ಗಲ್ ಎಲ್ಲ ಸೇರಿ ಹನಿಮೂನ್ ಸ್ವೀಟ್ ನೇ ಕ್ಲೋಸ್ ಮಾಡಿರ್ತಾರೆ. ಅಲ್ಲಿಗೆ ಓಂ ಅವ್ರ ಅಪ್ಪ ಅಮ್ಮ ಕೂಡ ಹೋಗಿದ್ರು ಅಲ್ವಾ, ಅವರಿಗೆ ಮಾಟಗಾತಿ ಏನು ಮಾಡ್ಲಿಲ್ಲ ಅಂತ ನಿಮ್ಗೆ ಡೌಟ್ ಬಂದಿರಬಹುದು. ಅದಕ್ಕೆ ಉತ್ತರ ನೆಕ್ಸ್ಟ್ ಥಿಯರೀಸ್ ಬಗ್ಗೆ ಹೇಳ್ಬೇಕಾದ್ರೆ ಕೊಡ್ತೀನಿ. ರೂಮ್ಗೆ ಯಾರಾದ್ರೂ ಹೋಗದೆ ಇರೋ ಹಾಗೆ ಕ್ಲೋಸ್ ಮಾಡಿದಾಗ್ಲಿಂದ ಯಾವುದೇ ಸಮಸ್ಯೆ ಇರ್ಲಿಲ್ಲ. ಯಾವಾಗ ಮಾಲ್ ಫಿಯೋನಾ ಮತ್ತೆ ಅವಳ ಹೊಟ್ಟೆಯಲ್ಲಿ ಇರೋ ಮಗುವನ್ನ ಕೊಲ್ಲೋಕೆ ಗೇಟ್ ಓಪನ್ ಮಾಡ್ಕೊಂಡು ರೂಮ್ಗೆ ಹೋಗಿ ಡಂಪ್ ವೇಟರ್ ಇಂದ ಅವಳನ್ನ ಬೇಸ್ಮೆಂಟ್ ಗೆ ಮಾಟಗಾತಿ ಇರೋ ಮನೆಗೆ ಕಳಿಸಿದಾಗ ಮಾಟಗಾತಿ ಎಚ್ಚರಗೊಂಡಿರ್ತಾಳೆ. ಬೇಸ್ಮೆಂಟ್ ಅಲ್ಲಿ ಮಾಟಗಾತಿಯನ್ನ ನೋಡ್ದೆ ಅಂತ ಫಿಯೋನಾ ಕೂಡ ಆಡಿಯೋ ರೆಕಾರ್ಡರ್ ಅಲ್ಲಿ ರೆಕಾರ್ಡ್ ಮಾಡಿದ್ಲು. ಆದ್ರೆ ಫಿಯೋನಾಳನ್ನ ಮಾಟಗಾತಿನೇ ಸಾಯಿಸಿರೋದು ಅಂತ ಕನ್ಫರ್ಮ್ ಆಗಿಲ್ಲ. ಮೇಲ್ನೋಟಕ್ಕೆ ಹಾಗನ್ಸುತ್ತೆ. ಥಿಯರೀಸ್ ಅಲ್ಲಿ ಹೇಳ್ತೀನಿ ಫಿಯೋನಾಗೆ ಏನಾಗಿರ್ಬೋದು ಅಂತ. ಓಂ ಹೋಟೆಲ್ಗೆ ಬಂದಾದ್ಮೇಲೆ ಸಾಯೋಕೆ ನಿರ್ಧಾರ ಮಾಡಿದವನು ಸಾಯೋ ಅಷ್ಟರಲ್ಲಿ ಫಿಯೋನಾ ಕಾಪಾಡಿದ್ಲು. ಆಮೇಲೆ ಹನಿಮೂನ್ ಸ್ವೀಟ್ ಅಲ್ಲಿ ತಗ್ಲಾಕೊಂಡಾಗ ಫಿಯೋನಾ ಕೊಲೆ ಆಗಿರೋದು ಗೊತ್ತಾಗುತ್ತೆ. ಅವಳ ಜೊತೆ ಏನೆಲ್ಲ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡಾದ್ಮೇಲೆ ತಾನು ಸಾಯ್ಬಾರ್ದು, ಬದುಕಿದ್ದು ಮಾಲ್ಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಈ ಪ್ರಯತ್ನದಲ್ಲಿ ಕೊನೆಗೆ ಮಾಟಗಾತಿ ಮಾಲ್ನ ಕೊಂದು ಇವನನ್ನ ಕೊಲ್ಲೋಕು ಮುಂಚೆ ಇವನ ತಾಯಿಯ ಆತ್ಮ ಬಂದಾಗ ಕೊನೆಗೂ ಮನ್ಸಲ್ಲಿ ಇರೋದನ್ನ ಹೇಳ್ಕೊಂತಾನೆ. ಅದೊಂದು ಆಕ್ಸಿಡೆಂಟ್ ಆಗಿತ್ತು ಅಷ್ಟೇ, ಬೇಕು ಅಂತ ನಾನು ಶೂಟ್ ಮಾಡ್ಲಿಲ್ಲ, ತಪ್ಪಾಯ್ತು ಅಂತ ತನ್ನ ಒಳಗಿರೋ ಗಿಲ್ಟ್ ಎಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಗೆ ಹಾಕ್ದಾಗ ಇವ್ರಮ್ಮ ಕೂಡ ನಿಂದೇನು ತಪ್ಪಿಲ್ಲ, ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು, ನೀನು ಬದುಕಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳಿ ಕಳಿಸ್ತಾರೆ. ಅಲ್ಲಿವರೆಗೂ ಇವನ ತಾಯಿ ಆತ್ಮಕ್ಕೆ ಶಾಂತಿ ಸಿಕ್ಕಿರ್ಲಿಲ್ಲ. ಇವ್ರಮ್ಮ ಇವನ ಜೊತೆನೇ ಇದ್ರು, ಆದ್ರೆ ತೊಂದರೆ ಕೊಡ್ತಾ ಇರ್ಲಿಲ್ಲ, ಅವರಿಗೆ ಮುಕ್ತಿನೂ ಸಿಕ್ಕಿರ್ಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಓಂನ ಮನ್ಸಲ್ಲಿ ಸ್ವಂತ ತಾಯಿಯನ್ನ ಕೊಂದ್ಬಿಟ್ನಲ್ಲ ಅನ್ನೋ ಗಿಲ್ಟ್ ಇತ್ತು. ಪದೇ ಪದೇ ಆ ಘಟನೆಯನ್ನ ನೆನ್ಪು ಮಾಡ್ಕೊಂಡು ದುಃಖ ಪಡ್ತಾ ಇರ್ತಾನೆ, ಡಿಸ್ಟರ್ಬ್ ಆಗಿರ್ತಾನೆ. ಮೊದಲು ಇಂಡಿಯನ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಗೌರವ್ ತಿವಾರಿ ಅವರ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ್ದ ಭೈ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದರಲ್ಲೂ ಗೌರವ್ ತಿವಾರಿ ಹೇಳಿರ್ತಾರೆ, ತುಂಬಾನೇ ಹತ್ತಿರವಾಗಿರೋರ್ನ ಕಳ್ಕೊಂಡಾಗ ಅವರ ಸಾವಿಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಕೆಟ್ಟ ಘಟನೆ ನಡೆದಿದ್ರೆ ಪದೇ ಪದೇ ಅದನ್ನ ನೆನಪಿಸ್ಕೊಳ್ಳೋದು, ದುಃಖ ಪಡೋದು ಎಲ್ಲ ಮಾಡಿದ್ರೆ ಅದೇ ಅವರ ಆತ್ಮಕ್ಕೆ ಮುಕ್ತಿ ಸಿಗೋಕೆ ಬಿಡಲ್ಲ. ಅವರ ಆತ್ಮವನ್ನ ಇದೇ ಪ್ರಪಂಚದಲ್ಲಿ ಹಿಡಿದಿಡ್ಕೊಂಡಿರುತ್ತೆ. ಹಾಗಾಗಿ ಕೇವಲ ಸಾವನ್ನಪ್ಪಿರೋರ ಜೊತೆ ಕಳೆದಿದ್ದ ಖುಷಿಯಾದ ಕ್ಷಣಗಳನ್ನ ನೆನ್ಪು ಮಾಡ್ಕೊಂಡು ಅವರ ಸಾವಿನ ಬಗ್ಗೆ ಯಾವಾಗ್ಲೂ ದುಃಖ ಪಡ್ದಲೆ ಸಾವನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲೂ ಆಗಿದೆ ಸ್ನೇಹಿತರೆ. ಓಂಗೆ ಇವರಮ್ಮ ಹೆದರಿಸೋಕೆ ಬರ್ತಿರ್ಲಿಲ್ಲ. ಇವನು ದುಃಖ ಪಡೋದು, ಮನ್ಸಲ್ಲಿ ಗಿಲ್ಟ್ ಇಟ್ಕೊಂಡು ಬದುಕ್ತಾ ಇರೋದು ನೋಡೋಕಾಗ್ದೆ ಇವನಿಗೆ ಪದೇ ಪದೇ ಕಾಣಿಸ್ಕೊಂತಿರ್ತಾರೆ. ಮೊದ್ಲೇ ಓಂ ತನ್ನ ತಾಯಿಯ ಜೊತೆ ಮಾತಾಡೋಕೆ ಪ್ರಯತ್ನ ಪಟ್ಟು ಮುಂದುವರೆದಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದು. ಆದ್ರೆ ಮಗ ದುಃಖದಲ್ಲಿ ಇರೋದು ನೋಡಿ ತಾಯಿ ನೆಮ್ಮದಿಯಾಗಿ ಹೇಗಿರ್ತಾರೆ? ಖಂಡಿತ ಇರಲ್ಲ. ಅದಕ್ಕೆ ಇವನ ಹತ್ರನೇ ಇರ್ತಾರೆ. ಓಂ ಎಷ್ಟು ಡಿಸ್ಟರ್ಬ್ ಆಗಿರ್ತಾನೆ ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ತನ್ನ ಮನ್ಸಲ್ಲಿ ಇರೋದೆಲ್ಲ ತಾನು ಬರೆಯೋ ಕತೆಗಳಲ್ಲಿ ಕಾಣಿಸೋ ಹಾಗೆ ಮಾಡ್ತಾನೆ. ಕಾಂಕ್ವಿಸ್ಟೆಡಾರ್ ಈಗ ದೊಡ್ಡವನಾಗಿರೋ ಓಂ ತರ ಕೋಪಿಷ್ಟ ವ್ಯಕ್ತಿ.
ಕಾಂಕ್ವಿಸ್ಟೆಡಾರ್ ಜೊತೆ ಇದ್ದ ಹುಡುಗ ಚಿಕ್ಕ ಹುಡುಗ ಆಗಿರೋ ಓಂ ಇದ್ದಂಗೆ. ಇನ್ನ ಏನೇ ಮಾಡಿದ್ರು ಹೊಡೆದೋಗದೆ ಇರೋ ಗ್ಲಾಸ್ ಬಾಟಲ್ ಓಂನ ಮನ್ಸಲ್ಲಿರೋ ಗಿಲ್ಟ್ ಮತ್ತೆ ದುಃಖ. ಕಾಂಕ್ವಿಸ್ಟೆಡಾರ್ ಚಿಕ್ಕ ಹುಡುಗನ ತಲೆಗೆ ಬಾಟಲ್ ಹೊಡೆಯೋಕೆ ನೋಡ್ತಿದ್ದ. ಅದೇ ರೀತಿ ದೊಡ್ಡವನಾಗಿರೋ ಓಂನ ಮನ್ಸಲ್ಲಿ ಚಿಕ್ಕ ಹುಡುಗಾಗಿದ್ದ ಓಂನ ಕೊಲ್ಬೇಕಾಗಿತ್ತು, ತಾಯಿಯನ್ನ ಕೊಂದಿದ್ರಿಂದ ಗಲ್ಲು ಶಿಕ್ಷೆ ಆಗ್ಬೇಕಾಗಿತ್ತು ಅಂತ ಫಿಯೋನಾಗೂ ಹೇಳಿದ್ದ. ಆದರೆ ಕೊನೆಯಲ್ಲಿ ಯಾವಾಗ ತನ್ನ ತಾಯಿಯ ಜೊತೆ ಮಾತಾಡಿ ಹೋಟೆಲಿಂದ ಫರ್ಗಲ್ನ ಸಹಾಯದಿಂದ ತಪ್ಪಿಸ್ಕೊಂಡ್ ಬಂದ್ನೋ ಆಗ ಹಳೆ ಓಮಾಗಿ ಉಳ್ದಿರಲ್ಲ, ಕೋಪ ಮಾಡ್ಕೊಂತಿರಲ್ಲ. ಮನ್ಸಲ್ಲಿ ಈಗ ಗಿಲ್ಟು ಇಲ್ಲ, ದುಃಖನೂ ಇಲ್ಲ, ಕೇವಲ ತಾಯಿಯ ಒಳ್ಳೆ ನೆನಪುಗಳು ಮಾತ್ರ ಮನ್ಸಲ್ಲಿ ಇದೆ. ಈ ರೀತಿ ಮನ್ಸಿಡ್ಕೊಂಡು ತನ್ನ ಬುಕ್ ನ ಕ್ಲೈಮ್ಯಾಕ್ಸ್ ಬರೀತಾನೆ. ಹುಡುಗ ಮತ್ತೆ ಕಾಂಕ್ವಿಸ್ಟೆಡಾರ್ ಇಬ್ರು ತಪ್ಕೊಂಡು ಅಳ್ತಾ ಇರ್ತಾರೆ. ಓಂನ ಗಿಲ್ಟ್ ಮತ್ತೆ ದುಃಖವನ್ನ ಸೂಚಿಸೋ ಆ ಬಾಟಲ್ ಮೇಕೆಯ ಬುರುಡೆ ಹತ್ರ ಬಿದ್ದಿದೆ. ಆ ಬಾಟಲ್ ನ ಬುರುಡೆಗೆ ಹೊಡೆದಾಗ ಹೊಡೆದೋಗುತ್ತೆ. ಸೇಮ್ ಓಂನ ಮನ್ಸಲ್ಲಿ ಗಿಲ್ಟ್ ಮತ್ತೆ ದುಃಖ ನಾಶ ಆಯ್ತಲ್ಲ, ಅದೇ ರೀತಿ ಮೂವಿಯಲ್ಲಿ ಸರ್ಕಲ್ ಗಳನ್ನ ಕೂಡ ಇದೇ ಕಾರಣಕ್ಕೆ ನಾವು ನೋಡೋದು. ಓಂ ತನ್ನ ಮೈಂಡ್ ಅಲ್ಲಿ ಇರೋದನ್ನೆಲ್ಲ ಹೊರಗೆ ಹೋಗೋಕೆ ಬಿಡ್ದಂಗೆ ಸರ್ಕಲ್ ನ ಡ್ರಾ ಮಾಡಿ ಒಳಗೆ ಇಡ್ಕೊಂಡಿರ್ತಾನೆ. ಕೊನೆಗೆ ಯಾವಾಗ ಮಾಟಗಾತಿಯ ಕೈಗೆ ತಗ್ಲಾಕೊಂತನೋ ಆಗ ಸರ್ಕಲ್ ಕಂಪ್ಲೀಟ್ ಆಗ್ಲಿಲ್ಲ. ಕೊನೆಗೂ ಮನ್ಸಲ್ಲಿ ಇರೋ ದುಃಖವನ್ನ ಹೊರಗೆ ಹಾಕ್ದ, ತನ್ನ ತಾಯಿ ಹತ್ರ ಮಾತಾಡ್ದ. ಇದೆಲ್ಲ ಬದಲಾವಣೆಗಳು ಓಂ ಅಲ್ಲಿ ಆಗೋಕೆ ಮುಖ್ಯವಾದ ಕಾರಣ ಆಲ್ಬಿ ಮಶ್ರೂಮ್ ನ ಇವನ ವಿಸ್ಕಿಯಲ್ಲಿ ಹಾಕಿರ್ಲಿಲ್ಲ ಅಂದಿದ್ರೆ ಇವನ ಕತೆ ಕೂಡ ಮುಗ್ದಿರೋದು. ಮೂವಿಯಲ್ಲಿ ಇವನು ರೂಮ್ ಅಲ್ಲಿ ಲಾಕ್ ಆದಾಗ್ಲಿಂದ ವಿಚಿತ್ರವಾಗಿ ಏನೆಲ್ಲ ನಡೀತೋ ಅದೆಲ್ಲ ಮಶ್ರೂಮ್ ಕಡೆಯಿಂದ ಆಗಿದ್ದ ಭ್ರಮೆ. ಮಾಟಗಾತಿ ಒಬ್ಳನ್ನ ಬಿಟ್ಟು ಅವಳು ಕೂಡ ಓಂನ ಭ್ರಮೆನೆ ಆಗಿರ್ಬೋದು ಅನ್ನೋದು ಒಂದು ಥಿಯರಿ ಕೂಡ ಇದೆ, ಮುಂದೆ ಹೇಳ್ತೀನಿ ಥಿಯರೀಸ್ ಚಾಪ್ಟರ್ ಅಲ್ಲಿ. ಆದ್ರೆ ಸದ್ಯಕ್ಕೆ ಜೆರಿ ಹೇಳ್ದಂಗೆ ಮಶ್ರೂಮ್ ಕಡೆಯಿಂದ ಇವನ ಮೈಂಡ್ ಓಪನ್ ಆಗಿದೆ. ಭ್ರಮೆ ಆಗೋದ್ರ ಜೊತೆಗೆ ಆತ್ಮಗಳು ಮಾಟಗಾತಿ ಎಲ್ಲ ಕಾಣಿಸ್ಕೊಂತಿದ್ದಾಳೆ. ಮಶ್ರೂಮ್ ಮಿಕ್ಸ್ ಆಗಿರೋ ವಿಸ್ಕಿ ಕುಡಿದು ಮಲಗಿದ್ದಾಗ್ಲೇ ತನ್ನ ತಾಯಿಯನ್ನ ಕೊಂದ ದೃಶ್ಯ ಕನ್ಸಲ್ಲಿ ಕಾಣಿಸ್ತು. ಜಾಕ್ ದ ಜಾಕೆಸ್ ಟಿವಿ ಶೋ ಅಲ್ಲಿ ಬರೋ ಜಾಕ್ ರಿಯಲ್ ಆಗಿ ಇವನ ಹತ್ರ ಬಂದಂಗೆ ಕಾಣಿಸ್ತು. ಟಿವಿಯಲ್ಲಿ ಜಾಕ್ ಓಂ ಬಗ್ಗೆ ಮಾತಾಡಿದ್ದು ಕೂಡ ಇವನ ಭ್ರಮೆನೆ ಸ್ನೇಹಿತರೆ. ಯಾಕಂದ್ರೆ ಇವನು ಟಿವಿ ನೋಡ್ಬೇಕಾದ್ರೆ ಇವನ ಕನ್ನಡಕದಲ್ಲಿ ಟಿವಿ ಸ್ಕ್ರೀನ್ ನ ರಿಫ್ಲೆಕ್ಷನ್ ಗಮನಿಸಿದ್ರೆ ಟಿವಿಯಲ್ಲಿ ಸ್ಟ್ಯಾಟಿಕ್ ಬಿಟ್ರೆ ಏನು ಇರ್ಲಿಲ್ಲ. ಅದೇ ಸಿಗ್ನಲ್ ಸಿಗದೆ ಇದ್ದಾಗ ಸ್ಟ್ಯಾಟಿಕ್ ಬರುತ್ತಲ್ಲ, ಆ ರೀತಿ ಸ್ಕ್ರೀನ್ ಇದೆ ಅಷ್ಟೇ. ಆದ್ರೆ ಇವನಿಗೆ ಜಾಕ್ ತನ್ನ ಬಗ್ಗೆ ಮಾತಾಡ್ತಿರೋ ಹಾಗೆ ಕಾಣಿಸಿರುತ್ತೆ. ಟಿವಿ ನೋಡಿ ಆದ್ಮೇಲೆ ಕುತ್ಕೊಂಡು ಮಶ್ರೂಮ್ ಇರೋ ವಿಸ್ಕಿನ ಕುಡಿತಾ ಇದ್ದಾಗ ಹವರ್ ಗ್ಲಾಸ್ ಅಲ್ಲಿ ಕಾಂಕ್ವಿಸ್ಟೆಡಾರ್ ಮತ್ತೆ ಹುಡುಗ ಕಾಣಿಸ್ಕೊಂಡಿದ್ರು. ಮತ್ತೆ ಹುಡುಗ ಈ ಬಿಲ್ಡಿಂಗ್ ನ ಬ್ಲೂ ಪ್ರಿಂಟ್ ಕಡೆ ಕೈ ಮಾಡಿ ತೋರಿಸ್ತಿದ್ದ. ಓಂ ಮೊದಲನೇ ಬಾರಿ ರೂಮ್ ಗೆ ಬಂದಾಗ್ಲೇ ರೂಮ್ ಪೂರ್ತಿ ಫಿಯೋನಾ ಎಲ್ಲಾದ್ರೂ ಇದ್ದಾಳ ಅಂತ ನೋಡ್ಬೇಕಾದ್ರೆ ರೂಮ್ ಅಲ್ಲಿ ಇರೋ ವಸ್ತುಗಳನ್ನ ಕೂಡ ಸರಿಯಾಗಿ ಗಮನಿಸಿರ್ತಾನೆ. ಆಗ ಬ್ಲೂ ಪ್ರಿಂಟ್ ನ ಕೂಡ ನೋಡಿದ್ದ. ಇವನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆ ಇಮೇಜ್ ಹಾಗೆ ಉಳ್ಕೊಂಡಿತ್ತು. ಯಾವಾಗ ಇವನು ಕುಡಿತಾ ಕುತ್ಕೊಂತಾನೋ ಆಗ ಇವನ ಮೈಂಡ್ ನ ಸರ್ವೈವಲ್ ಇನ್ಸ್ಟಿಂಕ್ಟ್ ಕೆಲಸ ಶುರು ಮಾಡಿ ಇವನ ಮೈಂಡ್ ಅಲ್ಲೇ ಇರೋ ಕ್ಯಾರೆಕ್ಟರ್ಸ್ ನ ತೋರಿಸಿ ಅಲ್ಲಿ ಮ್ಯಾಪ್ ಇದೆ ನೋಡಪ್ಪ, ಪ್ರಾಣ ಕಾಪಾಡ್ಕೊ ಅಂತ ಹೇಳ್ದಂಗೆ ಅದು. ನಾವೇ ಪ್ರಾಣ ಕಳ್ಕೊಳ್ಳೋ ಅಂತ ಸಿಚುವೇಶನ್ ಅಲ್ಲಿ ತಗ್ಲಾಕೊಂಡಾಗ ನಮ್ಮ ಮೈಂಡ್ ಗೆ ಬೇರೆ ವಿಷಯಗಳು ಬರುತ್ತಾ, ಹೇಗೆ ಸರ್ವೈವ್ ಆಗೋದು ಅಂತ ಯೋಚನೆ ಮಾಡ್ತಿರ್ತೀವಿ ಅಷ್ಟೇ. ಎಲ್ಲೋ ಬೋಟ್ ಅಲ್ಲಿ ಮುಳುಗೋಗ್ಬೇಕಾದ್ರೆ ಫೋನ್ ರೀಚಾರ್ಜ್ ಮಾಡ್ಸಿಲ್ಲ, ನಮ್ ನಾಯಿನ ವಾಕಿಂಗ್ ಕರ್ಕೊಂಡ್ ಹೋಗಿಲ್ಲ, ಗರ್ಲ್ ಫ್ರೆಂಡ್ ಗೆ ಮೆಸೇಜ್ ಮಾಡಿಲ್ಲ ಅಂತೆಲ್ಲ ಯೋಚನೆ ಮಾಡ್ತೀವಾ? ಇಲ್ಲ, ಯಾರ ಮನೆ ಹಾಳಾಗೋದ್ರು ನಾನೀಗ ಬೋಟ್ ಮುಳುಗೋಷ್ಟ್ರಲ್ಲಿ ಏನ್ ಮಾಡ್ಬೋದು ಪ್ರಾಣ ಕಾಪಾಡ್ಕೊಳ್ಳೋಕೆ ಅಂತ ಗಾಬರಿಯಾಗಿ ಯೋಚನೆ ಮಾಡ್ತೀವಿ ಅಷ್ಟೇ. ಅದೇ ರೀತಿ ಓಂನ ಮೈಂಡ್ ಕೂಡ ವರ್ಕ್ ಆಗ್ತಿತ್ತು. ಹೇಗೋ ಮಶ್ರೂಮ್ ಹೊಡೆದಿದ್ನಲ್ಲ, ಅದಕ್ಕೆ ಭ್ರಮೆ ಸೃಷ್ಟಿ ಮಾಡೋಕೆ ಓಂನ ಮೈಂಡ್ ಗೆ ಸಹಾಯ ಆಯ್ತು. ಅದು ಟೈಮ್ ಹೇಳೋ ಹವರ್ ಗ್ಲಾಸ್ ಅಲ್ಲಿ ನಿನ್ ಹತ್ರ ಟೈಮ್ ಕಡಿಮೆ ಇದೆ, ಬೇಗ ಹೋಗಿ ಮ್ಯಾಪ್ ಅಥವಾ ಬ್ಲೂ ಪ್ರಿಂಟ್ ನ ನೋಡು ಅಂತ ಇವನ ಮೈಂಡ್ ಹೇಳಿದ್ದು. ಫಿಯೋನಾಳ ಬಾಡಿ ಇದ್ದಕ್ಕಿದ್ದಂಗೆ ಡಮ್ ವೇಟರ್ ಇಂದ ನಾಪತ್ತೆ ಆಗಿ ಮತ್ತೆ ಪ್ರತ್ಯಕ್ಷ ಆಗಿದ್ದು ಕೂಡ ಇವನ ಭ್ರಮೆನೆ ಆಗಿತ್ತು. ಹೀಗೆ ತುಂಬಾನೇ ವಿಷಯಗಳು ಇವನು ಮಶ್ರೂಮ್ ನ ನಶೆಯಲ್ಲಿ ನೋಡಿರ್ತಾನೆ. ಅವಾಗವಾಗ ಸಿಚುವೇಶನ್ ಗೆ ತಕ್ಕ ಹಾಗೆ ತಂತಾನೆ ಫಿಯೋನಾ ರೆಕಾರ್ಡ್ ಮಾಡಿರೋ ಆಡಿಯೋ ಪ್ಲೇ ಆಗ್ತಿತ್ತು. ಅದಕ್ಕೆ ಕಾರಣ ಫಿಯೋನಾಳ ಆತ್ಮ. ಫಿಯೋನಾಳ ಆತ್ಮ ಹೋಟೆಲ್ ಅಲ್ಲೇ ಇರುತ್ತೆ. ಜೆರಿ ಮಾತ್ರೆ ಕತ್ಕೊಂಡು ಹೋಗೋಕೆ ಬಂದಾಗ ಮೇಲೆ ಹನಿಮೂನ್ ಸ್ವೀಟ್ ನ ಬೆಲ್ ಕಡೆ ಬೆರಳು ಮಾಡಿ ತೋರಿಸಿ ಅಲ್ಲಿಗೆ ಹೋಗು ಅಂತ ಅವಳ ಆತ್ಮ ಹೇಳಿತ್ತು. ಓಂಗೆ ಇನ್ಸ್ಟ್ರಕ್ಷನ್ಸ್ ಕೊಡೋ ಹಾಗೆ ಆಡಿಯೋ ರೆಕಾರ್ಡ್ ಪ್ಲೇ ಆಗ್ತಿತ್ತು. ಪ್ಲೇ ಮಾಡ್ತಿದ್ಲು ಫಿಯೋನಾಳ ಆತ್ಮ. ಕೊನೆಗೆ ಮಾಲ್ ಸಾವನ್ನಪ್ಪಿದ ನಂತರ ಫಿಯೋನಾಳ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ. ಅದಕ್ಕೆ ಸಾಕ್ಷಿ ಮೊದ್ಲಿಂದನೂ ಫಿಯೋನಾಳ ಡೆಡ್ ಬಾಡಿಯ ಕಣ್ಣು ಓಪನ್ ಆಗೇ ಇತ್ತು. ಮಾಲ್ ಸಾವನ್ನಪ್ಪಿದ ನಂತರ ಕ್ಲೋಸ್ ಆಗಿರುತ್ತೆ. ಅವಳಿಗೆ ಮುಕ್ತಿ ಸಿಕ್ತು, ಈಗ ರೆಸ್ಟ್ ಮಾಡ್ತಿದ್ದಾಳೆ ಅಂತ. ಮಾಲ್ನ ಮಾಟಗಾತಿ ನರಕ ದರ್ಶನಕ್ಕೆ ಅಂತ ಎಳ್ಕೊಂಡ್ ಹೋದಾಗ ಅಲ್ಲಿದ್ದ ಆತ್ಮಗಳನ್ನ ನೋಡಿದೀವಿ. ಆ ಆತ್ಮಗಳು ಕೂಡ ಮಾಲ್ನ ರೀತಿ ಮಾಡಬಾರ್ದು ಕೆಲಸ ಮಾಡಿ ಪಾಪ ಮಾಡಿ ಆ ಕಡೆ ನರಕಕ್ಕೂ ಹೋಗದೆ ಭೂಮಿ ಮೇಲೂ ಇಲ್ದೆ ಅತೃಪ್ತ ಪ್ರೇತಾತ್ಮಗಳಾಗಿ ಭೂಮಿ ಮತ್ತೆ ನರಕದ ಮಧ್ಯ ಟ್ರ್ಯಾಪ್ ಆಗಿದ್ದಾರೆ. ಇಂಥ ಆತ್ಮಗಳಿಗೆ ಮನುಷ್ಯರನ್ನ ಕೊಟ್ರೆ ಸುಮ್ನೆ ಇರ್ತವ, ಬಟ್ಟೆ ಹರಿದಂಗೆ ಹರಿತವೆ ಅಷ್ಟೇ. ಮಾಲ್ ಕಿರ್ಚಾಡ್ತಿದ್ದು ಕೇಳಿಸ್ಕೊಂಡ್ರೆ ಅವನ ಕತೆನೂ ಮುಗಿಸಿ ಅವನ ಆತ್ಮವನ್ನ ಕೂಡ ಅಲ್ಲೇ ಇಡ್ಕೊಂಡಿರ್ತಾರೆ. ಅದಕ್ಕೆ ಅವನ ಬಾಡಿನೂ ಕೊನೆಯಲ್ಲಿ ಸಿಗ್ಲಿಲ್ಲ. ಇನ್ನೊಂದು ಆಲ್ಟರ್ನೇಟ್ ಎಂಡಿಂಗ್ ಕೂಡ ಇತ್ತು ಸ್ನೇಹಿತರೆ. ಆದ್ರೆ ಮೂವಿಯ ಡೈರೆಕ್ಟರ್ ಡೇಮಿಯನ್ ಮೆಕಾರ್ತಿ ಅವರು ಆ ಎಂಡಿಂಗ್ ನ ಚೇಂಜ್ ಮಾಡಿ ಈಗಿರೋ ಎಂಡಿಂಗ್ ನ ಶೂಟ್ ಮಾಡ್ತಾರೆ. ಯಾಕಂದ್ರೆ ಮೊದ್ಲು ಓಂನ ಕೂಡ ಮಾಟಗಾತಿ ನರಕಕ್ಕೆ ಎಳ್ಕೊಂಡು ಹೋಗ್ತಾಳೆ. ಅಲ್ಲಿ ಓಂ ಕೂಡ ಸಾವನ್ನಪ್ಪಿದಾಗ ಮೂವಿ ಎಂಡ್ ಆಗ್ತಿತ್ತು. ಆದ್ರೆ ಮೂವಿಯಲ್ಲಿ ಫಿಯೋನಾ ಓಂ ಬರ್ದಿರೋ ಕಥೆಯ ಎಂಡಿಂಗ್ ಕೇಳಿ ಹೇಳ್ತಾಳಲ್ಲ, ಈ ರೀತಿ
ಕತೆ ಎಂಡ್ ಆಗುತ್ತೆ ಅಂತ ಗೊತ್ತಾದ್ರೆ ನಾನಂತೂ ಬುಕ್ ನ ಓದೋದೇ ಇಲ್ಲ ಅಂತ. ಅದೇ ರೀತಿ ಮೂವಿಯಲ್ಲಿ ಓಂ ಸತ್ತೋದ್ರೆ ಹೊಸ ಥಿಯರೀಸ್ ಹುಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಓಂ ಸತ್ತೋಗ್ತಾನೆ ಅಂತ ಮೂವಿನ ಮತ್ತೆ ಜನ ನೋಡಲ್ಲ ಅಂತ ಕೊನೆಗೆ ಚೇಂಜ್ ಮಾಡ್ತಾರೆ. ಸೊ ಎಂಡಿಂಗ್ ಅಲ್ಲಿ ಏನಾಯ್ತು ಅಂತ ನೋಡಿದ್ವಿ. ಈಗ ಮೂವಿಯಲ್ಲಿ ಮೇಲ್ನೋಟಕ್ಕೆ ನಾವು ನೋಡ್ದಂಗೆ ಆಯ್ತಾ ಇಲ್ಲ ಅರ್ಥ ಬೇರೆನೇ ಇದೆಯಾ ಅಂತ ಈಗ ನೋಡೋಣ. ಹೋಟೆಲ್ನ ಓನರ್ ಓಂ ಹೋಟೆಲ್ಗೆ ಬಂದಾಗ ಇಬ್ರು ಹುಡುಗರಿಗೆ ಕಾಲಿಯಾಕ್ನ ಕತೆ ಹೇಳ್ತಾ ಇರ್ತಾರೆ. ಈ ಕತೆ ಸಂಪೂರ್ಣವಾಗಿ ಸತ್ಯ ಅಲ್ಲ ಅನ್ನೋದಕ್ಕೆ ಒಂದೆರಡು ಸಾಕ್ಷಿಗಳಿದೆ. ಕಾಡಿನಲ್ಲಿ ದಾರಿ ತಪ್ಪದವ್ರನ್ನ ಮಾಟಗಾತಿ ಎಳ್ಕೊಂಡು ಹೋಗ್ತಾ ಇಲ್ಲ, ಯಾರು ಪಾಪವನ್ನ ಮಾಡಿರ್ತಾರೋ ಅಂತವ್ರನ್ನ ಮಾತ್ರ ಎಳ್ಕೊಂಡು ಹೋಗ್ತಾ ಇದ್ದಾಳೆ. ಮತ್ತೆ ಓನರ್ ಹೇಳಿದ್ರು ತುಂಬಾನೇ ಬೆಲೆ ಬಾಳೋ ವಸ್ತುಗಳನ್ನ ಮಾಟಗಾತಿ ತಗೊಂಡು ಹೋಗ್ತಾಳೆ ಅಂತ. ಆದ್ರೆ ಮಾಟಗಾತಿ ತನ್ನ ಕೈಗೆ ತಗ್ಲಾಕೊಂಡವರ ಹತ್ರ ಯಾವ ವಸ್ತು ಇರುತ್ತೋ ಅದನ್ನೇ ಇಸ್ಕೊಂಡು ಬೇಸ್ಮೆಂಟ್ ಅಲ್ಲಿ ನೇತ್ ಹಾಕಿರೋದು ನಾವು ನೋಡಿದೀವಿ. ಎಲ್ಲ ಬೆಲೆ ಬಾಳೋ ವಸ್ತುಗಳಾಗಿರ್ಲಿಲ್ಲ. ಹನಿಮೂನ್ ಸ್ವೀಟ್ ಅಲ್ಲಿ ತುಂಬಾನೇ ಜನ ಮೊದ್ಲು ಇದ್ರು. ಓಂ ಅವ್ರ ಅಪ್ಪ ಅಮ್ಮ ಕೂಡ ಸೇಫ್ ಆಗಿ ಹೋಗಿ ಬಂದಿರ್ತಾರೆ, ಏನು ಆಗಿರ್ಲಿಲ್ಲ. ಮಾಟಗಾತಿ ಅವ್ರಿಗೆಲ್ಲ ತೊಂದರೆ ಕೊಟ್ಟಿರ್ಲಿಲ್ಲ. 3 ವರ್ಷದ ಹಿಂದೆ ಏನೋ ಆಗಿದೆ, ಅದಕ್ಕೆ ಹನಿಮೂನ್ ಸ್ವೀಟ್ ನ ಕ್ಲೋಸ್ ಮಾಡಿರ್ತಾರೆ. ಮೋಸ್ಟ್ಲಿ ಯಾರೋ ಏನೋ ತಪ್ಪು ಮಾಡಿ ಮಾಟಗಾತಿ ಎದ್ ಬರೋ ಹಾಗೆ ಮಾಡಿರ್ಬೇಕು. ಮಾಟಗಾತಿ ರೂಮ್ ಅಲ್ಲಿ ಇದ್ದವ್ರನ್ನ ಸಾಯಿಸಿರ್ತಾಳೆ. ಇದನ್ನೆಲ್ಲ ಮುಚ್ಚಾಕೋಕೆ ಅಥವಾ ಮತ್ತೆ ಆ ರೀತಿ ಘಟನೆ ನಡಿಬಾರ್ದು ಅಂತ ಹನಿಮೂನ್ ಸ್ವೀಟ್ ನೇ ಕ್ಲೋಸ್ ಮಾಡಿರ್ತಾರೆ. ಮಾಲ್ ಓಂ ನ ಕರ್ಕೊಂಡು ಹೋಗೋಕೆ ಬಂದಾಗ್ಲೂ ಹೇಳ್ತಾನಲ್ಲ, ಒಬ್ಳು ಹುಡುಗಿ ಈ ರೂಮ್ ಅಲ್ಲಿ ಲಾಕ್ ಆಗಿದ್ಲು, ಹೊರಗೆ ಬರೋಕೆ ಆಗಿರ್ಲಿಲ್ಲ ಅಂತ. ಆಗ ಏನೋ ನಡಿಬಾರ್ದು ನಡೆದಿರುತ್ತೆ. ಮಾಟಗಾತಿ ಓನರ್ ಹೇಳಿದ್ದ ತರ ಸಿಕ್ಕವ್ರನ್ನೆಲ್ಲ ಚೈನ್ ಹಾಕಿ ಎಳ್ಕೊಂಡ್ ಹೋಗ್ತಿರಲ್ಲ, ಕೇವಲ ಪಾಪವನ್ನ ಮಾಡ್ದವ್ರನ್ನ ಮಾತ್ರ ಎಳ್ಕೊಂಡ್ ಹೋಗ್ತಾಳೆ. ಮಾಲ್ ಫಿಯೋನಾ ಮತ್ತೆ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವನ್ನ ಕೊಲ್ಲೋಕೆ ಅಂತ ಡಮ್ ವೇಟರ್ ಅಲ್ಲಿ ಕೂರಿಸಿ ಬೇಸ್ಮೆಂಟ್ ಗೆ ಕಳ್ಸಿದ್ದ. ಅಲ್ಲಿ ಕೂಗಾಡಿ ಕಿರ್ಚಾಡಿದ್ರು ಯಾರಿಗೂ ಕೇಳ್ಸಲ್ಲ, ಸತ್ರು ಗೊತ್ತಾಗಲ್ಲ ಅಂತ. ಇವನು ಮಾಡಿದ ಈ ಪಾಪಕ್ಕೆ ಮಾಟಗಾತಿ ಹೊರಗೆ ಬರ್ತಾಳೆ ಮಾಲ್ಗೆ ಶಿಕ್ಷೆ ಕೊಡೋಕೆ. ಮೊದ್ಲು ನಾವು ಈ ಮಾಟಗಾತಿ ಬಗ್ಗೆ ತಿಳ್ಕೊಳ್ಳೋಣ. ಕಾಲಿಯಾಕಂದ್ರೆ ಮಾಟಗಾತಿ ಅಲ್ವೇ ಅಲ್ಲ ಸ್ನೇಹಿತರೆ, ಚಳಿಗಾಲದ ದೇವತೆ ಆಗಿದ್ದಾಳೆ ಮತ್ತೆ ಸೃಷ್ಟಿಕರ್ತೆ ಕೂಡ ಆಗಿದ್ದಾಳೆ. ಬೆಟ್ಟ ಗುಡ್ಡ ಕಾಡುಗಳನ್ನೆಲ್ಲ ಸೃಷ್ಟಿ ಮಾಡುವಂತ ದೇವತೆ. ಕಾಲಿಯಾಕಂದ್ರೆ ವೃದ್ಧೆ, ಮುಸುಕು ಧರಿಸಿರೋ ವಯಸ್ಸಾಗಿರೋ ಮಹಿಳೆ ಅಂತ ಅರ್ಥ. ಕಾಡಿನಲ್ಲಿ ಇರೋ ಕಾಡು ಪ್ರಾಣಿಗಳಾದ ತೋಳಗಳು, ಕಾಡು ಹಂದಿ, ಜಿಂಕೆ ಮತ್ತೆ ಟಗರುಗಳನ್ನೆಲ್ಲ ಬೇಟೆಗಾರರಿಂದ ಕಾಪಾಡ್ತಾ ಇರ್ತಾಳೆ, ರಕ್ಷಣೆ ಮಾಡ್ತಾಳೆ. ಆದ್ರೆ ಮೂವಿಯಲ್ಲಿ ಇದರ ಆಪೋಸಿಟ್ ಯಾಕೆ ತೋರಿಸಿದ್ದಾರೆ ಅಂದ್ರೆ, ಐರ್ಲೆಂಡ್ ಅಲ್ಲಿ ಮೊದಲು ಇದ್ದ ಬುಡಕಟ್ಟು ಜನಾಂಗದವರು ಪ್ರಕೃತಿಯನ್ನೇ ಪೂಜಿಸ್ತಾ ಇದ್ರು. ಮತ್ತೆ ನೀರು, ಗಾಳಿ, ಭೂಮಿ, ಕಾಲಿಯಾಕ್ ತರ ಚಳಿಗಾಲದ ದೇವತೆ ಅಂತ ತುಂಬಾನೇ ದೇವರನ್ನ ಪೂಜಿಸ್ತಾ ಇರ್ತಾರೆ. ಆದ್ರೆ ಯಾವಾಗ ಕ್ರಿಶ್ಚಿಯಾನಿಟಿ ಹರಡೋಕೆ ಶುರು ಆಯ್ತೋ ಇಲ್ಲಿನ ದೇವರ ಅರ್ಥಗಳು ಕೂಡ ಬದಲಾಗ್ತಾ ಹೋಗುತ್ತೆ. ದೇವತೆ ಆಗಿದ್ದವ್ರನ್ನ ಮಾಟಗಾತಿ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಪ್ರಕೃತಿಯನ್ನ ಸೃಷ್ಟಿ ಮಾಡೋ ದೇವತೆಗೆ ವಾಮಾಚಾರ ಮಾಡಿ ಶಾಪ ಹಾಕುವಂತ ವಯಸ್ಸಾದ ಮಹಿಳೆ ಅಂತ ಹೇಳೋಕೆ ಶುರು ಮಾಡಿರ್ತಾರೆ. ಅದಕ್ಕೆ ಅದೇ ರೀತಿ ಮೂವಿಯಲ್ಲಿ ತೋರಿಸಿರೋದು. ಆದ್ರೆ ಮೂವಿಯಲ್ಲಿ ಕಾಲಿಯಾಕ್ನ ಮಾಟಗಾತಿ ಅಂದ್ರೂ ಕೂಡ ಮಾಟಗಾತಿ ಮನುಷ್ಯರ ಕರ್ಮವನ್ನ ಲೆಕ್ಕಾಚಾರ ಹಾಕಿ ಅವರಿಗೆ ಶಿಕ್ಷೆ ಕೊಡೋ ಕೆಲಸ ಮಾಡ್ತಾ ಇದ್ದಾಳೆ. ಈ ಥಿಯರಿ ಪ್ರಕಾರ ನೋಡೋದಾದ್ರೆ ಯಾರು ಘೋರ ಪಾಪವನ್ನ ಮಾಡಿರ್ತಾರೋ ಅಂತವರು ಹನಿಮೂನ್ ಸ್ವೀಟ್ ಗೆ ಹೋದಾಗ ನೀವು ಇಲ್ಲಲ್ಲ ನರಕದಲ್ಲಿ ಇರ್ಬೇಕು ಬನ್ನಿ ಅಂತ ಕರ್ಕೊಂಡ್ ಹೋಗಿ ಟಾರ್ಚರ್ ಕೊಡಿಸ್ತಾ ಇರ್ತಾಳೆ ಮಾಟಗಾತಿ. ಈ ವಿಷಯ ಗೊತ್ತಾಗಿ ಫರ್ಗಲ್ ಓನರ್ ಎಲ್ಲ ಸೇರ್ಕೊಂಡು ಅಲ್ಲಿಗೆ ಹೋಗೋ ಲಿಫ್ಟ್ ನ ಕ್ಲೋಸ್ ಮಾಡಿರ್ತಾರೆ. ಬೇರೆಯವರೆಲ್ಲ ಮಾಟಗಾತಿಯನ್ನ ನೋಡಿರಲ್ಲ, ಅವಳ ಬಗ್ಗೆ ಭಯ ಇರುತ್ತೆ ಅಷ್ಟೇ. ಆಲ್ಬಿ ಒಬ್ಬ ನೋಡಿದಾನೆ. ಯಾವಾಗ ಮಾಲ್ ಫಿಯೋನಾನ ಕೊಲ್ಲೋಕೆ ಕರ್ಕೊಂಡ್ ಬಂದು ಆಗ ಮಾಟಗಾತಿ ಹೊರಗೆ ಬಂದು ಮೊದ್ಲು ಫಿಯೋನಾನ ಕೊಲ್ತಾಳೆ ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ಮಾಟಗಾತಿ ಸಾಯಿಸಲ್ಲ, ಕೆಳಗೆ ಊಟ ನೀರು ಇಲ್ದೆ ಸಾವನ್ನಪ್ಪಿರ್ತಾಳೆ. ಇಲ್ಲ ಮಾಟಗಾತಿಗಳ ಪಾಪ ಜಾಸ್ತಿ ಇಲ್ಲ ಅಂತ ಜಾಸ್ತಿ ಹಿಂಸೆ ಕೊಡ್ದಲೆ ಬೇಗ ಸಾಯಿಸಿರ್ಬೋದು. ಫಿಯೋನಾ ಮಾಡಿದ ತಪ್ಪು ಏನಂದ್ರೆ ಆಲ್ರೆಡಿ ಮದುವೆ ಆಗಿ 3 ಮಕ್ಕಳಿರೋ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸಿದ್ದು. ಹಾಗಾಗಿ ಇವಳ ಆತ್ಮ ಟ್ರ್ಯಾಪ್ ಆಗಿರಲ್ಲ, ನಮ್ಮ ಭೂಮಿಯಲ್ಲೇ ಇರುತ್ತೆ. ಕೊನೆಯದಾಗಿ ಯಾವಾಗ ಮಾಲ್ ಸಾವನ್ನಪ್ತನೋ ಆಗ ಇವಳಿಗೆ ಮುಕ್ತಿ ಸಿಕ್ಕಿರುತ್ತೆ. ಮಾಲ್ ಮಾಡಿದ ದೊಡ್ಡ ತಪ್ಪು ಏನಂದ್ರೆ ಆಗಿದ್ದಾಗೋಯ್ತು ಅಂತ ಫಿಯೋನಾ ಮತ್ತೆ ಅವಳ ಮಗುವನ್ನ ಒಪ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಮಾತಾಡಿ ಬೇರೆ ದಾರಿ ಕಂಡ್ಕೋಬಹುದಾಗಿತ್ತು. ಆದ್ರೆ ಅವನು ಫಿಯೋನಾ ಸಾಯ್ಲಿ ಅಂತ ಬೇಸ್ಮೆಂಟ್ ಗೆ ಹಾಕ್ತ. ಆಮೇಲೆ ತಾನು ಮಾಡಿದ್ದು ತಪ್ಪು ಅಂತ ಒಂದು ಸಲ ಕೂಡ ಇವನ ಮನ್ಸ್ಗೆ ಬರ್ಲೇ ಇಲ್ಲ. ಒಂದಾದ್ಮೇಲೆ ಒಂದು ತಪ್ಪನ್ನ ಮಾಡ್ತಾನೆ ಹೋದ. ಜೆರಿನಾ ಕೂಡ ಸಾಯಿಸ್ದ. ಇವನು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ ಅಂತ ಮಾಟಗಾತಿ ಆಲ್ರೆಡಿ ಹಿಡ್ಕೊಂಡಿದ್ದ ಓಂನ ಕೂಡ ಬಿಟ್ಟು ಮಾಲ್ನ ಎಳ್ಕೊಂಡ್ ಹೋಗಿ ಆತ್ಮಗಳ ಕೈಯಲ್ಲಿ ಚಿತ್ರಹಿಂಸೆ ಕೊಡಿಸ್ತಾಳೆ. ಓಂನ ಕೂಡ ಕೊಲ್ಲೋದು ಮಾಟಗಾತಿಗೆ ಕಷ್ಟ ಏನಾಗಿರ್ಲಿಲ್ಲ. ಆದ್ರೆ ಓಂ ಮಾಡಿದ ದೊಡ್ಡ ತಪ್ಪು ಗನ್ ಹತ್ರ ಹೋಗ್ಬೇಡ ಅಂದಿದ್ರು ಕೂಡ ಗನ್ ತಗೊಂಡು ಮಿಸ್ ಆಗಿ ತನ್ನ ತಾಯಿಗೆ ಶೂಟ್ ಮಾಡಿದ್ದ. ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋಕು ನೋಡ್ದ, ಅದು ಕೂಡ ಒಂದು ಪಾಪನೇ. ಆದ್ರೆ ಮಾಟಗಾತಿ ಇವನಿಗೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ತಾಳೆ. ಇವನು ತನ್ನ ತಾಯಿ ಹತ್ರ ಮಾತಾಡಿ ಅದೊಂದು ಆಕ್ಸಿಡೆಂಟ್ ಆಗಿತ್ತು, ಮಿಸ್ ಆಗಿ ಆಯ್ತು ಅಷ್ಟೇ ಅಂತ ತನ್ನ ಮನ್ಸಲ್ಲಿ ಇರೋದೆಲ್ಲ ಹೊರಗೆ ಹಾಕ್ಲಿ ಅಂತ ಕಾಯ್ಕೊಂಡಿದ್ದು. ಇವನು ತಪ್ಪಿಸ್ಕೊಂಡ್ರು ಹಿಂದೆ ಬರಲ್ಲ ಮಾಟಗಾತಿ. ಇವನನ್ನ ಕ್ಷಮಿಸಿ ಕಳಿಸ್ತಾಳೆ. ನನಗೆ ಅನ್ಸೋ ಪ್ರಕಾರ ಬೇಸ್ಮೆಂಟ್ ಇಂದ ಫೈರ್ ಎಕ್ಸಿಟ್ ಎಲ್ಲ ಕ್ಲೋಸ್ ಮಾಡಿರೋದು ನೋಡಿದ್ರೆ ಮಾಟಗಾತಿ ಹೋಟೆಲ್ ಇಂದ ಹೊರಗೆ ಬರಬಾರ್ದು ಅಂತ ಯಾವ್ದೋ ಆಚರಣೆ ಮಾಡಿಸಿ ಒಳಗೇನೆ ಅವಳನ್ನ ಬಂಧಿಸಿದ್ರು ಅನ್ಸುತ್ತೆ. ಆದ್ರೆ ಈಗ ಹೋಟೆಲ್ ಸುಟ್ಟೋಗಿರೋದ್ರಿಂದ ಅವಳು ಆರಾಮಾಗಿ ಹೊರಗೆ ಬರ್ಬೋದು. ಇದೆಲ್ಲ ಮಾಟಗಾತಿ ಇರೋದು ನಿಜ ಆದ್ರೆ ಮಾತ್ರ, ಇಲ್ಲ ಅವಳು ನಿಜವಾಗ್ಲೂ ಇಲ್ಲ, ಎಲ್ಲಾ ಓಂನ ಭ್ರಮೆ ಅಂತ ಇನ್ನೊಂದು ಥಿಯರಿ ಇದೆ. ಈ ಥಿಯರಿ ಕೂಡ ಕರೆಕ್ಟ್ ಆಗಿರ್ಬೋದು
ಆಗ್ಬೋದು, ಯಾಕೆ ಅಂತ ಒಂದ್ ಕಡೆಯಿಂದ ನೋಡ್ತಾ ಹೋಗೋಣ. ಓಂನ ವಿಸ್ಕಿಯಲ್ಲಿ ಮಶ್ರೂಮ್ ಮಿಕ್ಸ್ ಆಗಿತ್ತು, ನೋಡಿದ್ದೆಲ್ಲ ಭ್ರಮೆ. ಯಾಕಂದ್ರೆ ಮೊದ್ಲು ಓಂ ಹೋಟೆಲ್ಗೆ ಬಂದಾಗ ಓನರ್ ಮಕ್ಕಳಿಗೆ ಹೇಳಿದ ಕಥೆಯನ್ನ ಕೇಳಿಸ್ಕೊಂಡಿದ್ದ, ಅದೇ ಮಾಟಗಾತಿ ಬಗ್ಗೆ. ಆಮೇಲೆ ಫಿಯೋನಾ ಆ ರೂಮ್ ಹಾಂಟೆಡ್ ಆಗಿದೆ ಅಂದ್ಲು. ಆಲ್ಬಿ ನಾನು ಮಾಟಗಾತಿಯನ್ನ ನೋಡ್ದೆ ಅಂದ. ಇದೆಲ್ಲ ಓಂನ ಮೈಂಡ್ ಅಲ್ಲಿ ಹಾಗೆ ಕುತ್ಕೊಂಡಿತ್ತು. ಯಾವಾಗ ಮಶ್ರೂಮ್ ಬಾಡಿ ಒಳಗೆ ಹೋಯ್ತೋ ಆಗ ಇವನ ಸಬ್ ಕಾನ್ಶಿಯಸ್ ಮೈಂಡ್ ಆಗ್ಲೇ ಹೇಳ್ದಂಗೆ ಇವನ ಮೈಂಡ್ ಅಲ್ಲೇ ಇರೋ ವಿಷಯಗಳನ್ನ ಭ್ರಮೆಯನ್ನ ಸೃಷ್ಟಿ ಮಾಡೋಕೆ ಬಳಸ್ಕೊಂಡಿರುತ್ತೆ. ಹವರ್ ಗ್ಲಾಸ್ ಒಳಗೆ ಕಾಂಕ್ವಿಸ್ಟೆಡೋರ್ ಮತ್ತೆ ಹುಡುಗ ಕಾಣಿಸ್ಕೊಂಡಂಗೆ. ಮಾಟಗಾತಿಯ ಕಥೆಯನ್ನ ಕೇಳಿದ ಓಂಗೆ ಅವಳು ಇರೋ ಹಾಗೇನೆ ಭ್ರಮೆ ಆಗಿರುತ್ತೆ. ಇವನ ಕತೆ ಹೇಗಾಯ್ತು ಅಂದ್ರೆ ನೈಜ ಘಟನೆ ಆಧಾರಿತ ಮೂವಿ ತರ, ಪೂರ್ತಿ ರಿಯಲ್ ಅಲ್ಲ, ಪೂರ್ತಿ ಕಾಲ್ಪನಿಕ ಕೂಡ ಅಲ್ಲ. ಆ ರೀತಿ ಮಾಲ್ ಫಿಯೋನಾ ಮತ್ತೆ ಜೆರಿನ ಸಾಯಿಸಿದ್ದು, ಫರ್ಗಲ್ ಹೋಟೆಲ್ಗೆ ಬಂದಿದ್ದು ಮತ್ತೆ ಓಂಗೆ ತನ್ನ ತಾಯಿಯ ಆತ್ಮ ಕಾಣಿಸ್ಕೊಂತಿದ್ದು ಎಲ್ಲ ರಿಯಲ್ ಆಗಿತ್ತು. ಆದ್ರೆ ಮಶ್ರೂಮ್ ನ ನಶೆಯಲ್ಲಿ ಇದ್ದ ಇವನ ಮೈಂಡ್ ಈ ರಿಯಲ್ ಸ್ಟೋರಿ ಸುತ್ತ ಮಾಟಗಾತಿ ಅನ್ನೋ ಒಂದು ಕಾಲ್ಪನಿಕ ಕಥೆಯನ್ನ ಕಟ್ಟಿ ಓಂಗೆ ಇಲ್ದೇ ಇರೋದೆಲ್ಲ ಕಾಣಿಸೋ ಹಾಗೆ ಮಾಡಿರುತ್ತೆ. ಹನಿಮೂನ್ ಸ್ವೀಟ್ 3 ವರ್ಷಗಳ ಹಿಂದೆನೆ ಕ್ಲೋಸ್ ಆಗೋಕೆ ಕಾರಣ ಅಲ್ಲಿ ಏನೋ ಕ್ರೈಮ್ ನಡೆದಿರುತ್ತೆ. ಆ ಕ್ರೈಮ್ ಸೀನ್ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಫರ್ಗಲ್ ಮತ್ತೆ ಓನರ್ ಇಬ್ರು ಸೇರಿ ಹನಿಮೂನ್ ಸ್ವೀಟ್ ನೇ ಕ್ಲೋಸ್ ಮಾಡಿರ್ತಾರೆ. ಬೇರೆಯವ್ರಿಗೆಲ್ಲ ಇದಕ್ಕೆ ಕಾರಣ ಹೇಳ್ಬೇಕಲ್ಲ. ಹೇಗಿದ್ರು ಫರ್ಗಲ್ ನ ಕಸಿನ್ಸ್ ಕೂಡ ಪೊಲೀಸ್ ಆಗಿದ್ದಾರೆ. ಎಲ್ಲವನ್ನ ಮುಚ್ಚಾಕಿ ಆ ರೂಮ್ ಅಲ್ಲಿ ಮಾಟಗಾತಿ ಇದ್ದಾಳೆ ಅಂತ ಕತೆ ಕಟ್ಟಿ ಎಲ್ಲರಿಗೂ ಈ ಕಥೆಯನ್ನ ಓನರೇ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತಿರ್ತಾರೆ. ಅದಕ್ಕೆ ಫಿಯೋನಾ ಆ ರೂಮ್ ಅಲ್ಲಿ ಇದ್ದಾಳೆನೋ ಒಂದ್ಸಲ ನೋಡ್ಬೇಕಾಗಿತ್ತು ಅಂತ ಓಂ ಫರ್ಗಲ್ಗೆ ಹೇಳಿದಾಗ ಅವನಿಗೆ ಬೈದು ಕಳ್ಸಿರ್ತಾನೆ. ಆಲ್ಬಿ ಮೊದ್ಲೇ ರೈಟರ್ ಆಗಿದ್ದ, 1ಕ್ಕೆ 4 ಸೇರ್ಸ್ಕೊಂಡ್ ಹೇಳೋ ಅಂತ ಕ್ಯಾರೆಕ್ಟರ್ ಇವಂದಾಗಿರ್ಬೋದು. ಅದಕ್ಕೆ ಮಾಟಗಾತಿಯನ್ನ ನಾನು ನೋಡ್ದೆ ಅಂತ ಸುಳ್ಳು ಹೇಳಿ ಅಟೆನ್ಷನ್ ಪಡ್ಕೊಳ್ಳೋಕೆ ನೋಡ್ತಿರ್ಬೋದು. ಇನ್ನ ಫಿಯೋನಾ ಊಟ ನೀರು ಇಲ್ದೆ ಸಾವನ್ನಪ್ಪಿರ್ತಾಳೆ. ಅವಳು ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಹೇಳಿದ್ದೆಲ್ಲ ಸತ್ಯ ಆಗಿರ್ಬೋದು, ಆದ್ರೆ ಮಾಟಗಾತಿ ಬಗ್ಗೆ ಹೇಳ್ತಾಳಲ್ಲ ಅದೊಂದು ಓಂನ ಭ್ರಮೆ ಆಗಿರುತ್ತೆ. ಬೇಸ್ಮೆಂಟ್ ಅಲ್ಲಿ ಮಾಟಗಾತಿ ಇಲ್ವೇ ಇಲ್ಲ, ಮಾಲ್ನ ಅವಳು ಕೊಲ್ಲೋದು ಇಲ್ಲ. ಮಶ್ರೂಮ್ ಕಡೆಯಿಂದ ಕೊನೆಗೂ ತಾನು ನೋಡಿದ್ದೆಲ್ಲ ರಿಯಲ್ ಅನ್ಕೊಂಡು ಇನ್ನೇನ್ ಸಾಯ್ತೀನಿ ಅಂತ ತನ್ನ ತಾಯಿ ಹತ್ರ ಮಾತಾಡ್ತಾನೆ. ಆಮೇಲೆ ಚೈನ್ ಕಟ್ ಮಾಡ್ಕೊಂಡು ಚೈನ್ ಇಂದ ಫ್ರೀ ಆಗಲ್ಲ, ತನ್ನ ಗಿಲ್ಟ್ ಇಂದ ಫ್ರೀ ಆಗ್ತಾನೆ. ಮಾಲ್ನ ಮಾಟಗಾತಿ ನರ್ಕಕ್ಕೆ ಎಳ್ಕೊಂಡು ಹೋಗಲ್ಲ, ಬೆಂಕಿಯಲ್ಲಿ ಸಿಗಾಕೊಂಡು ಅವನು ಸಾವನ್ನಪ್ತಾನೆ. ಅವನ ಬಾಡಿ ಇನ್ನು ಸಿಕ್ಕಿಲ್ಲ ಅಂತ ಆಲ್ಬಿ ಹೇಳ್ದ. ಇನ್ನು ಹುಡ್ಕಾಡ್ದಾಗ ಮುಂದೆ ಸಿಗ್ಬೋದು, ಇಲ್ಲ ಇವನ ರೀತಿ ಮಾಲ್ ಕೂಡ ತಪ್ಪಿಸ್ಕೊಂಡಿರೋ ಸಾಧ್ಯತೆ ಇದೆ. ಒಂದೇ ಒಂದು ಡೌಟ್ ಕೊನೆಯಲ್ಲಿ ಉಳಿಯೋದೇನಂದ್ರೆ ಹಾಸ್ಪಿಟಲ್ ಅಲ್ಲಿ ಇರೋ ಓಂನ ಕೈಯಲ್ಲಿ ಚೈನ್ ಹಾಕಿದ್ದ ಮಾರ್ಕ್ ಹೇಗಾಯ್ತು? ಅದು ಕೂಡ ಓಂನ ಭ್ರಮೆ. ಮಶ್ರೂಮ್ ಇರೋ ವಿಸ್ಕಿನ ಫ್ಲಾಸ್ಕ್ ಖಾಲಿ ಆಗೋವರೆಗೂ ಕುಡ್ದಿದ್ದ, ಇನ್ನು ಅದರ ಎಫೆಕ್ಟ್ ಹಾಗೆ ಇರುತ್ತೆ. ಅದಕ್ಕೆ ಕೈಯಲ್ಲಿ ಚೈನ್ ಹಾಕಿದ್ದ ಮಾರ್ಕ್ ಕಾಣಿಸಿರುತ್ತೆ. ಅಕಸ್ಮಾತ್ ಡಾಕ್ಟರ್ಸ್ಗೂ ಇದು ಕಾಣಿಸಿದ್ರೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ಲಿಲ್ವಾ? ಸೊ ಈ ರೀತಿ ನಡೆದಿರೋ ಸಾಧ್ಯತೆ ಇದೆ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ಮಾಟಗಾತಿ ನಿಜವಾಗ್ಲೂ ಇದ್ದಾಳ, ಇಲ್ಲ ಎಲ್ಲ ಓಂನ ಭ್ರಮೆನಾ? ಇದೆಲ್ಲ ನಡೆದಲ್ಲೇ ಬೇರೆ ಏನಾದ್ರೂ ನಡೆದಿದೆ ಅಂತ ನಿಮ್ಮ ಮನ್ಸಲ್ಲಿ ಯಾವ್ದಾದ್ರು ಥಿಯರಿ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ. ಇನ್ನ ಮೂವಿಯಲ್ಲಿ ಜಾಸ್ತಿ ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ಇಲ್ಲ, ಆದ್ರೆ ಒಂದು ಇಂಪಾರ್ಟೆಂಟ್ ಹಿಡನ್ ಡೀಟೇಲ್ ಏನಂದ್ರೆ ಓನರ್ ಮಕ್ಕಳಿಗೆ ಕತೆ ಹೇಳೋದನ್ನ ಓಂ ಕೇಳಿಸ್ಕೊಂಡು ರಿಸೆಪ್ಷನಿಸ್ಟ್ ನ ಡೆಸ್ಕ್ ಹತ್ರ ನಿಂತಿರ್ತಾನೆ. ಇಲ್ಲಿ ಬೆಲ್ ಕೂಡ ಇಟ್ಟಿರ್ತಾರೆ. ಈ ಬೆಲ್ ಹೊಡೆದ್ರೆ ರಿಸೆಪ್ಷನಿಸ್ಟ್ ಅಥವಾ ಬೆಲ್ ಬಾಯ್ ಆಲ್ಬಿ ತರದವರು ಬರ್ತಾರೆ ಅಂತ. ಈ ಬೆಲ್ ಡೇಮಿಯನ್ ಮೆಕಾರ್ತಿ ಅವರೇ ಡೈರೆಕ್ಟ್ ಮಾಡಿರೋ ಇನ್ನೊಂದು ಮೂವಿ ಆಡಿಟಿ ಅಲ್ಲೂ ಇದೆ ಸ್ನೇಹಿತರೆ. ಆಡಿಟಿ ಮೂವಿಯನ್ನ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆ ಮೂವಿಯನ್ನ ನೋಡಿದ್ರೆ ನಿಮ್ಗೆ ನೆನಪಿರುತ್ತೆ. ಅದರಲ್ಲಿ ಬೆಲ್ ನ ಸ್ಟೋರಿ ಏನು ಅಂತ ಹೇಳಿದ್ದೀನಿ. ಈ ಬೆಲ್ ಮೊದಲು ಒಂದು ಹೋಟೆಲ್ ರಿಸೆಪ್ಷನಿಸ್ಟ್ ಹತ್ರ ಇತ್ತು. ಈ ಬೆಲ್ ನ ಒಬ್ಬ ಕುಡ್ದಿರೋ ವ್ಯಕ್ತಿ ಹೊಡೆದಾಗ ಬೆಲ್ ಬಾಯ್ ಬಂದು ಅವನನ್ನ ರೂಮ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕುಡ್ದಿದ್ದ ವ್ಯಕ್ತಿ ಬೆಲ್ ಬಾಯ್ ನ ಮೆಟ್ಟಿಲುಗಳ ಮೇಲಿಂದ ತಳ್ಳಿ ಸಾಯಿಸಿರ್ತಾನೆ. ಆಗಿನಿಂದ ಯಾರೇ ಆ ಬೆಲ್ ನ ಹೊಡೆದ್ರು ಬೆಲ್ ಬಾಯ್ ನ ಆತ್ಮ ಬರ್ತಾ ಇರುತ್ತೆ. ಈ ಬೆಲ್ ಆಡಿಟಿ ಮೂವಿಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಕೂಡ. ಅಷ್ಟೇ ಅಲ್ಲ, ಡೇಮಿಯನ್ ಮೆಕಾರ್ತಿ ಅವರು ತಮ್ಮ ಮೂವಿಯಲ್ಲಿ ಒಂದಲ್ಲ ಒಂದು ಕಡೆ ಮೊಲ ಅಥವಾ ಮೊಲಕ್ಕೆ ಸಂಬಂಧಿಸಿದ ವಸ್ತುವನ್ನ ಇಟ್ಟಿರ್ತಾರೆ. ಈ ಮೂವಿಯಲ್ಲಿ ಫಿಯೋನಾ ಮೊಲದ ಕಾಸ್ಟ್ಯೂಮ್ ಹಾಕಿದ್ಲು. ಕತ್ತೆ ಆದ್ರೂ ಜಾಕ್ ಮೊಲದ ರೀತಿನೇ ಕಾಣಿಸ್ತಾ ಇದ್ದ. ಆಮೇಲೆ ಡೇಮಿಯನ್ ಮೆಕಾರ್ತಿ ಅವರ ಮೊದಲ ಮೂವಿ ಕ್ಯಾವಿಯಟ್ ಅಲ್ಲೂ ಮೊಲದ ಗೊಂಬೆ ಇದೆ. ಆಡಿಟಿಯಲ್ಲಿ ಈ ಗೊಂಬೆ ಒಂದು ಸೀನ್ ಅಲ್ಲಿ ಇದೆ. ಕಾರಣ ಮೊಲ ಅಂದ್ರೆ ಡೇಮಿಯನ್ ಮೆಕಾರ್ತಿ ಅವರಿಗೆ ತುಂಬಾನೇ ಇಷ್ಟ ಅಂತ ಅಲ್ಲ, ಭಯ ಜಾಸ್ತಿ. 1978ರಲ್ಲಿ ವಾಟರ್ ಶಿಪ್ ಡೌನ್ ಅನ್ನೋ ಆನಿಮೇಟೆಡ್ ಮೂವಿ ರಿಲೀಸ್ ಆಗಿತ್ತು. ಜನ ಇದು ಮಕ್ಕಳ ಮೂವಿ ಅಂತ ಅನ್ಕೊಂಡು ಮಕ್ಕಳ ಜೊತೆ ಕುತ್ಕೊಂಡು ನೋಡಿ ಗಾಬರಿ ಆಗೋಗಿರ್ತಾರೆ. ಮೂವಿಯಲ್ಲಿ ಮೊಲಗಳು ಪಡೋ ಕಷ್ಟವನ್ನ ತುಂಬಾನೇ ಭಯಾನಕವಾಗಿ ತೋರಿಸಿರ್ತಾರೆ. ಮೊಲಗಳು ಅಟ್ಯಾಕ್ ಮಾಡೋದು, ಕಚ್ಚೋದು, ತಿನ್ನೋದು ಎಲ್ಲ ನೋಡಿ ಡೇಮಿಯನ್ ಮೆಕಾರ್ತಿ ತರ ತುಂಬಾನೇ ಮಕ್ಕಳು ಶಾಕ್ ಆಗಿರ್ತಾರೆ. ಅದಕ್ಕೆ ಅದೇ ರೀತಿ ಮೊಲಗಳನ್ನ ತಮ್ಮ ಹಾರರ್ ಮೂವೀಸ್ ಅಲ್ಲಿ ಬಳಸ್ತಾರೆ. ಮತ್ತೆ ಕಾಂಕ್ವಿಸ್ಟೆಡೋರ್ ಬಗ್ಗೆ ಕೊನೆಯಲ್ಲಿ ಹೇಳ್ತೀನಿ ಅನ್ನಲ್ಲ, ಕಾಂಕ್ವಿಸ್ಟೆಡೋರ್ ಅಮೆರಿಕಾಗೆ ಹೋಗಿ ಅಲ್ಲಿನ ನೇಟಿವ್ ಅಮೆರಿಕನ್ಸ್ ಗೆ ಏನೇನ್ ಮಾಡಿದ್ರು ಅಂತ ಹೇಳ್ದೆ. ಅದನ್ನ ಹೇಳ್ಬೇಕಾದ್ರೆ ನನಗೆ ದ ಶೈನಿಂಗ್ ಮೂವಿ, ಇಟ್ ವೆಲ್ಕಮ್ ಟು ಡೆರಿ ಸೀರೀಸ್ ಮತ್ತೆ ಫ್ರಮ್ ಸೀರೀಸ್ ನೆನಪಾಯ್ತು. ದ ಶೈನಿಂಗ್ ಮೂವಿಯಲ್ಲಿ ಬುಡಕಟ್ಟು ಜನಾಂಗದವರ ಸ್ಮಶಾನ ಇದ್ದ ಜಾಗದಲ್ಲೇ ಓವರ್ಲುಕ್ ಹೋಟೆಲ್ ನ ಕಟ್ಟಿರ್ತಾರೆ. ಯುರೋಪಿಯನ್ಸ್ ಹೋಟೆಲ್ ಇದ್ದ ಜಾಗದಲ್ಲಿ ವಾಸವಾಗಿದ್ದ ಜನರನ್ನ ಕೊಂದಿರ್ತಾರೆ. ಆಮೇಲೆ ಅಲ್ಲೇ ಹೋಟೆಲ್ ನ ಕಟ್ಟಿರ್ತಾರೆ. ಇಟ್ ವೆಲ್ಕಮ್ ಟು ಡೆರಿ ಸೀರೀಸ್ ಅಲ್ಲಿ ಪೆನಿವೈಸ್
ಪೆನಿವೈಸ್ ನ ರೂಪದಲ್ಲಿ ದ ಇಟ್ ಅನ್ನೋ ಎಂಟಿಟಿಯನ್ನ ಕಾಡಿನಲ್ಲೇ ಡೆರಿಯ ನೇಟಿವ್ ಅಮೆರಿಕನ್ಸ್ ಬಂಧಿಸಿರ್ತಾರೆ. ಇನ್ನ ಫ್ರಮ್ ಸೀರೀಸ್ ಅಲ್ಲಿ ಯುರೋಪಿಯನ್ಸ್ ಕಾಂಕ್ವಿಸ್ಟಡಾರ್ ಗಳೆಲ್ಲ ಅಮೆರಿಕಾಗೆ ನುಗ್ತಾ ಇರ್ತಾರಲ್ಲ 500 ವರ್ಷಗಳ ಹಿಂದೆ. ಆ ಸಮಯದಲ್ಲೇ ಟೌನ್ ನ ಜನ ಮಕ್ಕಳನ್ನ ಬಲಿ ಕೊಟ್ಟು ಅಮರ ಆಗಿರ್ತಾರೆ. ಇದೆಲ್ಲಾ ಮೂವೀಸ್ ಮತ್ತೆ ಸೀರೀಸ್ ನ ಬುಡ 500 ವರ್ಷಗಳ ಹಿಂದೆನೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.